ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಚ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತೆ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಪ್ರಥಮೋ ಹನುಮಾನ್ ನಾಮದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ. ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ತನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣ ತಾನು ಧೇನುಕಾಸುರನನ್ನು ವಧೆ ಮಾಡ್ತಾನೆ. ಅದರ ಬಳಿಕ ತಾನು ಅತತೌ ಜಾತಹರ್ಷೌತೋ ವಾಸುದೇವ ಸುತಾಬಭೌ ವಸುದೇವ ಸುತಾಬಭೌ ತತ್ತಾಲವನಮುತ್ಸೃಜ್ಯ ಭೂಯೋ ಭಾಂಡೀರಮಾಗತೌ ಅಂತ. ಆ ತಾಲವನದಲ್ಲಿ ಧೇನುಕಾಸುರನ ವಧೆ ಆದ ಬಳಿಕ ಅಲ್ಲಿಂದ ಹೊರಟು ಅಲ್ಲೇ ಪಕ್ಕದಲ್ಲಿರುವಂತಹ ಇನ್ನೊಂದು ಕಾಡು ಉಪವನ, ಅದಕ್ಕೆ ಭಾಂಡೀರ ವೃಕ್ಷ ಅಂತ ಹೇಳ್ತಾರೆ. ಅಂತ ಭಾಂಡೀರ ವೃಕ್ಷ ಇರುವಂತಹ ಉಪವನಕ್ಕೆ ಬಂದಿದ್ದಾರೆ. ಚಾರಯಂತೌ ವಿವೃದ್ಧಾನಿ ಗೋಧನಾನಿ ಶುಭಾಯನೌ ಸ್ಫೀತ ಸಸ್ಯ ಪ್ರರೂಢಾನಿ ವೀಕ್ಷಮಾಣೋ ವನಾನಿ ಚ. ಹುಲುಸಾಗಿ ಬೆಳೆದಂತಹ ಹುಲ್ಲು ಅಲ್ಲೆಲ್ಲ ಇತ್ತು. ಹಾಗಾಗಿ ಈ ಹಸುಗಳನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ಅವುಗಳಿಗೆ ಮೇಯಿಸಿ ಬಳಿಕ ರಾಮಕೃಷ್ಣರು ಏನು ಮಾಡ್ತಾ ಇದ್ರು ಕೇಳಿದ್ರೆ, ಮತ್ತೆ ಎಲ್ಲಿಯಾದ್ರೂ ಹುಲ್ಲುಗಾವಲು ಉಂಟಾ, ಇಲ್ಲೆಲ್ಲ ಹುಲ್ಲು ಮೇಯ್ದ ನಂತರ ಇನ್ನು ಬೇರೆ ಎಲ್ಲಿ ಕಡೆ ಸಿಕ್ಕಬಹುದು ಅಂತ ಹೀಗೆ ಹುಡುಕ್ತಾ ಹುಡುಕ್ತಾ ಸಂಚಾರ ಮಾಡ್ತಾ ಇದ್ರು. ಶ್ವೇಡಯಂತೌ ಪ್ರಗಾಯಂತೌ ಪ್ರಚಿನ್ವಂತೌ ಚ ಪಾದಪಾನ್ ನಾಮಭಿರ್ವ್ಯಾಹರಂತೌ ಚ ಸವತ್ಸಾಹಗಾಃ ಪರಂತಪ. ಹಸುಗಳಿಗೆ ಬೇಕಾದಂತಹ ಮೇವುಗಳನ್ನೆಲ್ಲ ಹುಡುಕಿ ಹುಡುಕಿ ಆಮೇಲೆ ತಾವು ಬಾಹುಗಳನ್ನೆಲ್ಲ ತಟ್ಟಿ ಶಬ್ದವನ್ನು ಮಾಡ್ತಾ ಆ ಹಸುಗಳ ಹೆಸರನ್ನು ಕರೀತಾ ಅವುಗಳನ್ನು ಕರೀತಾ ಇದ್ರು. ಇವರು ಕರೆದ ಕೂಡಲೇ ಆ ಹೆಸರಿಗೆ ಸರಿಯಾಗಿ ಅದು ಸ್ಪಂದಿಸಿ ಅವುಗಳು ಬರ್ತಾ ಇತ್ತು. ಹೇಗೆ ಕೇಳಿದ್ರೆ ಹೇಳ್ತಾರೆ, ತಪಸ್ವಿಗಳ ಹಾಗೆ ಇವುಗಳು ಸವತ್ಸಾಹ ಗಾಪರಂದಪ. ಗೋವುಗಳಿಗೋಸ್ಕರ ಅದೇ ಒಂದು ತಪಸ್ಸು. ತಪಸ್ಸು ಅಂತ ಹೇಳಿದ್ರೆ ಒಂದು ಕೆಲಸದಲ್ಲಿ ಅದನ್ನೇ ತಲ್ಲೀನವಾಗಿ ಮಾಡುವಂತಹ ಒಂದು ಪರಿ. ಹಾಗಾಗಿ ದನ ಮೇಯಿಸಬೇಕಾದ್ರೆ ದನಕ್ಕೆ ಏನು ಬೇಕು, ಹುಲ್ಲುಗಾವಲು ಬೇಕು, ಎಲ್ಲಿ ಬೇಕು, ದನ ಕರಿಬೇಕು, ಅದನ್ನು ಕೊಂಡೋಗುದು. ಹೀಗೆ ಪೂರ್ತಿ ದನವನ್ನು ನೋಡಿಕೊಳ್ಳುವ ಋಷಿಗಳ ಹಾಗೆ ತಾವು ತಪಸ್ವಿ ಜನರಂತೆ ಆ ದನಗಳನ್ನು ಕಾಯ್ತಾ ಇದ್ರು. ನಿರ್ಯೋಗ ಪಾಶೈರಾಸಕ್ತೌ ಸ್ಕಂದಾಭ್ಯಾಂ ಶುಭಲಕ್ಷಣೌ ವನಮಾಲಾ ಕೃತೋರಸ್ಕೋ ಬಾಲಶೃಂಗಾಮಿವಾರ್ಷಭೌ. ಕೃಷ್ಣ ಮತ್ತೆ ಬಲರಾಮ ಇಬ್ರು ಕೂಡ ಏನು ಮಾಡ್ತಾ ಇದ್ರು, ಮೊಸರಿಗೆ ಮೊದಲಾದಂತಹ ಗಡಿಗೆಗಳನ್ನು ಕಟ್ಟಲಿಕ್ಕೆ ಬೇಕಾದಂತಹ ಹಗ್ಗ ಉಂಟಲ್ಲ, ಆ ಹಗ್ಗಗಳನ್ನೆಲ್ಲ ತಮ್ಮ ಭುಜಗಳಲ್ಲಿ ಹಾಕಿಕೊಂಡಿದ್ರು. ಹಾಗಾಗಿ ನೋಡುವಾಗ ಅದಕ್ಕೆ ಸಂಬಂಧಪಟ್ಟ ಕರುಗಳನ್ನು ಕಟ್ಟಲಿಕ್ಕೆ ಬೇಕಾದಂತಹ ಹಗ್ಗಗಳು ಇವುಗಳನ್ನೆಲ್ಲ ಹೆಗಲ ಮೇಲೆ ಹಾಕೊಳ್ತಾ ಇದ್ರು. ಹಾಗಾಗಿ ಶುಭ ಲಕ್ಷಣ ಅಂತ ಹೇಳ್ತಾರೆ. ಕೆಲವು ವಸ್ತುಗಳನ್ನೆಲ್ಲ ಹಿಡ್ಕೊಂಡು ಹೋದ್ರೆ ಲಕ್ಷಣ ಒಳ್ಳೇದು ಅಂತ ಹೇಳ್ತಾನೆ. ಇದಿಷ್ಟು ಮಾತ್ರ ಅಲ್ಲ, ಆಮೇಲೆ ಏನ್ ಮಾಡ್ತಾ ಇದ್ರು, ಕಾಡಿನಲ್ಲಿ ಎಷ್ಟೋ ಎಲೆಗಳು ಚಿಗುರುತ್ತವೆ. ಆ ಚಿಗುರಿದ ಎಲೆ ಬಣ್ಣ ಬಣ್ಣ ಇರುತ್ತೆ. ಅದನ್ನೆಲ್ಲ ತುಳಸಿ ಮಾಲೆಯ ಹಾಗೆ ಹಾಕೊಳ್ತಾ ಇದ್ರು. ತುಳಸಿಗಳ ಮಾಲೆಯನ್ನೂ ಹಾಕೊಳ್ತಾ ಇದ್ರು. ಅದು ಎಲ್ಲಿಂದ ಕೇಳಿದ್ರೆ ಹಣೆಗೆ ಧರಿಸ್ತಾ ಇದ್ರು, ಅಲ್ಲಿಂದ ಕಾಲಿನವರೆಗೂ ಅಂತಹ ಮಾಲೆಗಳನ್ನೆಲ್ಲ ಹಾಕೊಳ್ತಾ ಇದ್ರು. ಹಾಗಾಗಿ ಹೇಳ್ತಾರೆ ವನಮಾಲಾ ಕೃತೋರಸ್ಕೌ ಅಂತ. ಹಾಗಾಗಿ ಅವರದ್ದು ಉರಸ್ ಎದೆ ಎಲ್ಲ ಬಹಳ ಚಂದ ಕಾಣ್ತಾ ಇತ್ತು. ಯಾಕೆ ಆ ಎಲೆಗಿನ್ನ ಮಾಡಿದಂತ ಮಾಲೆಯನ್ನೆಲ್ಲ ಹಾಕ್ತಾ ಇದ್ರು. ನೋಡುವವರಿಗೆ ಹೇಗೆ ಕಾಣ್ತಾ ಇತ್ತು ದೂರದಲ್ಲಿ ಕೇಳಿದ್ರೆ, ಚಿಗುರೊಡೆದಂತಹ ಕೊಂಬು ಇರುವಂತ ಗಂಡು ಕರುಗಳ ಹಾಗೆ ಕೃಷ್ಣ ಬಲರಾಮರು ಓಡಾಡ್ತಾ ಇದ್ರು. ಅಂದ್ರೆ ಏನು ಕೇಳಿದ್ರೆ, ಇವರು ಗಂಡಸರಾದದ್ದರಿಂದ ಆ ಎತ್ತಿನ ಮರಿಗಳಿಗೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಕರುಗಳ ಮಧ್ಯದಲ್ಲಿ ಇವಳು ಕರುಗಳಾಗಿ ಓಡಾಡ್ತಾ ಇದ್ದಾರೆ. ಸುವರ್ಣಾಂಜನ ವರ್ಣಾಭಾವ ಅನ್ಯೋನ್ಯ ಸದೃಶಾಂಬರೌ ಮಹೇಂದ್ರ ಯುಧ ಸಂಸಕ್ತೌ ಶುಕ್ಲ ಕೃಷ್ಣ ಮಿಮಾಂ ಬುದ್ಧೌ.
ಆಮೇಲೆ ಹೇಳ್ತಾ ಇದ್ದಾರೆ, ಇವರು ಆ ಕಾಡಿಗೆ ಎಲ್ಲ ಹಚ್ಕೊಂಡಿದ್ದಾರೆ, ಕಣ್ಣಿಗೆ ಎಲ್ಲ. ಹಾಗಾಗಿ ಹೇಗೆ ಇತ್ತು ಕೇಳಿದ್ರೆ, ಬಂಗಾರದ ಕಾಡಿಗೆಗಳನ್ನು ಹಾಕಿ ಕಂಡ ಹಾಗೆ ಇವರ ಕಣ್ಣುಗಳು ಹೋಲ್ತಾ ಇತ್ತು, ಹೇಳ್ತಾ ಇತ್ತು. ಆಮೇಲೆ ಅವರು ಹಾಕೊಳ್ಳುವ ಡ್ರೆಸ್ ಕೂಡ ಹಾಗೆ ಹೇಳ್ತಾರೆ, ಅನ್ಯೋನ್ಯ ಸದೃಶವಾದಂತ ಅಂಬರ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು. ಅಂದ್ರೆ ಇವೊಬ್ಬ ಕಪ್ಪಗೆ, ಇನ್ನೊಬ್ಬ ಬೆಳ್ಳಗೆ, ಅವರ ಕಲರಿಗೆ ಆಗುವ ಹಾಗೆ ವರ್ಣಕ್ಕೆ ಸರಿಯಾದಂತಹ, ಅವರಿಗೆ ಹೊಂದಿಕೆ ಆಗುವಂತಹ ವಸ್ತ್ರಗಳನ್ನು ಅವರು ತೊಟ್ಟಿದ್ರು. ಕೈಯಲ್ಲಿ ಒಂದು ಬಡಿಗೆಗಳನ್ನೆಲ್ಲ ಹಿಡ್ಕೊಂಡಿದ್ರು, ಕೋಲು. ಅದ್ಯಾಕೆ ಕೇಳಿದರೆ, ದನಗಳ ಆಚೀಚೆ ಹೋದವುಗಳನ್ನು ಜೋರು ಮಾಡಿಕೊಂಡು ಅದನ್ನು ಸರಿದಾರಿಗೆ ತರಲಿಕ್ಕೋಸ್ಕರ ಅಂತ. ಅದು ಹೇಗಿತ್ತು ಕೇಳ್ತಾರೆ, ಮಹೇಂದ್ರಾಯುಧ ಸಂಸಕ್ತವು ಅಂತ ಹೇಳ್ತಾರೆ. ಅಂದ್ರೆ ಸಿಡಿಲಿನ ಹಾಗೆ ಇತ್ತು ಅಂತ. ಅದ್ರಲ್ಲಿ ಒಂದು ಬಿಟ್ರೆ ಅಷ್ಟು ನೋವಾಗ್ತದೆ, ಹಾಗೆ ಸಿಡಿಲಿನ ಹಾಗೆ ಇತ್ತು ಅದು. ಅಂತಹ ಬಡಿಗೆಗಳನ್ನೆಲ್ಲ ಹಿಡ್ಕೊಂಡಿದ್ರು, ಪ್ರಕಾಶಮಾನವಾದ ಕೋಲನ್ನು ಧರಿಸಿದ್ರು. ಬಿಳಿ ಮತ್ತೆ ಕಪ್ಪು ಬಣ್ಣದ ಎರಡು ಮೋಡಗಳು ಹೋಗುವ ಹಾಗೆ ಕಾಣ್ತಾ ಇತ್ತು. ಮೋಡಗಳಲ್ಲಿ ಕಪ್ಪು ಮೋಡ, ಬಿಳಿ ಮೋಡ ಅಂತ ಎರಡು. ಈ ಕಪ್ಪು ಮೋಡ ಬಂದ್ರೆ ಮಳೆ ಬರೋದು ಗ್ಯಾರಂಟಿ ಅಂತ ಅರ್ಥ, ಯಾಕೆ ನೀರನ್ನು ತುಂಬಿಸಿಕೊಂಡಿರತ್ತೆ. ಹಾಗಾಗಿ ಕೃಷ್ಣ ಹಾಗೆ ಕಪ್ಪು ಮೋಡದ ಹಾಗೆ ಇದ್ದಾನೆ. ಇನ್ನು ಬಿಳಿ ಮೋಡದಾಗಿರುವವನು ಯಾರು ಕೇಳಿದ್ರೆ ಬಲರಾಮ. ಹೀಗೆ ಅವರಿಬ್ಬರು ಹಾಗೆ ಕಾಣ್ತಾ ಇದ್ರು ಅಂತ ಹೇಳ್ತಾ ಇದ್ದಾನೆ. ಕುಶಾಗ್ರ ಕುಸುಮಾನಾಂಚ ಕರ್ಣಪೂರ ಮನೋರಮವು ವನಮಾಲ ವಿಚಿನ್ವಂತವು ವನ್ಯವೇಷಧರಾವುಭವು. ಇನ್ನು ಗರಿಕೆಯ ತುದಿ ಭಾಗಗಳೆಲ್ಲ ಈ ದನಗಳೆಲ್ಲ ತಿಂತಾ ಇರ್ತವೆ. ಇವುಗಳಿಗಂತ ಕೆಲಸ ಏನಾದ್ರದ್ದು ಚೇಷ್ಟೆ ಮಾಡ್ಬೇಕಲ್ಲ ಮಕ್ಕಳಿಗೆ. ಹಾಗಾಗಿ ಏನ್ ಮಾಡ್ತಾ ಇದ್ರು, ಗರಿಕೆಗಳನ್ನು ಕೇಳ್ತಾ ಇದ್ರು. ಅವುಗಳನ್ನೇ ಕಟ್ಟಿ ಹೂಗಳ ತುದಿಯಲ್ಲೆಲ್ಲ ಹಾಕಿ ಅದನ್ನು ಒಳ್ಳೆ ಅಲಂಕಾರ ಮಾಡ್ತಾ ಇದ್ರು. ಒಂದೇ ಗರಿಕೆಯನ್ನಾದ್ರೆ ಅದನ್ನಷ್ಟು ಚಂದ ಕಾಣುವುದಿಲ್ಲ. ಅಲ್ಲಿ ಕಾಡಿನಲ್ಲಿರುವ ಬೇರೆ ಬೇರೆ ಯಾವುದಾದ್ರೂ ಹೂಗಳೆಲ್ಲ ಇದ್ರೆ ಅವುಗಳ ತುದಿಯನ್ನು ಈಚೆ ಕಟ್ಟಿ ಆ ಹೂಗಳನ್ನು, ಗರಿಕೆಗಳನ್ನು ಕಿವಿಯ ಆಚೆ ಈಚೆ ಇಟ್ಟುಕೊಳ್ತಾ ಇದ್ರು. ಕಿವಿಗಳಲ್ಲಿ ಕರ್ಣಪೂರ ಮನೋರಮವು ಅಂದ್ರೆ ಅದು ಚಂದಕ್ಕೋಸ್ಕರ ಅಂತ ಕಿವಿಗಳಿಗೆ ಆಚೆ ಈಚೆ ಸಿಕ್ಕಿಸಿಕೊಳ್ತಾ ಇದ್ರು. ಹಾಗಾಗಿ ನೋಡ್ಲಿಕ್ಕೆ ಬಹಳ ಚಂದ ಕಾಣ್ತಾ ಇತ್ತು, ಒಳ್ಳೆ ಅಲಂಕಾರ ಮಾಡಿದ ಹಾಗೆ. ನಾವು ಇವತ್ತು ಕಿವಿಗೆ ಹೂ ಇಟ್ಟರೆ ತಮಾಷೆ ಮಾಡ್ತೇವೆ, ಕಿವಿ ಮೇಲೆ ಫ್ಲವರ್ ಅಂತ ಕರೀತೇವೆ. ಆದ್ರೆ ಕೃಷ್ಣ ಬಲರಾಮರಂದ್ರೆ ಅದನ್ನು ಮನೋಹರವಾಗಿ ಕಿವಿಯ ಆಚೆ ಈಚೆ ಕಟ್ಟಿಕೊಂಡಿದ್ರು. ಆಮೇಲೆ ವನಮಾಲೆಗಾಗಿ ಚಿಗುರುಗಳನ್ನು ಹುಡುಕ್ತಾ ಇದ್ರು. ಮೈಯಲ್ಲೆಲ್ಲ ಹಾಕೊಳ್ತಾ ಇದ್ರು ಆ ಮಾಲೆಗಳನ್ನು. ಅದಕ್ಕೋಸ್ಕರ ಎಲ್ಲಿ ಚಿಗುರು ಎಲೆ ಉಂಟು ಅಂತ ಹುಡುಕ್ತಾ ಇದ್ರು. ಅದನ್ನೆಲ್ಲ ಧರಿಸಿದಾಗ ವನ್ಯ ವೇಷಧರಾವುಭವು, ಕಾಡು ಜನರ ಹಾಗೆ ಇವರು ಕಾಣ್ತಾ ಇದ್ರು. ಈ ಕಾಡಿನಲ್ಲಿ ಅಥವಾ ಕಾಡಿನಲ್ಲಿ ಓಡಾಡುವವರಿಗೆ ಗೊತ್ತುಂಟು, ಚಿಗುರುಗಳನ್ನೇ ಹಿಡ್ಕೊಂಡು ಬಂದು ಅದರದ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ. ಅಂದ್ರೆ ಅವುಗಳಿಂದ ಆ ಖಾದ್ಯ ಪದಾರ್ಥಗಳು, ಸಾರು ಸಾಂಬಾರು ಇತ್ಯಾದಿ ಏನು ಮಾಡಬೇಕಾದ್ರೂ ಕೂಡ ಅಂಥದ್ದೆಲ್ಲ ಹುಡುಕ್ತಾ ಇದ್ರು ಕಾಡಿನಲ್ಲೆಲ್ಲ. ಈಗಿನವರಿಗೆ ಅದು ಪೇಟೆಯಲ್ಲಿ ಸಿಕ್ಕುದು ಮಾತ್ರ ಗೊತ್ತು. ಅಂಥದ್ದನ್ನಲ್ಲಿ ಇವರು ಹುಡುಕಿ ಹುಡುಕಿ ತರ್ತಾ ಇದ್ರು, ಅದನ್ನು ಹಾಕೊಳ್ತಾ ಇದ್ರು. ಗೋವರ್ಧನ ಸ್ಯಾನುಚರವು ವನೇ ಸಾನುಚರವು ಚರವು ಚೇರತುರ್ಲೋಕ ಸಿದ್ಧಾಭಿ ಕ್ರೀಡಾಭಿ ಪರಾಜಿತವು. ಇನ್ನು ಅಣ್ಣ ತಮ್ಮಂದಿರು ಇಬ್ಬರು, ಕೃಷ್ಣ ಮತ್ತೆ ಬಲರಾಮ ಇಬ್ಬರು ಕೂಡ ಏನು ಮಾಡ್ತಾ ಇದ್ರು, ಗೋವರ್ಧನ ಬೆಟ್ಟದಲ್ಲಿ ಸಂಚರಿಸ್ತಾ ಇದ್ರು. ಅದರ ಪಕ್ಕದಲ್ಲಿ ಇರೋದು ಭಾಂಡೀರವನ. ಈ ಗೋವರ್ಧನ ಬೆಟ್ಟದಲ್ಲಿ ಗೋವಳರಂತೆ, ಅಂದ್ರೆ ಜಗತ್ತನ್ನು ರಕ್ಷಣೆ ಮಾಡುವ ಭಗವಂತ, ಆದ್ರೆ ಜಗತ್ತನ್ನು ಹೊತ್ತವ ಇನ್ನೊಬ್ಬ ಶೇಷ, ಆದ್ರೆ ಗೋಪಾಲಕರ ಹಾಗೆ ಓಡಾಡ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಹಳ್ಳಿಗರ ಜೊತೆಗೆ ಚೇರತುರ್ಲೋಕ ಸಿದ್ಧಾಭಿಹಿ, ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ರು. ಆ ಆಟ ಏನಾದ್ರೂ ಆದ್ರೆ ಇವರು ಯಾವತ್ತು ಕೃಷ್ಣ ಬಲರಾಮರು ಸೋಲಿಕ್ಕೆ ಇಲ್ಲ, ಬೇರೆ ಬೇರೆ ಸೋಲೋರು. ಅಂದ್ರೆ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು, ಮೋಸದಲ್ಲಿ ಅಂತಲ್ಲ, ಎಲ್ಲದರಲ್ಲಿ ಕೂಡ ಇವರು ಎಕ್ಸ್ಪರ್ಟ್ಗಳಾಗಿದ್ರು. ತಾದೇವಂ ಮಾನುಷೀಂ ದೀಕ್ಷಾಂ ವಹಂತೌ ಸುರಪೂಜಿತವು ತಜ್ಜಾತಿ ಕುಲಯುಕ್ತಾಭಿ ಕ್ರೀಡಾಭಿಶ್ಚೇರತುರ್ಮನಂ. ಆಮೇಲೆ ಇವರಿಬ್ಬರು ಹೇಗಿದ್ರು ಕೇಳಿದ್ರೆ, ದೇವತೆಗಳಿಂದ ಪೂಜಿಸಲ್ಪಡುವವರು ಅಂತ ಹೇಳ್ತಾರೆ. ತಾವೇವಂ ಮಾನುಷೀಂ ದೀಕ್ಷಂ, ಮನುಷ್ಯರಾಗಿ ಬಂದಿದ್ದಾರೆ ಕೃಷ್ಣ ಬಲರಾಮರು, ಆದರೆ ಸುರ ಪೂಜಿತವು, ದೇವಾದಿ ದೇವತೆಗಳು ಬಂದು ಕೃಷ್ಣ ಬಲರಾಮರನ್ನು ಪೂಜೆ ಮಾಡ್ತಾ ಇದ್ರಂತೆ. ಹಾಗಾಗಿ ನೋಡುವಾಗ ಹೇಗೆ ಕೇಳಿದ್ರೆ ಮನುಷ್ಯರ ಹಾಗೆ ಕಾಡ್ತಾ ಇದ್ರು, ವೇಷಭೂಷಣ ಧರಿಸಿಕೊಂಡಿದ್ರು ಕೂಡ ದೇವತೆಗಳದನ್ನು ಗುರುತಿಸ್ತಾ ಇದ್ರು. ಆಯಾಯ ಜಾತಿ ಕುಲದವರ ಕೂಡಿದವರಾಗಿ ಆ ಕಾಡಿನಲ್ಲಿ ಆಟ ಆಡ್ತಾ ಕಾಲ ಕಳೀತಾ ಇದ್ರು. ಇಲ್ಲಿ ಬರುವಾಗ ನಾವು ದೇವತೆಗಳು ಅಂತ ತೋರಿಸ್ಲಿಲ್ಲ, ನರೇಶು ಜಾತೇಶು ನರವತ್ ಪ್ರವೃತ್ತಿ ಅಂತ ನಾವು ಗೋಪಾಲಕರಾಗಿ ಬಂದಾಗ ಅವರದ್ದು ಏನು ಆಚರಣೆಗಳು ಉಂಟು ಆ ರೀತಿಯಾಗಿ ಮಾಡ್ತಾ ಇದ್ರು. ಹೀಗೆ ನೋಡುವವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಇವರು ದೇವರುಗಳು, ಇವರು ದೇವತೆಗಳು, ಇವರು ಬಂದದ್ದು ಹೀಗೆ ಲೋಕರಕ್ಷಣೆಗೋಸ್ಕರ ಅಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಅವ್ರು ಏನ್ ತಿಳ್ಕೊಳ್ತಾ ಇದ್ರು ಹೇಳಿದ್ರೆ,
ಇವ ನಮ್ಮವನೇ, ಇವ ಗೋಪಾಲಕನೇ ಎಂದ ಆ ರೀತಿ ಇವರು ಕಾಲ ಕಳೀತಾ ಇದ್ರು, ಆಟ ಆಡ್ತಾ ಇದ್ರು. ತೌತು ಬಾಂಡೀರಮಾಶ್ರಿತ್ಯ ಕಾಲೇ ಕ್ರೀಡಾನುವರ್ತಿನೋ ಪ್ರಾಪ್ತವು ಪರಮಶಾಕಾಢ್ಯಂ ನ್ಯಗ್ರೋಧಂ ಶಾಖಿನಾಂ ವರಂ. ಅವರಿಬ್ಬರು ಕೂಡ ಅಲ್ಲಿ ಒಂದು ಭಾಂಡೀರ ಅಂತ ಒಂದು ವೃಕ್ಷ ಇತ್ತು. ಅದರ ವೃಕ್ಷದ ಬುಡದಲ್ಲಿ ಆಟದಲ್ಲಿ ಆಸಕ್ತರಾಗಿದ್ದರು ಅಂತ ಹೇಳ್ತಾರೆ. ಈ ಭಾಂಡೀರ ವೃಕ್ಷ ಅದು ದೊಡ್ಡ ವೃಕ್ಷ ಅಂತ ಹೇಳ್ತಾರೆ. ಅದಕ್ಕೆ ಅನೇಕ ಶಾಖೋಪಶಾಖೆಗಳು ಇತ್ತು. ಹಾಗಾಗಿ ಬಾಂಡೀರ ಅಂದ್ರೆ ಇದು ಆಲದ ಮರ, ಅದಕ್ಕೊಂದು ಹೆಸರು. ಹಾಗಾಗಿ ಅಂತಹ ಆಲದ ಮರ ಶ್ರೇಷ್ಠವಾಗಿ ಕಾಣ್ತಾ ಇತ್ತು. ಹಾಗಾಗಿ ಎಲ್ಲರೂ ಅಲ್ಲಿ ಆಶ್ರಯಿಸ್ತಾ ಇತ್ತು. ಅಂದ್ರೆ ಆಟ ಆಡುವುದು, ಆಟ ಆಡಿ ಒಂದು ಸಾಕಾದಾಗ ಅದರ ಕೆಳಗೆ ಮಲಗೋದು, ಕೂತ್ಕೊಳ್ಳೋದು, ನೆರಳು ಬೇಕಲ್ವ, ದಪ್ಪವಾದ ಎಲೆ, ಆಲದ ಎಲೆ. ಹಾಗಾಗಿ ಆ ಆಲದ ಮರದಲ್ಲಿ ಇವರು ಬುಡದಲ್ಲಿ ಇಲ್ಲಿ ಆಶ್ರಯಿಸ್ತಾ ಇದ್ರು. ಅಲ್ಲೇ ಮಕ್ಕಳದ್ದು ಆಟ ಪಾಠಗಳಿಲ್ಲ. ತತ್ರ ಸ್ಪಂದೋಲಿಕಾಭಿಶ್ಚ ಯುದ್ಧ ಮಾರ್ಗೈಶ್ಚ ದಂಶಿತವು ಅಶ್ಮಭಿಃ ಕ್ಷೇಪಣೀಯೈಶ್ಚ ತೌ ವ್ಯಾಯಾಮ ಅಕುರ್ವತಾಂ. ಆ ಭಾಂಡೀರ ವೃಕ್ಷದಲ್ಲಿ ಅಂದ್ರೆ ಆಲದ ಮರದಲ್ಲಿ ಇವರು ಆಟ ಆಡ್ತಾ ಇದ್ರು. ಹೇಗೆಲ್ಲ ಆಟ ಆಡ್ತಾ ಇದ್ರು ಹೇಳಿದ್ರೆ ಸ್ಪಂದೋಲಿಕಾಭಿಶ್ಚ ಅಂತ ಹೇಳ್ತಾರೆ. ಅಂದ್ರೆ ಜೋಕಾಲಿ ಆಟ ಆಡ್ತಾ ಇದ್ರು. ಅವುಗಳದ್ದು ಬೀಳು ನೋಡಿ, ನೀವು ನೋಡಿರ್ಬೋದು, ಗೋಳಿ ಮರದಲ್ಲಿ ಆ ಬಿಳಲುಗಳು ಬೀಳುತ್ತವೆ. ಆ ಬಿಳಲಿನಲ್ಲೇ ಕೂತ್ಕೊಳ್ಳೋದು, ಮತ್ತೆ ಪುನಃ ತೊಟ್ಟಿಲು ಕಟ್ಲಿಕ್ಕಿಲ್ಲ, ಅದರಲ್ಲಿ ಕಟ್ಟಿ ತೊಟ್ಟಿಲಿನ ಹಾಗೆ ಜೋಕಾಲಿ ಆಟ ಆಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಯುದ್ಧದ ಪದ್ಧತಿಗಳಿಂದ ಪರಸ್ಪರ ಕುಸ್ತಿ ಆಡ್ತಾ ಇದ್ರು ಅಂತ ಹೇಳ್ತಾರೆ. ಪರಸ್ಪರ ಕುಸ್ತಿ ಆಡ್ತಾ ಇದ್ರು. ಹಾಗಾಗಿ ದೇಹದಾರ್ಢ್ಯಗಳು ಅದು ಎಲ್ಲಿ ಉಪಯೋಗ ಆಗತ್ತೆ? ಮುಷ್ಟಿನ ಚಾನೂರ ಮರ್ದನರ ಮಥನ ಕಾಲದಲ್ಲಿ ಅದು ಉಪಯೋಗ ಆಗುತ್ತೆ. ಆ ರೀತಿಯಾಗಿ ಯಾವಾಗಲೂ ಯುದ್ಧದ ಪದ್ಧತಿಗಳಿಂದಲೇ ಅವರು ಪರಸ್ಪರ ಕುಸ್ತಿ ಆಟ ಆಡ್ತಾ ಇದ್ರು. ಇನ್ನು ಅಶ್ಮಭಿ ಕ್ಷೇಪಣೀಯೈಶ್ಚ ಕಲ್ಲುಗಳನ್ನು ದೂರಕ್ಕೆ ಎಸೆಯುವ ಆಟ. ಅದು ಕಲ್ಲನ್ನು ಎಲ್ಲ ಬಿಸಾಡ್ತಾ ಇರ್ತಾರೆ ಸುಮ್ಮನೆ ಸುಮ್ಮನೆ, ಅದರಲ್ಲಿ ಕೂಡ ಆಟ. ನೀರಲ್ಲಿ ಇದ್ರೆ ಚಪ್ಪಟೆ ಕಲ್ಲು ಹಿಡ್ಕೊಂಡು ಬಿಸಾಡೋದು, ಅದು ಎಷ್ಟು ಸಲ ಹಾರ್ತದೆ ಅಂತ ನೋಡು. ಉದ್ದಕ್ಕೆ ಇದ್ರೆ ಯಾವುದೋ ಮರದಲ್ಲಿ ದೂರದಲ್ಲಿ ಇದ್ರೆ ಇಲ್ಲಿಂದ ಯಾರು ಅಲ್ಲಿವರೆಗೆ ಹೋಗ್ತದೆ ಅಂತ, ಯಾರ್ದು ಎಷ್ಟು ದೂರ ಹೋಗುತ್ತೆ ಅಂತ. ಇವತ್ತು ನಾವು ಜಾವೆಲಿನ್ ಥ್ರೋ ಅಂತ ಹೇಳಿ ಮಾಡ್ತಾರೆ ನೋಡಿ, ಶಾರ್ಟ್ ಪುಟ್ ಅಂತ ಆಡ್ತಾರಲ್ಲ, ಅದೆಲ್ಲವೂ ಕೂಡ ಕೃಷ್ಣ ಬಲರಾಮರು ಕಾಡಿನಲ್ಲಿ ಆಡಿ ತೋರಿಸಿದವರು. ಹಾಗಾಗಿ ಹೇಳ್ತಾರೆ, ಅಂತಹ ಎಸೆಯುವ ಕಲ್ಲನ್ನು ಎಸೆಯುವ ಆಟ ಆಡ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಮಲ್ಲರಿಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳನ್ನು ಅಂದ್ರೆ ಈ ಮಕ್ಕಳು ದನಗಳು ಮೇಯ್ತಾವೆಂತ ಸುಮ್ಮನೆ ನಿತ್ಯ ಮಾಡ್ತಾ ಕೂತ್ಕೊಳ್ತಾ ಇರಲಿಲ್ಲ. ಮಕ್ಕಳನ್ನು ಆಕ್ಟಿವ್ ಆಗಿ ಇರುವ ಹಾಗೆ ಕೃಷ್ಣ ಬಲರಾಮರು ಆ ಕಾಡಿನಲ್ಲಿ ಆಟ ಆಡಿಸ್ತಾ ಇದ್ರು. ಯುದ್ಧ ಮಾರ್ಗೈಶ್ಚ ವಿವಿಧೈಃ ಗೋಪಾಲೈಃ ಸಹಿತಾನುಭೌ ಮುದಿತೌ ಸಿಂಹ ವಿಕ್ರಾಂತೌ ಯಥಾಕಾಲಂ ವಿಚೇದತುಃ. ಅನೇಕ ಕ್ರಮದ ಯುದ್ಧದ ಪದ್ಧತಿಗಳನ್ನು ಗೋಪಾಲಕರಿಗೆ ಇವರು ಹೇಳಿಕೊಡ್ತಾ ಇದ್ದಾರೆ. ಅಂದ್ರೆ ಯಾವತ್ತೂ ಕೂಡ ಬಂದರೂ ಕೂಡ ನೀವು ಎದುರಿಸಲಿಕ್ಕೆ ತಯಾರಾಗಿರ್ಬೇಕು, ನಾವೇ ಯಾವತ್ತೂ ಇರೋದಿಲ್ಲ, ಅದಕ್ಕೋಸ್ಕರ ಯಾರು ಹೇಗೆ ಅಟ್ಯಾಕ್ ಮಾಡಬಹುದು ಅದೆಲ್ಲವನ್ನು ತೋರಿಸಿಕೊಡ್ತಾ ಇದ್ರಂತೆ. ಹಾಗಾಗಿ ಸಿಂಹದಂತೆ ಪರಾಕ್ರಮಶಾಲಿಗಳಾದವರು ಮುದಿತವು ಸಿಂಹ ವಿಕ್ರಾಂತವು ಅಂತ ಹೇಳ್ತಾರೆ. ಅದು ಅಂದ್ರೆ ಒಂದು ಗತ್ತಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಕೃಷ್ಣ ಬಲರಾಮರು ಆ ಕಾಡಿನಲ್ಲಿ ಮನಸೋ ಇಚ್ಛೆ ಆಚೆ ಈಚೆ ಎಲ್ಲಿ ಬೇಕಾದ್ರೆ ಹೋಗ್ತಾ ಇದ್ರು. ತಯೋ ರಮಯತೋರೇವಂ ತಲ್ಲಿಪ್ಸು ಸುರಸೋತ್ತಮ ಪ್ರಲಂಬೋಭ್ಯಗಾತ್ ತತ್ರ ಅಭ್ಯಾಗಮತ್ ತತ್ರ ಛಿದ್ರಾನ್ಮೇಷಿ ತಯೋಸ್ತದ. ಅಂದ್ರೆ ಇವರಿಗೆ ಯಾರ ಹೆದರಿಕೆಗೂ ಇರಲಿಲ್ಲ. ಹಾಗಾಗಿ ಆರಾಮ ಹೋಗ್ತಾ ಇದ್ರು. ಯಾರೂ ಕೂಡ ಇವರನ್ನು ಅಲ್ಲಿಗೆ ಹೋದದ್ದು ಯಾಕೆ, ಇಲ್ಲಿಗೆ ಅಲ್ಲಿ ಹಾಕೊಂಡು ಹೀಗಂತ ಹೇಳುವವರೇ ಇಲ್ಲ. ಇವರದ್ದೇ ಕಾರಬಾರು ಹೊರಡ್ತಾ ಇದ್ರು. ಒಂದು ಸಲ ಹಾಗೆ ರಾಮಕೃಷ್ಣರಲ್ಲಿ ಆಟ ಆಡ್ತಾ ಇರುವಾಗ ಒಬ್ಬ ಪ್ರಲಂಬಾಸುರ ಅಂತ ಅಸುರ ಶ್ರೇಷ್ಠವ ಆತ ಕಾಯ್ತಾ ಇದ್ದಂತೆ. ಛಿದ್ರಾನ್ಮೇಷಿ ಅಂತ ಹೇಳ್ತಾರೆ, ಏನಾದ್ರೂ ಮಾಡಿ ಇವರೊಬ್ಬರನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ. ಯಾವಾಗ ಇದೇ ಸರಿಯಾದ ಕಾಲ, ಕೃಷ್ಣ ಬಲರಾಮರು ಗೋಪಾಲಕರಲ್ಲಿ ಆಟ ಆಡ್ತಾ ಇದ್ದಾರೆ, ಅಲ್ಲಿ ನಾನು ಕೂಡ ಆಟದ ಪ್ರಸಂಗದಲ್ಲಿಯೇ ನಾನು ಅವರೊಟ್ಟಿಗೆ ಹೋಗಿ ಆಟ ಆಡ್ತೇನೆ, ಇದೇ ನನಗೆ ಸರಿಯಾದ ಕಾಲ ಅಂತ ಹೇಳಿ ಅಲ್ಲಿಗೆ ಆಗಮಿಸಿದ. ಅವ ನೋಡ್ತಾ ಇದ್ದ, ಇವರು ಆಟ ಆಡುದು ಇದೆಲ್ಲ ನೋಡ್ತಾ ಇದ್ದ. ಆದ್ರೆ ಬರ್ಬೇಕು ಅಂತ ಎಣಿಸ್ತಾ ಇದೆ, ಇವರನ್ನು ಮಧ್ಯದಲ್ಲಿ ಬಂದು ಇವ್ರನ್ನ ಕೊಲ್ಬೇಕು ಅಂತ. ಈಗ ನೋಡಿ ಬರ್ತಾ ಇದ್ದಾನೆ. ಗೋಪಾಲ ವೇಷಮಾಸ್ಥಾಯ ಮನ್ಯ ಪುಷ್ಪ ವಿಭೂಷಿತ ಲೋಭಯಾನ ಸತೌ ವೀರೌ ಹಾಸ್ಯೈಃ ಕ್ರೀಡನಕೈಸ್ತತ. ಹೇಗಿದ್ದಾರೆ ಕೃಷ್ಣ ಬಲರಾಮರು? ಹಾಗೆ ತಾನು ಕೂಡ ಬರಬೇಕು ಅಂತ ಗೋಪಾಲಕರಂತೆ ಉಡುಗೊಗಳನ್ನು ತೊಟ್ಟಂತೆ ಆ ರಕ್ಕಸ. ಅವರಿಗೆಲ್ಲ ಬೇಕಾದ ಹಾಗೆ ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ಬರುತ್ತೆ. ಹಾಗಾಗಿ ಕಾಡಿನಲ್ಲಿ ಇರುವಂತಹ ಹೂಗಳಿಂದ ಅಲಂಕಾರ, ವನ್ಯ ಪುಷ್ಪ ವಿಭೂಷಿತ, ಕಾಡಿನಲ್ಲಿರುವ ಹೂಗಳನ್ನು ಚಿಗುರುಗಳನ್ನೆಲ್ಲ ಹಾಕಿಕೊಂಡ
ಮತ್ತೆ ತಾನು ಕೂಡ ಹಾಗೆ ತಮಾಷೆಯ ಆಟಗಳನ್ನು ಆಡ್ತಾ ಆಡ್ತಾ ಅವರಲ್ಲಿ ತಾನೂ ಒಬ್ಬ ಆಟಗಾರ ಎನ್ನುವಂತ ಭಾವನೆಯನ್ನು ಹುಟ್ಟಿಸ್ತಾ ಬಂದಂತೆ. ನೋಡಿ, ಲೋಭಾಯಮಾನವು ಸತೌ ವೀರವು ಹಾಸ್ಯೈ ಕೇಳಿ ಜೋಕೆಲ್ಲ ಮಾಡ್ತಾ ಗಮ್ಮತ್ತು ಮಾಡ್ತಾ ಮಾಡ್ತಾ ಅವರೊಟ್ಟಿಗೆ ಬಂದ. ಸೋ ಅವಗಾಚ್ಯತ ನಿಶಂಕಸ್ತೇಷಾಂ ಮಧ್ಯಮ ಮಾನುಷಂ ವಪುರಾರ್ಥಾಯ ಪ್ರಲಂಬೋ ದಾನವೇಶ್ವರ. ಎಷ್ಟು ಕೇಳಿದ್ರೆ ಆ ಅಸುರ ಬಂದದ್ದು ಯಾರಿಗೂ ಸಂಶಯವೇ ಬರಲಿಲ್ಲ. ಒಬ್ಬ ರಕ್ಕಸ ಇರ್ಬೋದು, ಪ್ರಲಂಬ ಇರ್ಬೋದು ಅಂತ ಯಾರಿಗೂ ಬರಲಿಲ್ಲ. ನೋಡಿದ್ರೆ ಹೇಗಿದ್ದ ಕೇಳಿದ್ರೆ ತಾನು ಅವರಂತೆ ಮೈಕಟ್ಟನ್ನು ಪಡೆದಿದ್ದ. ಗೋಪಾಲಕರ ಹಾಗೆ ಕಾಣ್ತಾ ಇತ್ತು. ಆದರೆ ಮೂಲತಃ ಇವ ದಾನವೇಶ್ವರನಾದಂತ ಪ್ರಲಂಬ. ಪ್ರಕ್ರೀಡಿತಾಶ್ಚತೆ ಸರ್ವೇ ಸಹ ತೇ ನಾಮರಾರಿಣ ಗೋಪಾಲ ವಪುಷಂ ಗೋಪಾ ಮನ್ಯಪಾದ ಬಾಂಧವಂ. ದೇವತೆಗಳ ಶತ್ರು ಇವ ಪ್ರಲಂಬಾಸುರ. ಕೇವಲ ಕೃಷ್ಣ ಬಲರಾಮರಿಗೆಲ್ಲ, ಯಾರೆಲ್ಲ ಸಾತ್ವಿಕರಿದ್ದಾರೆ ಅವರಿಗೆಲ್ಲ ಉಪದ್ರವ ಕೊಡುವವ ಈತ. ಹಾಗಾಗಿ ಇವನು ಕೂಡ ಗೋಪಾಲಕರಾಗಿ ಬಂದಿದ್ದಾನೆ. ಗೋಪಾಲಕರು ಕೂಡ ನಮ್ಮ ಬಾಂಧವ, ನಮ್ಮ ಒಟ್ಟಿಗೆ ಇದ್ದವ ಅಂತ ಹೇಳಿಕೊಂಡು ಎಲ್ಲರೂ ಸೇರಿ ಆಟ ಆಡ್ತಾ ಇದ್ರು. ಕೆಲವು ಸಲ ಹೊರಗಿನವರು ಬಂದ್ರೆ ಸೇರಿಸಿಕೊಳ್ಳೋದೇ ಇಲ್ಲ. ನೀನು ನಮ್ಮ ಟೀಮಿನಲ್ಲಿ ಇದ್ದವ, ನೀನು ಹೋಗುವೆ ಅಂತೇಳಿ. ಆದ್ರೆ ಇಲ್ಲಿ ಹಾಗಲ್ಲ, ಇವನನ್ನು ಸೇರಿಸಿಕೊಂಡು ಆಟ ಆಡ್ತಾ ಇದ್ದಾನೆ. ಸತುಚ್ಛಿದ್ರಾಂತರಕ್ಷೇಸು ಪ್ರಲಂಬೋ ಗೋಪತಾಂಗತಃ ದೃಷ್ಟಿಂ ಪ್ರಣಿದಧೇ ಕೃಷ್ಣೇ ರೌಹಿಣೀ ಚ ದಾರುಣಂ. ಆ ಪ್ರಲಂಬಾಸುರ ಗೋಪವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ. ಕಾಯ್ತಾ ಇದ್ದಾನೆ ಕೃಷ್ಣನ ಅಥವಾ ಬಲರಾಮನನ್ನು ಯಾವಾಗ ನಾಶ ಮಾಡುವ, ಕೊಲ್ಲುವ ಅಂತೇಳಿ ಹೊಂಚು ಹಾಕ್ತಾ ಇದ್ದ. ಕೃಷ್ಣ ಬಲರಾಮರಿಗೂ ಭಯ ಹುಟ್ಟುವ ಹಾಗೆ ನೋಡ್ತಾ ಇದ್ದಾನೆ. ದೃಷ್ಟಿಂ ಪ್ರಣದಧೇ ಕೃಷ್ಣೇ ಅಂತ. ಕೃಷ್ಣನನ್ನು ನೋಡುವಾಗಲೇ ಹೀಗೆ ಗಮನಿಸೋದು, ಭಾರೀ ದೃಷ್ಟಿಯಿಂದ ನೋಡ್ತಾ ಇದ್ದಂತೆ. ಬಲರಾಮನನ್ನು ನೋಡುವಾಗಲೂ ಹಾಗೆ ತೀಕ್ಷ್ಣವಾಗಿ ನೋಡ್ತಾ ಇದ್ದಂತೆ. ಅಂದ್ರೆ ಭಯ ಹುಟ್ಟಿಸುವ ಹಾಗೆ ಗುರುಗುಟ್ಟಿ ನೋಡ್ತಾ ಇದ್ದ. ಯಾಕೆ ಕೇಳಿದ್ರೆ ಇವ ದುರ್ಜನ, ಇವ ನೆಗೆಟಿವ್ ಎನರ್ಜಿ. ಕೃಷ್ಣ ಬಲರಾಮರು ಸಜ್ಜನರು ಪಾಸಿಟಿವ್ ಎನರ್ಜಿ. ಹಾಗಾಗಿ ಅದು ಸೆಟ್ ಆಗ್ಲಿಕ್ಕೆ ಇಲ್ಲ. ಹಾಗಾಗಿ ಅವ್ರು ಬಂದ ಕೂಡ ಗುರುಗುಟ್ಟಿ ನೋಡಿದವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಬಿಡುದಿಲ್ಲ, ಈಗ ಅಂತೇಳಿ. ಹೀಗೆ ಅವನ ದೃಷ್ಟಿಯೇ ಕೆಟ್ಟ ದೃಷ್ಟಿಯಾಗಿತ್ತು ಅಂತ ಹೇಳ್ತಾರೆ. ಅಭಿಷಕ್ಯಂ ತಥೋ ಮತ್ವ ಕೃಷ್ಣಮದ್ಭುತ ವಿಕ್ರಮಂ ರೌಹಿಣೇಯ ವಧೇಯತ್ತಂ ಅಕರೋ ದಾನವೇಶ್ವರ. ಗಮನಿಸ್ತಾನೆ, ಪ್ರತಿ ಒಂದು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾನೆ. ಈ ಕೃಷ್ಣ ಸಾಮಾನ್ಯ ಅಲ್ಲ, ಅವ ಅದ್ಭುತ ಪರಾಕ್ರಮಿ ಕೃಷ್ಣ. ಅವನನ್ನು ನಾನು ಎದುರಾಕೊಂಡ್ರೆ ಆಗ್ಲಿಕ್ಕಿಲ್ಲ ಅಂತ ಅಂದಾಜು ಮಾಡಿದಂತೆ. ಕೊನೆಗೆ ಏನು, ರೌಹಿಣೇಯ ವಧೇಯತ್ನಂ. ಹಾಗಾದ್ರೆ ಶೇಷಾವತಾರಿಯಾದ ಸಂಕರ್ಷನಾಗಿದ್ದಾನೆಲ್ಲ ಬಲರಾಮ, ಅವನನ್ನು ನಾಶ ಮಾಡುವ ಅಂತ ಸಂಕಲ್ಪ ಮಾಡಿದೆ. ಅವನು ಬೇಡ, ಇವನಾಗಬಹುದು ಅಂತ ತಾನು ಸೆಲೆಕ್ಟ್ ಮಾಡಿದಂತೆ. ಹರಿಣಾ ಕ್ರೀಡನನ್ನಾಮ ಬಾಲಕ್ರೀಡನ ಕಂತತಃ ಪ್ರಕ್ರೀಡಿತಾಶ್ಚತೆ ತರವೇ ದ್ರೌ ಯುಗಪದ ಉತ್ಪತನ್. ಆ ಗೋಪಾಲಕರು ಯಾವ ಆಟ ಆಡ್ತಾ ಇದ್ರು ಅಂತ ಕೇಳಿದ್ರೆ, ಜಿಂಕೆಯ ಆಟ ಅಂತ ಒಂದು ಬಾಲಕ್ರೀಡೆಯಲ್ಲಿ ನಿರತರಾಗಿದ್ರು ಹೇಳ್ತಾರೆ. ಅದು ಹೇಗೆ ನೋಡಿ, ಆ ಆಟ ಹೇಗೆ, ಅದನ್ನು ಹೇಗೆಲ್ಲ ಇದು ಮಾಡಬಹುದು ಅದನ್ನೆಲ್ಲ ತೋರಿಸಿಕೊಡ್ತಾ ಇದ್ದಾರೆ ವೇದವ್ಯಾಸರು. ದ್ವೌ ಯುಗಪದದುತ್ಪತನ್ ಅಂತ. ಇಬ್ಬಿಬ್ರು ಒಟ್ಟೊಟ್ಟಿಗೆ ಹಾರಬೇಕು. ಅಂದ್ರೆ ಏನು ಕೇಳಿದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಈ ಕ್ರೀಡೆ ಎಲ್ಲ ಮಾಡಬೇಕಾದ್ರೆ, ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಬ್ಬರಿಬ್ಬರದ್ದು ಕಾಂಪಿಟೇಷನ್ ಬರ್ತದೆ. ಅದರಲ್ಲಿ ವಿನ್ ಆದವರು ಮತ್ತೊಬ್ಬರೊಟ್ಟಿಗೆ, ಅವರು ವಿನ್ ಆದವರು ಮತ್ತೊಬ್ಬರೊಟ್ಟಿಗೆ ಅಂತ ಹೀಗೆ. ಹಾಗೆ ಇಲ್ಲಿ ಹೇಗೆ ಕೇಳಿದ್ರೆ, ಎರಡೆರಡು ಜನ ಓಡ್ಬೇಕು, 2 ಜನ ಸಮಾನವಾಗಿ ಓಡ್ಬೇಕು. ಅದ್ರಲ್ಲಿ ಯಾರು ಮುಂದೆ ಹೋಗ್ತಾನಲ್ಲ ಅವನು ಗೆದ್ದವನು. ಸೋತವನಿಗೆ ಪನಿಷ್ಮೆಂಟ್ ಎಲ್ಲ ಉಂಟು, ಮತ್ತೆ ಸುಮ್ಮನೆ ಅಲ್ಲ. ಹಾಗಾಗಿ ಹೇಳ್ತಾರೆ ಇಬ್ಬಿಬ್ರು ಒಟ್ಟೊಟ್ಟಿಗೆ ಹಾರಬೇಕು ಅಂತ ಹೇಳ್ತಾರೆ. ಹಾರುದಂದ್ರೂ ಓಡುದು ತಮ್ಮನ್ನು ಒಂದೇ. ಕೃಷ್ಣ ಶ್ರೀರಾಮ ಸಹಿತ ಪುಪ್ಲುವೆ ಗೋಪಸೂನುನ ಸಂಕರ್ಷಣಸ್ತು ಪ್ಲುತಮ ಪ್ರಲಂಬೇನ ಸಹಾನಗ. ಕೃಷ್ಣ ಏನು ಮಾಡಿದ, ಶ್ರೀರಾಮನ ಜೊತೆಗೆ ತಾನು ಪಾರ್ಟಿ ಮಾಡಿಕೊಂಡು ಆಡದೆ. ಅವರಿಬ್ರು ಪುಪ್ಲುವೆ ಅಂತ ಹೇಳ್ತಾರೆ, ಹಾರ್ತಾ ಹಾರ್ತಾ ಹೋಗ್ಬೇಕು. ಸಂಕರ್ಷಣ ಪ್ರಲಂಬನೊಟ್ಟಿಗೆ ಓಡಿದ. ಅಂದ್ರೆ ಶ್ರೀರಾಮ, ಅದು ಯಾರು ಕೇಳಿದ್ರೆ ಕುಂಭಕನ ಚರಿತ್ರೆ ಬಂದಿತ್ತು. ನೀಲೆಯ ತಮ್ಮ. ಹಾಗಾಗಿ ಅವ ಬಾಮ ಮೈದುನಾಗುತ್ತಾನೆ. ಅವನು ಕೃಷ್ಣನ ಜೊತೆಗೆ ಬಂದು ತಾನು ಆಟ ಆಡ್ಲಿಕ್ಕೆ ಶುರು ಮಾಡಿ. ಯಾರದ್ರಲ್ಲಿ ವಿನ್ ಆಗ್ತಾನೆ ಹೇಳಿದ್ರೆ ಎಲ್ಲದರಲ್ಲಿಯೂ ಕೃಷ್ಣನೇ. ಇಲ್ಲಿ ಪ್ರಲಂಬಾಸುರ ಏನು ಮಾಡಿದ್ದಾನೆ, ಬಲರಾಮನ ಜೊತೆಗೆ ತಾನು ಆಡ್ಲಿಕ್ಕೆ ಬಂದಿದ್ದಾನೆ. ಗೋಪಾಲಸ್ತ್ವಪರೇ ದ್ವಂದ್ವಂ ಗೋಪಾಲೈರಪರೈಃ ಸಹ ಪ್ರದೃತ ಲಂಘಯಂತೋ ವೈತೆ ಅನ್ಯೋನ್ಯಂ ಲಘು ವಿಕ್ರಮಾಃ. ಉಳಿದ ಗೋಪಾಲಕರು ಏನ್ ಮಾಡಿದ್ರು, ಅವರು ಇಬ್ಬರಿಬ್ಬರು ಜೋಡಿ ಮಾಡಿಕೊಂಡ್ರು. ಇಬ್ಬಿಬ್ರು ಒಟ್ಟಾಗಿ ಹಾರಲಿಕ್ಕೆ ಆರಂಭ ಮಾಡಿದ್ರು. ಯೋಗ್ಯತೆಯ ತಕ್ಕಂತೆ ಪರಾಕ್ರಮದ ತಾರತಮ್ಯಗಳನ್ನು ಅವರು ಹೊಂದಿದ್ರು. ಅಂದ್ರೆ
ಅವರವರ ಸಾಮರ್ಥ್ಯಕ್ಕೆ ಸರಿಯಾಗಿ ಓಡ್ತಾ ಇದ್ದು. ಶ್ರೀರಾಮಮಜಯತ್ ಕೃಷ್ಣ ಪ್ರಲಂಬಂ ರೋಹಿಣೀ ಸುತ ಗೋಪಾಲೈ ಕೃಷ್ಣಪಕ್ಷೀ ಗೋಪಾಲೈ ಸ್ವಪರೇಜಿತಾ. ಕೃಷ್ಣ ಏನ್ ಮಾಡ್ತಾನೆ, ಶ್ರೀರಾಮನನ್ನು ಸೋಲಿಸಿದ. ಶ್ರೀರಾಮನಿಂದ ಗೆಲ್ಲಲ್ಪಟ್ಟವ ಕೃಷ್ಣ. ಪ್ರಲಂಬಂ ರೋಹಿಣೀ ಸುತ, ಇನ್ನು ಪ್ರಲಂಬನನ್ನು ಸೋಲಿಸ್ತಾನೆ ಬಲರಾಮ. ಹೀಗೆ ಕೃಷ್ಣ ಬಲರಾಮರೇ ಅದರಲ್ಲಿ ಜಯವನ್ನು ಬಾಳ್ತಾರೆ. ಇನ್ನು ಗೋಪಾಲಕರು ಹಾಗೆ ಕೆಲವರು ಕೃಷ್ಣ ಪಕ್ಷೀಯರು, ಇನ್ನು ಅಪರೇಜಿತ ಅಂದ್ರೆ ಏನು ಕೇಳಿದ್ರೆ ಅದರಲ್ಲಿ ಕೆಲವರು ಕೃಷ್ಣ ಪಕ್ಷದ ಗೋಪಾಲಕರು, ಅವರೆಲ್ಲ ಜಯವನ್ನು ಹೊಂದುತ್ತಾರೆ. ಇನ್ನೊಂದು ಗೋಪಾಲಕರಿದ್ದಾರೆ, ಅವರೆಲ್ಲ ಸೋತವರು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಈ ಗೆದ್ರೆ ಏನು ಇವರಿಗೆ? ಇಲ್ಲಿ ಶ್ರೀರಾಮ ಮಜಯತ್ ಕೃಷ್ಣ ಎನ್ನುವಲ್ಲಿ ಬಹಳಷ್ಟು ವಿಮರ್ಶೆಯನ್ನು ಕೊಡ್ತಾರೆ. ಭಾಗವತದಲ್ಲಿ ಕೃಷ್ಣನೇ ಸೋತ ಹಾಗೆ ಕಾಣುತ್ತದೆ, ಅಲ್ಲ, ಅದು ಆಚಾರ್ಯರು ಅದಕ್ಕೆ ನಿರ್ಣಯ ಕೊಡ್ತಾರೆ, ಕೃಷ್ಣನೇ ಗೆದ್ದದ್ದು ಅಂತ ಹೇಳಿ. ಅದಕ್ಕೆ ಇಲ್ಲಿ ಹರಿವಂಶದ ಉದಾಹರಣೆಯನ್ನು ಕೊಡ್ತಾರೆ. ಶ್ರೀರಾಮ ಅಜಯತ್ ಕೃಷ್ಣ ಅಂತ ಹೇಳಿ, ಅಂದ್ರೆ ಸ್ಪರ್ಧಾದುಗಳಲ್ಲಿ ಭಂಡೀರ ವೃಕ್ಷದಲ್ಲಿ ಗೆದ್ದದ್ದು ಕೃಷ್ಣನೇ ಎನ್ನುವಂಥದ್ದು ಹರಿವಂಶಕ್ಕೆ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ. ಕೆಲವು ಸಲ ವಿರೋಧಗಳು ಬಂದ ಹಾಗೆ ಕಾಣುತ್ತೆ, ಆದರೆ ಬೇರೆ ಗ್ರಂಥಾಂತರಗಳನ್ನು ನೋಡಿ ಅದಕ್ಕೆ ಅರ್ಥವನ್ನು ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ದೇಹವಾಯನ್ ವಾಹಯಂತ ತ್ವನ್ಯೋನ್ಯಂ ಸಂಹರ್ಷಾತ್ ಸಹಸಾ ಧೃತಾ ಭಾಂಡೀರ ಸ್ಕಂಧ ಮುದ್ದಿತ್ಯ ಮರ್ಯಾದಾಂ ಪುನರಾಗಮನ್. ಇದರಲ್ಲಿ ಸೋತವರಿಗೆ ಗೆದ್ದವರನ್ನು ಹೊತ್ತುಕೊಂಡು ಓಡಬೇಕು. ಹಾಗಾಗಿ ಅಲ್ಲಿ ಸೋತದ್ದು ಯಾರು? ಶ್ರೀರಾಮ. ಗೆದ್ದವ ಕೃಷ್ಣ. ಶ್ರೀರಾಮ ಕೃಷ್ಣನನ್ನು ಹೊತ್ತುಕೊಂಡು ಹೋಗಬೇಕು. ಹಾಗೆಯೇ ಬಲರಾಮ ಮತ್ತೆ ಪ್ರಲಂಬಾಸುರನಲ್ಲಿ ಸೋತದ್ದು ಯಾರು ಕೇಳಿದ್ರೆ ಪ್ರಲಂಬ. ಹಾಗಾಗಿ ಪ್ರಲಂಬ ಬಲರಾಮನನ್ನು ಹೊತ್ತುಕೊಂಡು ಹೋಗಬೇಕು. ಎಲ್ಲಿಗೆ? ಭಾಂಡೀರ ಸ್ಕಂದ ಮುದ್ದಿಷ್ಟ್ಯ ಅಂತ ಆಟ ಶುರು ಮಾಡಿದಲ್ಲಿಂದ ಹೊತ್ಕೊಂಡು ಹೋಗ್ಬೇಕು. ಆಟ ಶುರು ಮಾಡಿದಲ್ಲಿ ಹೇಳಿದ್ರೆ ಭಾಂಡೀರ ವೃಕ್ಷ. ನಿಯಮದ ಪ್ರಕಾರ ಸೋತವರು ಗೆದ್ದವರನ್ನು ಹೊತ್ಕೊಂಡು ಓಡಬೇಕು. ಓಡಿದ್ರು ಸಂಕರ್ಷಣಂತು ಸ್ಕಂಧೇನ ಶೀಘ್ರ ಮುಕ್ಷಿಪ್ಯ ದಾನವ ಧೃತಂ ಜಗಾಮುಖ ಸಚಂದ್ರ ಇವತೋಯದ. ಬಲರಾಮ ಏನು ಮಾಡಿದ್ದಾನೆ ಗೊತ್ತಾ? ಅವನ ಸಂಗಡಿಗರೆಲ್ಲ ಹೋಗಿ ಕೂತಿದ್ದಾರೆ. ಪ್ರಲಂಬಾಸುರ ಸೋತವಲ್ಲ, ಇವನನ್ನು ಹೊತ್ಕೊಂಡು ಓಡಿದ್ದಾನೆ. ಇವ ನೇರವಾಗಿ ವೃಕ್ಷದ ಬುಡಕ್ಕೆ ಹೋಗಿ ನಿಲ್ಬೇಕಿತ್ತು, ಅಲ್ಲಿಗೆ ಹೋಗ್ಲಿಲ್ಲ. ಮತ್ತೆ ಏನ್ ಹೇಳ್ತಾರೆ? ಶೀಘ್ರ ಉತ್ಕ್ಷಿಪ್ಯ ದಾನವಃ, ಮೇಲೆ ಹಾರಿದಂತೆ. ಎಲ್ಲಿ ಉಂಟೋ ಅಲ್ಲಿಂದ ಮೇಲೆ ಹಾರಿದ, ಅಂದ್ರೆ ಆಕಾಶಕ್ಕೆ ಹಾರಿದ. ರಕ್ಕಸ ಅಲ್ವಾ? ಇವನ ಉದ್ದೇಶ ಬಲರಾಮನನ್ನು ನಾಶ ಮಾಡುವುದಾಗಿತ್ತು. ಹಾಗಾಗಿ ತಾನು ಅಂತರಿಕ್ಷ ಲೋಕದಲ್ಲಿ ವೇಗವಾಗಿ ಹಾರಿದ್ದಾನೆ. ಅವ ಹೋಗುವಾಗ ಹೇಗೆ ಕಂಡಿತು ಗೊತ್ತಾ? ಹೇಳ್ತಾರೆ, ಅವನು ಹೊತ್ತು ನೋಡುವಾಗ ಕಪ್ಪಾದ ಮೋಡ ಚಂದ್ರನನ್ನು ಹೊತ್ತಾಗಿ ಕಂಡಿತು ಅಂತ. ಪ್ರಲಂಬಾಸುರ ಯಾವಾಗಲೂ ಅಸುರರು ಸ್ವಲ್ಪ ಜಾಸ್ತಿ ಒಂದು ಗಲೀಜಾಗಿರ್ತಾರೆ. ಬೃಹತ್ತಾದ ಶರೀರ, ಕಪ್ಪು ಕಪ್ಪಗಾಗಿರುವಂಥದ್ದು, ಶುದ್ಧ ಇರೋದಿಲ್ಲ, ಆ ರೀತಿಯಾಗಿದ್ದು. ಬಲರಾಮ ಚಂದ ಇರ್ತಾನೆ. ಬಲರಾಮ ಬಹಳ ಸ್ಕಂದ ಬೆಳ್ಳಗಿನ ಇರುವವ. ಹಾಗಾಗಿ ನೋಡಿದ್ರೆ ಚಂದ್ರನ ಹಾಗೆ ಕಾಣ್ತಾ ಇದ್ದ. ಹೀಗಾಗಿ ಮೋಡದ ಮೇಲೆ ಚಂದ್ರ ಇದ್ದಾಗೆ ಕಂಡಿತು ಅಂತ ಹೇಳ್ತಾರೆ. ಸಭಾರಂ ಅಸಹಂಸ್ತಸ್ಯ ರೌಹಿಣೇಯಸ್ಯ ಧೀಮತಃ ವವೃಧೇ ಸುಮಹಾಕಾಯಶ್ಚಂದ್ರಾಕ್ರಾಂತ ಇವಾಂಬುದಃ. ಬಲರಾಮನ ಹೆಸರೇ ನಲ್ಲಿ ಉಂಟು, ಬಲ ಉಳ್ಳಂತಹ ರಾಮ. ಹಾಗಾಗಿ ಇವ ಭಾರ ಇದ್ದ. ಇವನ ಭಾರವನ್ನು ಹೊತ್ತು ನಡಿಲಿಕ್ಕಾಗಲಿಲ್ಲ ಅಂತ ಯಾರಿಗೆ? ಪ್ರಲಂಬಾಸುರನಿಗೆ. ಹಾಗಾಗಿ ಏನು ಮಾಡ್ತಾನೆ? ತಾನು ಚಿಕ್ಕದಾಗಿ ಗೋಪಾಲಕರ ಹಾಗೆ ಬಂದಂತಹ ಈ ಬಲರಾಮ ತಾನು ದೊಡ್ಡದ, ಈ ಪ್ರಲಂಬಾಸುರ ತಾನು ದೊಡ್ಡದಾದ. ಯಾಕೆ? ಬಲರಾಮನನ್ನು ಹೊತ್ಕೊಳ್ಬೇಕಲ್ವ, ಅವನಿಗಿಂತ ದೊಡ್ಡದಾದಂತ ಶರೀರವನ್ನು ತಾನು ಧಾರಣೆ ಮಾಡ್ತಾನೆ. ಹಾಗಾಗಿ ದೊಡ್ಡ ಮೋಡದ ಒಳಗೆ ಚಂದ್ರನು ಸುಳಿದಾಗೆ ಕಾಣಿತು. ಈಗ ಬಲರಾಮ ಚಿಕ್ಕದ ಕಾಣ್ತಾನೆ, ಪ್ರಲಂಬಾಸುರ ದೊಡ್ಡದು ಕಾಣ್ತಾನೆ. ಈಗ ಮೋಡದಲ್ಲಿ ಮರೆಯಾದ ಚಂದ್ರನೇ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಭಾಂಡೀರ ವಟ ಪ್ರಖ್ಯಂ ಸ್ನಿಗ್ಧಾಂಜನಗಿರಿ ಪ್ರಭಂ ತ್ವಂ ಸ್ವಂ ವಪುರ್ದರ್ಶಯಾಮಾಸ ಪ್ರಲಂಬೋ ದಾನವೋತ್ತಮ. ಈ ಪ್ರಲಂಬಾಸುರ ಏನ್ ಮಾಡಬೇಕಿತ್ತು? ಭಾಂಡೀರ ಆಲದ ಮರದಂತೆ ಕಾಣ್ತಾ ಇದ್ದಾನಂತೆ, ಭಯಂಕರವಾಗಿ ಕಾಣ್ತಾ ಇದ್ದಾನೆ. ಕಪ್ಪಾದ ಕಾಡಿಗೆಯ ಬೆಟ್ಟದ ಹಾಗೆ ಕಾಣುತ್ತದೆ. ಕಾಡಿಗೆಯನ್ನು ರಾಶಿ ಹಾಕಿದ್ರೆ ಅದ್ರ ಎಷ್ಟು ಕಪ್ಪಗಿರ್ಬೋದು ಇವ ಅಂತ ಆಲೋಚನೆ ಮಾಡಿ. ಇಂತಹ ಭಯಂಕರವಾದ ತನ್ನ ದೇಹವನ್ನು ತೋರಿಸಿಕೊಂಡ. ಅಂದ್ರೆ ಏನು? ತಾನು ಒರಿಜಿನಲ್, ತಾನು ಯಾವ ಅಸುರ ಇದ್ದಾನೆ ಮೊದಲು ಬಂದದ್ದು ಗೋಪಾಲಕರಾಗೆ, ಈಗ ತೋರಿಸ್ತಾ ಇದ್ದಾನೆ ತನ್ನದೇ ಶರೀರವನ್ನು. ಹಾಗಾಗಿ ಪ್ರಲಂಬಾಸುರ ದಾನವೋತ್ತಮ ವಪುರ್ ದರ್ಶಯಾಮಾಸ, ತನ್ನ ರೂಪವನ್ನು ತಾನು ಪ್ರಕಟಗೊಳಿಸ್ತಾ ಇದ್ದಾನೆ. ಕಪ್ಪಗೆ ದೊಡ್ಡಗೆ ಇದ್ದಾನೆ. ಪಂಚಸ್ತಬಕಯುಕ್ತೇನ ಮುಕುಟೇನ ಅರ್ಕವರ್ಚಸ ದೀಪ್ಯಮಾನೇನ ದೈತ್ಯ ಸೂರ್ಯಕ್ರಾಂತ ಇವಾಂಬುದಃ.
ಪ್ರಲಂಬಾಸುರ ಹೇಗೆ ಇದ್ದ ಅಂತ ಕೇಳಿದ್ರೆ 5 ಅರಳಿದ ಹೂಗಳನ್ನು ಮುಡಿದುಕೊಂಡ ಹಾಗೆ ಕಾಣ್ತಾ ಇದ್ದಾನೆ. ಸೂರ್ಯನಂತೆ ಬೆಳಗುವಂತ ಕಿರೀಟವನ್ನು ತಾನು ಧಾರಣೆ ಮಾಡಿದ್ದಾನೆ. ಸೂರ್ಯನ ಹೊತ್ತ ಮೋಡದಂತೆ ಕಾಣಿಸ್ತಾ ಇದ್ದಾನೆ. ಹಾಗಾದ್ರೆ ಸೂರ್ಯನ ಹಾಗೆ ಯಾರು ಪ್ರಕಾಶಮಾನನಾಗಿದ್ದಾನೆ ಹೇಳಿದ್ರೆ ಅದು ಬಲಭದ್ರ ಇದ್ದಾನೆ. ಹಾಗಾಗಿ ನೋಡುವಾಗ ಅಷ್ಟು ಎತ್ತರಕ್ಕೆ ಇವನದ್ದು ಶರೀರ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಹೇಗೆ ಇದ್ದ ಪ್ರಲಂಬಾಸುರ ಅಂತ ಕೇಳಿದ್ರೆ ಹೇಳ್ತಾರೆ, ಮಹಾನನಃ ಮಹಾಗ್ರೀವ ಸುಮಹಾಂತಕೋಪಮಃ ರೌದ್ರ ಶಕಟಚಕ್ರಾಕ್ಷೋ ನಮಯಂಶ್ಚ ಕ್ಷಿತಿಂ. ಹೇಳ್ತಾರೆ, ಭಯಂಕರವಾದ ಮುಖ ಇತ್ತು. ಪ್ರಲಂಬಾಸುರನ ಒರಿಜಿನಲ್ ನೋಡಿದ್ರೆ ಹೆದರಿಕೆ ಆಗಬೇಕು, ಹಾಗೆ ಇತ್ತು ಹೇಳ್ತಾರೆ. ಕುತ್ತಿಗೆಯು ಹಾಗೆ ದೊಡ್ಡ ಕುತ್ತಿಗೆ ಆಗಿತ್ತು ಹೇಳ್ತಾರೆ. ಸಪೂರ ಇರ್ಲಿಲ್ಲ. ನೋಡಿದ್ರೆ ಮೃತ್ಯು ದೇವತೆಯಂತೆ ಕಾಣ್ತಾ ಇದ್ಯಾ ಅಂತ ಹೇಳ್ತಾರೆ. ಕಾಣ್ತಾ ಇದ್ದ. ರೌದ್ರಾಕಾರದ 2 ಬಂಡಿಗಳಿದ್ರೆ ಅವುಗಳ ಚಕ್ರಗಳು ಹೇಗಿರುತ್ತೆ, ದೊಡ್ಡ ಗಾಡಿ. ಆ ಗಾಡಿಯಾಗಿ ಮರದ 2 ಚಕ್ರಗಳು. ಆ ಚಕ್ರಗಳ ಹಾಗೆ ಇವನ ಕಣ್ಣಂತೆ. ನೋಡಿ, ಕಣ್ಣೆ ಅಷ್ಟು ದೊಡ್ಡದುಂಟು ಕೇಳಿದ್ರೆ ಇವನ ಮುಖ ಎಷ್ಟು ವಿಕಾರ ಇರಬಹುದು ಅಂತ ಆಲೋಚನೆ ಮಾಡಿ. ಆ ಚಕ್ರ ಯಾಕೆ ಚಕ್ರಕ್ಕೆ ಕಣ್ಣನ್ನು ಹೋಲಿಸ್ತಾರೆ? ಅದು ರೌಂಡ್. ನಮ್ಮದೆಲ್ಲ ಉದ್ದ ಕಣ್ಣಲ್ಲ, ಲಕ್ಷಣ ಭರಿತವಾದ್ರೆ ಕಿವಿಯವರೆಗೆ ಬರಬೇಕು ಅಂತ ಇರುವಂತದ್ದು. ಇದು ಹಾಗಲ್ಲ, ಇದು ಉರುಟು ಕಣ್ಣು. ಆ ಉರುಟು ಕಣ್ಣು ಮಾತ್ರ ಅಲ್ಲ, ದೊಡ್ಡದಾಗಿ ಉಂಟು. ಆ ಕಣ್ಣನ್ನು ಗರಗರ ಗರಗರ ಗರ ಅಂತ ತಿರುಗಿಸ್ತಾ ಇದ್ದಾನೆ. ಹೇಗೆ ರಥದ ಚಕ್ರಗಳು ತಿರುಗುತ್ತದೋ ಅದೇ ರೀತಿಯಾಗಿ. ಹಾಗಾಗಿ ಶಕಟ ಚಕ್ರಾಕ್ಷ ಅಂತ ಇವರನ್ನು ಕರಿತಾ ಇದ್ದಾರೆ. ಮತ್ತೆ ತನ್ನ ಕಾಲದಿಂದ ಭೂಮಿಯನ್ನೇ ಭಾಗಿಸುವ ಹಾಗೆ ನಮಯಂತಿ ಚರಣೈ ಕ್ಷಿತಿಂ ನಮಯಂತಿ. ಇವ ನಡೀತಾ ಇದ್ರೆ ಇಡೀ ಭೂಮಿ ಅಲ್ಲಿ ಹೊಂಡಾಗ್ತದೆ, ಅಲ್ಲೇ ಬಾಗಿದ ಹಾಗೆ ಕಾಣ್ತಾ ಉಂಟು. ಅಷ್ಟು ದೈತ್ಯಾಕಾರ ಈತ. ಸ್ರಗ್ಧಾಮಲಂಬಾಭರಣ ಪ್ರಲಂಬಾಭರಣ ಭೂಷಣ ವೀರ ಪ್ರಲಂಬ ಪ್ರಯವು ತೋಯಲಂಬ ಇವಾಂಬುದ. ಇನ್ನು ಮಾಲೆ ಹಾಕೊಂಡಿದ್ದಾನೆ, ಅದು ನೇತಾಡ್ತಾ ಉಂಟು. ಅಷ್ಟು ದೊಡ್ಡ ಶರೀರ, ಅದಕ್ಕೆ ಇನ್ನೊಂದಷ್ಟು ದೊಡ್ಡದಾದಂತಹ ಮಾಲೆ. ಹಾಗಾಗಿ ಮಾಲೆ ಆಚೆ ಈಚೆ ಇವನನ್ನು ಹೊತ್ಕೊಂಡು ಹೋಗುವಾಗ ನೇತಾಡ್ತಾ ಉಂಟು. ಅದರ ಜೊತೆಗೆ ಅವನ ಬಟ್ಟೆ, ಆಭೂಷಣ, ಬಟ್ಟೆ ಎಲ್ಲ ಏನಾಗಿದೆ ಹೇಳಿದ್ರೆ ಅದು ನೇತಾಡ್ತಾ ಉಂಟು. ಅದಕ್ಕೋಸ್ಕರ ಹೇಳ್ತಾರೆ ಜೋತು ಬಿದ್ದಿರುವ ಬಟ್ಟೆ ಅಂತ ಹೇಳ್ತಾರೆ. ಬಟ್ಟೆಯನ್ನು ಗಟ್ಟಿ ಕಟ್ಟಿಕೊಳ್ಬೇಕಿತ್ತಲ್ಲ ಅಸುರ, ಅಲ್ಲ. ಯಾಕೆ? ಹೊಟ್ಟೆ ದೊಡ್ಡದು, ಕುತ್ತಿಗೆ ದೊಡ್ಡದು, ವಿಕಾರ. ಹಾಗಾಗಿ ಯಾವುದೂ ನಿಲ್ಲೋದಿಲ್ಲ. ಹೀಗೆ ಜೋತು ಬಿಟ್ಟಂತಹ ಬಟ್ಟೆಗಳು. ನೋಡಿದ್ರೆ ಹೇಗೆ ನೀರನ್ನು ಸುರಿಸುವ ಮೋಡದಂತೆ ಪ್ರಲಂಬಾಸುರ ಕಾಣ್ತಾ ಇದ್ದಾನೆ. ಬಲರಾಮನನ್ನು ಹೊತ್ತುಕೊಂಡು ಓಡ್ತಾ ಇದ್ದಾನೆ ಇವನು. ಸಜಹಾರ ಚ ವೇಗೇನ ರೋಹಿಣೇಯಂ ಮಹಾಸುರಃ ಸಾಗರೋಪಪ್ಲವಗತಂ ಕೃತ್ಸನಂ ಲೋಕವಿಮಾಂತಕಃ. ಅವನಿಗೆ ಹೇಳ್ತಾರೆ, ರೋಹಿಣಿ ಮಗನಾದಂತ ಈ ಬಲರಾಮನನ್ನು ಮಹಾಸುರ ಅತ್ಯಂತ ವೇಗವಾಗಿ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಸಮಗ್ರ ಲೋಕವು ಹೇಗೆ ಕಂಡಿತು ಕೇಳಿದರೆ ಪ್ರಳಯ ಕಾಲದಲ್ಲಿ ಸಮುದ್ರವನ್ನು ನುಂಗುವ ಹಾಗೆ ಕಾಣ್ತಾ ಉಂಟಂತೆ. ಹಾಗಾದ್ರೆ ಅಷ್ಟು ಭೀಕರವಾಗಿ ಇವ ಇದ್ದಾನೆ. ಕ್ರಿಯಮಾನಃ ಪ್ರಲಂಬೇನ ಸತು ಸಂಕರ್ಷಣೋ ಬಭು ಉಚ್ಯಮಾನ ಇವಾಕಾಶೋ ಮೇಲಮೇಘೇನ ಕಾಲಮೇಘೇನ ಚಂದ್ರಮಾಹ. ಸಂಕರ್ಷಣನು ಅಂದ್ರೆ ಬಲರಾಮನಲ್ಲಿ ಪ್ರಲಂಬ ಹೊತ್ತುಕೊಂಡು ಹೋಗುವಾಗ ಕಾಲಮೇಘಗಳು ಆಕಾಶದಲ್ಲಿ ಚಂದ್ರನನ್ನು ಹೊತ್ತುಕೊಂಡು ಹೋದಾಗೆ ಕಾಣ್ತಾ ಉಂಟು. ಕಾಲಮೇಘನಾಗಿ ಕಪ್ಪಾಗಿರುವವನು ಈ ಪ್ರಲಂಬಾಸುರ. ಸದದಿಗ್ಧಾಂಗ ಮಿವಾತ್ಮಾನ ಮೇನೆ ಸಂಕರ್ಷಣಸ್ತದ ದೈತ್ಯ ಸ್ತಂದಗತ ಶ್ರೀಮಾನ್ ಕೃಷ್ಟಂಚೇತ ಮುವಾಚಃ. ಸಂಕರ್ಷಣ ಆದ್ರೂ ಏನು ಮಾಡ್ತಾ ಇದ್ದಾನೆ? ಹೆಗಲ ಮೇಲೆ ಕೂತ್ಕೊಂಡಿದ್ದಾನೆ. ಹೋಗುವಾಗ ಸಂದೇಹಗೊಳ್ತಾ ಇದ್ದಾನೆ. ಅಲ್ಲಲ್ಲ, ಎಲ್ಲರೂ ಅವರವ್ರನ್ನು ಹೊತ್ತುಕೊಂಡು ಆ ಕಡೆ ಹೋಗಬೇಕು. ಇವ ಏನು ಒಂದೇ ತರನಾಗಿ ಒಬ್ಬ ರಕ್ಕಸನ ಹಾಗೆ ರೂಪುಗೊಂಡಿದ್ದಾನೆ. ಎಲ್ಲಿಗೋ ನಿಲ್ಲಿಸ್ಬೇಕಿತ್ತು, ಅಲ್ಲಿ ನಿಲ್ಲಿಸ್ತಾ ಇಲ್ಲ, ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಇವನಿಗೆ ಸಂಶಯ ಬರ್ಲಿಕ್ಕೆ ಶುರುವಾಯಿತು. ಕೃಷ್ಣನ ಹತ್ರ ಮಾತಾಡ್ತಾನಂತೆ ಈ ಬಲರಾಮ. ರಾಮ ಉವಾಚ ಪ್ರಿಯೇಹಂ ಕೃಷ್ಣ ದೈತ್ಯೇನ ಪರ್ವತೋ ದಗ್ರ ವರ್ಚಸ ಪ್ರದರ್ಶಯಿತ್ವ ಮಹತೀಂ ಮಾಯಾಂ ಮಾನುಷ ರೂಪಿಣಿ. ಬಲರಾಮ ಹೇಳ್ತಾನೆ, ಪರ್ವತದ ಹಾಗೆ ಬೆಳೀತಾ ಇದ್ದಾನೆ ಈ ದೈತ್ಯ. ನನಗೆ ನಾಚಿಕೆ ಆಗ್ತಾ ಉಂಟು, ಇವನ ಕೂತಿದ್ದೇನಲ್ಲ ಇವನ ಮೇಲೆ ಅಂತ ಹೇಳಿ. ನೋಡಿದ್ರೆ ಮನುಷ್ಯಾಕಾರದಲ್ಲಿ ಇದ್ದ, ಈಗ ನೋಡಿದ್ರೆ ವಿಚಿತ್ರವಾದಂತ ಆಕಾರದಲ್ಲಿ ಇದ್ದಾನೆ. ನನಗೆ ಇವನ ಮೋಸದ ರೂಪದಿಂದ ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಇವ ಮೋಸ ಮಾಡ್ತಾ ಇದ್ದಾನೆ. ಕಥಮಸ್ಯ ಮಯಾ ಕಾರ್ಯಂ ಶಾಸನಂ ದುಷ್ಟಚೇತಸಃ ಪ್ರಲಂಬಸ್ಯ ಪ್ರವೃದ್ಧಸ್ಯ ದರ್ಪ ದ್ವಿಗುಣ ವರ್ಚಸಃ. ಇವನು ಮಹಾ ಮೋಸಗಾರ. ಆಗ ಗೋಪಾಲಕರಾಗಿ ಬಂದ, ಈಗ ನೋಡಿದ್ರೆ ಇವ ರಕ್ಕಸ. ಹಾಗಾಗಿ ಇವನಿಗೆ ಯಾವ ರೀತಿಯಾಗಿ ನಾನು ಶಿಕ್ಷೆ ಕೊಡಬೇಕು ಅಂತ ಕೇಳ್ತಾ ಇದ್ದಾನೆ.
ನಾನು ಆಗ ದೊಡ್ಡಗಿದ್ದ, ಅವಾಗ ಚಿಕ್ಕಗಿದ್ದ. ಈಗ ಎಷ್ಟು ನನಗಿಂತ 2 ಪಟ್ಟು ದರ್ಪದಿಂದ ಬೆಳೀತಾ ಇದ್ದಾನೆ ಇವ. ಈ ಪ್ರಲಂಬಾಸುರನ್ನು ಹೇಗೆ ನಾನು ನಾಶ ಮಾಡಬೇಕು ಅಂತ ಕೃಷ್ಣನ ಹತ್ರ ಕೇಳ್ತಾ ಇದ್ದಾನೆ. ತಮಾಹ ಸಸ್ಮಿತಂ ಕೃಷ್ಣ ಸಾಮ್ನಾ ಹರ್ಷಕಲೇನ ವೈ ಅಭಿಜ್ಞೋ ರೌಹಿಣೇಯಸ್ಯ ವೃತ್ತಸ್ಯ ಚ ಬಲಸ್ಯ ಚ. ಕೃಷ್ಣ ಮಂದಹಾಸ ಬೀರ್ದ ಅಂತೆ. ಸಸ್ಮಿತಂ ಕೃಷ್ಣ, ಕೃಷ್ಣನಿಗೆಲ್ಲ ಗೊತ್ತು. ಅವನ್ ನಗುತ್ತಾ ಹೇಳ್ತಾ ಇದ್ದಾನೆ, ಸಮಾಧಾನದಿಂದ ಹೇಳ್ತಾ ಇದ್ದಾನೆ. ಬಲರಾಮನ ಹತ್ರ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಓ ಬಂದಲ್ಲ, ಇವ ಬರ್ಬೇಕು ಅಂತ ಕಾಯ್ತಾ ಇದ್ದೆ, ಬಂದಲ್ಲ ಅಂತ ಹೇಳಿ. ಇವನ ಬಲ, ಇವನ ಚರಿತ್ರೆ, ಇವನ ಸ್ವಭಾವ ಎಲ್ಲ ನನ್ಗೆ ಗೊತ್ತುಂಟು ಅಂತ ಹೇಳಿದಂತೆ. ಅಭಿಜ್ಞೋ ರೌಹಿಣೇಯಸ, ನಾವು ಹೇಳ್ತಲ್ಲ ಅವ್ರ ಎಂತ ಗೊತ್ತುಂಟು ನನಗೆ ಅವರದೆಲ್ಲ ಹಣೆ ಬರ ಅಂತ ಹೇಳಿದಾಗೆ ಇವ ಹೇಳ್ತಾ ಇದ್ದಾನೆ ನಗಾಡ್ತಾ. ಅಹೋಹಂ ಮಾನುಷೋ ಭಾವ ವ್ಯಕ್ತಮೇವಾನುವಾನ್ಯತೆ ಯಸ್ತ್ವಯಂ ಯತ್ವಂ ಜಗನ್ಮಯಂ ಗುಖ್ಯಂ ಗುಖ್ಯಾತ್ ಗುಖ್ಯತರಂಗತಃ. ಬಲರಾಮನ ಹತ್ರ ಮಾತಾಡ್ತಾ ಇದ್ದಾನೆ. ಇವ ಹೇಳ್ತಾ ಇದ್ದಾನೆ, ನೀನು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಅವನ್ ನೀನನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ನಿನ್ನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ನೀನೇನು ಮಾಡಬೇಕು ಗೊತ್ತಾ? ಇಡೀ ಜಗತ್ತನ್ನು ಹೊರುವ ಶಕ್ತಿ ಉಳ್ಳವ ನೀನು. ನೀನು ಏನು ಮಾಡಿದೆ? ಅದನ್ನು ಗುಟ್ಟು ಮಾಡಿಟ್ಟಿದ್ದೆ, ಅದನ್ನು ಪ್ರಕಟಗೊಳಿಸ್ಲಿಲ್ಲ. ನಿನ್ನನ್ನೇ ಹೊತ್ತುಕೊಂಡು ಓಡ್ತಾ ಇದ್ದಾನೆವ. ಜಗನ್ಮಯಂ ಗುಖ್ಯಂ ಗುಖ್ಯಾದ್ ಗುಖ್ಯತರಂಗತಃ. ಇಡೀ ಜಗತ್ತನ್ನು ಹೊತ್ತವ ಶೇಷ. ಆ ಶೇಷನೇ ನೀನು ಅಂತ ಪಾಪ ಅವನಿಗೆ ಗೊತ್ತಿಲ್ಲ. ನೀನು ಅಷ್ಟೇ ಆ ಬಲವನ್ನು ಪ್ರಕಟಗೊಳಿಸ್ಲಿಲ್ಲ. ಸ್ಮರ ನಾರಾಯಣಾತ್ಮಾನಂ ಲೋಕಾನಾಂ ಅವ್ಯಪತ್ತಯೇ ಅವಗಚ್ಛಾತ್ಮನಾತ್ಮಾನಂ ಸಮುದ್ರಾಣಾಂ ಸಮಾಗಮೇ. ಈಗ ನಾನು ಹೇಳ್ತಾ ಇದ್ದೇನೆ, ನೀನು ಅವನು ಹೇಗೆ ದೊಡ್ಡದಾಗಿದ್ದಾನಲ್ಲ, ಅವನಿಗಿಂತ ಹೆಚ್ಚು ಭಾರ ನೀನಾಗಿದೆ. ಹಾಗಾದ್ರೆ ಹೇಗೆ ಭಾರ ಆಗುವುದು ಕೇಳಿದ್ರೆ ಮತ್ತೇನು ಬೇಡ, ನಿನ್ನ ಮೂಲ ಬಲವನ್ನು ನೀನು ಆಲೋಚನೆ ಮಾಡಿಕೋ ಅಂತ ಹೇಳ್ತಾ ಇದ್ದಾನೆ. ನಿನ್ನಲ್ಲಿರುವಂತಹ ಬಿಳಿಯಾದಂತ ನನ್ನ ರೂಪ ಇದೆ, ಶುಕ್ಲಕೇಶದ ಒಂದು ಆವೇಶ ಉಂಟಲ್ವಾ, ಅಂಥದ್ದನ್ನು ನೀನು ಲೋಕಕ್ಷೇಮಕ್ಕೋಸ್ಕರ ನೆನಪಿಸಿಕೋ. ಪ್ರಳಯ ಕಾಲದಲ್ಲಿರುವಂತಹ ಆ ನಾರಾಯಣನ ರೂಪ ನಿನ್ನ ಒಳಗಿದೆ ಅಂತ ಅರ್ಥ ಮಾಡಿಕೋ. ಅಂದ್ರೆ ಸಾಮಾನ್ಯವಾಗಿ ಏನಿರ್ತದೆ ಕೇಳಿದ್ರೆ, ನಮಗೆ ನಮ್ಮೆಷ್ಟು ಸಾಮರ್ಥ್ಯ ಅಂತ ಮರ್ತೋಗಿರತ್ತೆ. ಯಾರಾದ್ರೂ ಮೂರನೇವರು ಬಂದು, ನೀವು ಅಂತ ಬಲ್ಲ ಮಾಡಿದ, ಓ ಹೌದಲ್ಲ, ಓ ನನ್ನಿಂದ ಆಗ್ತದೆ, ನಂಗೆ ಮರ್ತೇ ಹೋಗಿತ್ತು ಮಾರೆ, ಛೇ ಅಂತ ಹೇಳ್ತೇವೆ ನಾವು. ಅದೇ ರೀತಿಯಾಗಿ ಇಲ್ಲಿ ಕೃಷ್ಣ ನೆನಪಿಸ್ತಾ ಇದ್ದಾನೆ ಬಲರಾಮನಿಗೆ, ನಿನ್ನ ಮೂಲ ರೂಪವನ್ನು ನೀನು ನೆನಪಿಸಿಕೊಳ್ಕು. ಹೇಗೆ ಅಂತ ಕೇಳ್ತಾನೆ. ಪ್ರಳಯ ಕಾಲದಲ್ಲಿರುವ ನಾರಾಯಣನ ರೂಪ ನಿನ್ನ ಹತ್ರ ಉಂಟು. ಹಾಗಾದ್ರೆ ಎಷ್ಟು ಭಾರವುಳ್ಳಂತಹ, ಎಷ್ಟು ಸಾಮರ್ಥ್ಯವುಳ್ಳ ಭಗವಂತ ನಿನ್ನ ಜೊತೆಗೆ ಇದ್ದಾನೆ ಶುಕ್ಲ ರೂಪದಲ್ಲಿ. ಅಂದ್ರೆ ತಾನೇ ಅವನ ಒಳಗೆ ಇದ್ದಾನೆ. ಆದ್ರೆ ಅವನು ಚಿಂತನೆ ಮಾಡ್ಬೇಕಲ್ಲ. ದೇವರು ನಮ್ಮೊಳಗೂ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ, ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ದದ್ದನ್ನು ನೆನಪಿಸಿಕೊಳ್ಬೇಕಲ್ಲ. ಇರುವಿನ ಅರಿವು ನಮಗಿಲ್ಲ, ಆ ಅರಿವು ಬೇಕು, ಅದನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಪುರಾತನಾನಾಂ ದೇವಾನಾಂ ಬ್ರಹ್ಮಣಶ್ಚಲಿಲಸ್ಯ ಚ ಆತ್ಮವೃತ್ತ ಪ್ರವೃತ್ತಾನಿ ಸಂಸ್ಮರಾದ್ಯಂಚ ವಿತೇ ವಪುಃ. ಪ್ರಳಯ ಕಾಲದಲ್ಲಿ ಅತ್ಯಂತ ಪ್ರಾಚೀನನಾದವ ಅಜ್ಜ ಯಾರು? ಚತುರ್ಮುಖ ಬ್ರಹ್ಮ. ಅವ ಏನು ಮಾಡ್ತಾನೆ? ಅವನಿಗೂ ತಂದೆಯಾದಂತ ಭಗವಂತ ನಾರಾಯಣ ನಿನ್ನ ಒಳಗೆ ಸನ್ನಿಹಿತನಾಗಿದ್ದಾನೆ ಅಂತ ಸ್ಮರಿಸ್ಕೋ ನೀನು. ಅರ್ಥಾತ್ ಶುಕ್ಲಕೇಶನಾದ ನನ್ನನ್ನು ಚಿಂತನೆ ಮಾಡು. ಶಿರಃ ಖಂತೆ ಜಲಂ ಮೂರ್ತಿ ಪಾದೌ ಭೂರ್ದಹನೋ ಮುಖಂ ವಾಯುರ್ಲೋಕ ಕಾಯರುಚ್ಛ್ವಾಸೋ ಮನಸ್ತ್ರಷ್ಟಾಖ್ಯಭೂತ್ತಮ. ನಿನ್ನಲು ಒಳಗಿರುವ ಭಗವಂತನನ್ನು ಆಲೋಚನೆ ಮಾಡು. ಶುಕ್ಲ ರೂಪದಲ್ಲಿರುವ ಹರಿ ಇದ್ದಾನೆ, ಅವನ ತಲೆ ಎಲ್ಲಿ ಉಂಟು ಕೇಳಿ ನೋಡಿದ್ರೆ ಎಷ್ಟು ದೊಡ್ಡದಾದ ಭಗವಂತ ಅಂತ ಆಲೋಚನೆ ಮಾಡಬೇಕು ಕೇಳಿದ್ರೆ, ಆಕಾಶವೇ ಅವನ ತಲೆ ಅಂತ ತಿಳಿದುಕೋ ಹೇಳ್ತಾರೆ. ವಿರಾಟ್ ರೂಪದ ಚಿಂತನೆಯನ್ನು ಭಾಗವತ ಎಲ್ಲ ಕೊಡತ್ತೆ. ಅವನದ್ದು ಕಾಲು ಯಾವುದು, ಅವನದ್ದು ನಾಭಿ ಯಾವುದು, ಅವನದ್ದು ಇದು ಯಾವುದು ಅಂತೆಲ್ಲ ಹೇಳಿಕೊಂಡು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಶಿರಃ ಖಂ, ನಿನ್ನ ತಲೆ ಉಂಟಲ್ಲ ಭಗವಂತನದ್ದು ತಲೆ, ಅದು ಆಕಾಶ ಅಂತ ತಿಳ್ಕೋ. ನೀರು ದೇಹದಂತೆ ಇದೆ ಅಂತ ಆಲೋಚನೆ ಮಾಡು. ಪ್ರಳಯ ಕಾಲದಲ್ಲಿರುವಂತಹ ದೇಹ. ಭೂಮಿ ಅವನ ಕಾಲು ಅಂತ ಆಲೋಚನೆ ಮಾಡು. ಬೆಂಕಿಯ ಹಾಗೆ ಮುಖ ಇದೆ, ಗಾಳಿ ಅವನ ಉಸಿರು, ನಿನ್ನ ಮನಸ್ಸನ್ನು ಸೃಷ್ಟಿಸಿದವ ಅಂತ ಆ ಭಗವಂತನ ರೂಪವನ್ನು ಆಲೋಚನೆ ಮಾಡು ಅಂತ ಹೇಳ್ತಾನೆ. ಸಹಸ್ರಾಸ್ಯ ಸಹಸ್ರಾಂಶು ಸಹಸ್ರ ಚರಣೇಕ್ಷಣ ಸಹಸ್ರ ಪತ್ರನಾಭಸ್ತ್ವಂ ಸಹಸ್ರಾಂಶು ಧರೋರಿಹ. ನಿನ್ನ ಅಂತರ್ಯಾಮಿ ಇರುವಂತಹ ಆ ಅನಂತ ನಾಮಕ ಭಗವಂತ, ಇವನು ಅನಂತ, ಶೇಷ ಅನಂತ, ಅದಕ್ಕಿಂತ ಒಳಗಿರುವ ಅನಂತ ಮುಖಗಳಿಂದ ಕೂಡಿದವನಾಗಿದ್ದಾನೆ ಭಗವಂತ. ಯಾರು? ಶುಕ್ಲಕೇಶದ ಭಗವಂತ. ಅನಂತ ಕಿರಣಗಳಿಂದ ಕೂಡಿದ್ದಾನೆ, ಅನಂತ ಕಾಲುಗಳು ಅವನಿಗೆ, ಅನಂತ ಕಣ್ಣುಗಳು, ಅನಂತ ನಾಭಿಗಳು. ಅನಂತ ಅಂದ್ರೆ ಕೌಂಟ್ಲೆಸ್ ಅಂತ ಅರ್ಥ, ಒಂದೆರಡಲ್ಲ, ಹೀಗೆ ಸಾವಿರಾರು ಕಿರಣಗಳಿಂದ ಕೂಡಿದವನು
ಅಂತಹ ದುಷ್ಟರನ್ನು ಸಂಹರಿಸುವವನು ಭಗವಂತ ಅಂತ ಚಿಂತನೆ ಮಾಡು. ನೋಡಿ, ಭಗವಂತನೇ ತನ್ನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನಾವೆಲ್ಲ ಕೆಲವರು ಕೇಳೋದು, ನೀನು ದೇವರು ಬಂದು ಹೇಳಿಕೊಟ್ಟಿದ್ದಾನ ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೇಳಿಕೊಟ್ಟದ್ದನ್ನು ನಂಬೋದಿಲ್ಲ ಜನ. ಹಾಗಾದ್ರೆ ತಾನು ನೇರವಾಗಿ ಕೃಷ್ಣ ಬಲರಾಮನನ್ನು ಇಟ್ಟುಕೊಂಡು ನಮ್ಮ ಹತ್ರ ಹೇಳ್ತಾ ಇದ್ದಾನೆ, ನಿಮ್ಮೊಳಗಿರುವ ನಾನು ಎಷ್ಟು ಭಾರ ಅಂತ ಆಲೋಚನೆ ಮಾಡಿ. ಹಾಗಾಗಿ ನಿಮ್ಮ ಆ ಭಾರ ಇದ್ದ ಭಗವಂತನಿಗೋಸ್ಕರವೇ ನಮಸ್ಕಾರ. ಇಲ್ಲಂದ್ರೆ ಯಾಕೆ ಇನ್ನೊಬ್ಬರು ಬಂದ ಕೂಡಲೇ ನಮಸ್ಕಾರ ಮಾಡಬೇಕು ನಾವು? ನಿಮ್ಮ ವ್ಯಕ್ತಿಗಲ್ಲ, ಗುಹಾಶಯಾಯ ನ ದೇಹ ಮಾನಿನಿ, ನಿಮ್ಮ ಒಳಗಿರುವ ಭಗವಂತನಿಗೆ ನಮಸ್ಕಾರ ಅಂತ ಅರ್ಥ. ಹಾಗಾಗಿ ಅಂತರ್ಯಾಮಿಯಾಗಿರುವ ಭಗವಂತನನ್ನು ಚಿಂತನೆ ಮಾಡುವಂತ ಬಲರಾಮನಿಗೆ ಪ್ರಲಂಬಾಸುರನ ಬಧೆಗೋಸ್ಕರ ತಾನು ಹೇಳ್ತಾ ಇದ್ದಾನೆ ಕೃಷ್ಣ. ಯತ್ವಯ ದರ್ಶಿತಂ ಲೋಕೆ ತತ್ಪಶ್ಯಂತಿ ದಿವೌಕಸಃ ಯತ್ವಯ ನೋಕ್ತಪೂರ್ವಂ ಹಿ ಕಸ್ತದನ್ವೇಷ್ಟುಮರ್ಹತಿ. ನಿನ್ನ ಅಂತರ್ಯಾಮಿ ಭಗವಂತ ಇದ್ದಾನೆ, ಅವನನ್ನು ಚಿಂತನೆ ಮಾಡು. ಅವನು ತೋರಿಸಿದ ಲೋಕಗಳಲ್ಲಿ ನೀನು ದೇವತೆಗಳನ್ನು ಕಾಣಬೇಕು. ಒಳಗಿನಿಂದ ಚಿಂತನೆ ಮಾಡು. ಇದಿಷ್ಟು ಮಾತ್ರ ಅಲ್ಲ, ಆಕಾಶ ಉಂಟು, ಕಾಲು ಉಂಟು, ಪಾತಾಳ ಉಂಟು ಅಂತೆಲ್ಲ ಹೇಳಿದ್ದು ಮಾತ್ರ ಅಲ್ಲ, ಅದರೆಲ್ಲ ದೇವತೆಗಳದನ್ನೆಲ್ಲ ನೋಡ್ತಾ ಇದ್ದಾರೆ. ಪಶ್ಯಂತಿ ದಿವೌಕಸಃ, ನೀನು ಒಳಗಿಂದ ಚಿಂತನೆ ಮಾಡಿದ್ರೆ ಮೇಲಿಂದ ದೇವತೆಗಳು ನೋಡ್ತಾ ಇರ್ತಾರೆ. ಆದ್ದರಿಂದ ಭಗವಂತ ಯಾವುದನ್ನು ಹೇಳಲಿಲ್ವೋ, ಯಾರಿಂದು ಹೇಳಲಿಕ್ಕೆ ಸಾಧ್ಯ ಇಲ್ವೋ, ಅವನನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತವನನ್ನು ನಿನ್ನ ಒಳಗಿದ್ದಾನೆ ಅಂತ ಆಲೋಚನೆ ಮಾಡುವಂತ ದೇವರೇ ಹೇಳ್ತಾ ಇದ್ದಾನೆ. ನೋಡಿ, ಭಗವಂತನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಪೂರ್ತಿಯಾಗಿ. ನೋಡಿ, ಹಾಗಾಗಿಯೇ ಅವನು ಅಣೋರಣೀಯಾನ್ ಮಹತೋ ಮಹಿಯಾನ್ ಇರುವ ಹಾಗೆ ಅವನು ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಯದ್ವೇದಿತವ್ಯಂ ಲೋಕೇಸ್ಮಿನ್ ತತ್ವಯ ಸಮುದಾಹೃತಂ ವಿದಿತಂ ಯತ್ ತವೈಕಸ್ಯ ದೇವ ಅಪಿ ನ ತದ್ವಿದುಹು. ಎಲ್ಲರೂ ತಿಳಿಯಬೇಕಾದ ತತ್ವ ಭಗವತ್ ತತ್ವ. ಅದು ಎಲ್ಲಿದೆ? ಸಂಕರ್ಷಣ, ನಿನ್ನ ಒಳಗೆ ಆ ತತ್ವ ಇದೆ. ಭಗವಂತ ಇದ್ದಾನೆ, ಶುಕ್ಲಕೇಶ ರೂಪದಲ್ಲಿ ಇದ್ದಾನೆ. ಎಲ್ಲವನ್ನು ತಿಳಿದಿರುವ ಅವನನ್ನು ದೇವತೆಗಳು ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಸರ್ವಜ್ಞ, ಆದ್ರೆ ಅವನು ಪೂರ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆತ್ಮಜಂತೆ ಬಪುರ್ವ್ಯೋಮ್ನಿ ನ ಪಶ್ಯಂತಿ ಆತ್ಮಸಂಭವಂ ಯತತೆ ತೇ ಕೃತ್ರಿಮಂ ರೂಪಂ ತದರ್ಚಂತಿ ದಿವೌಕಸಃ. ನಿನ್ನೊಳಗಿರುವ ಪರಮಾತ್ಮನನ್ನು ಅವ್ಯಕ್ತ ಸ್ವಭಾವದವ ಯಾವತ್ತೂ ವ್ಯಕ್ತ ಆಗ್ಲಿಲ್ಲ, ಆದ್ರೆ ಆಕಾಶದಂತೆ ನೀನು ಅವ ಇದ್ದಾನೆ ಅಂತ ನಿನ್ನ ನಿಸ್ಸಂಗವಾಗಿ ನೀನು ಅವನನ್ನು ತಿಳಿಬೇಕು. ನೀನು ದೇವತೆಗಳಾದ್ರೂ ಕೂಡ ಯಾವ ರೀತಿ ಆರಾಧನೆ ಮಾಡ್ತಾರೆ? ಕೃತ್ರಿಮಂ ರೂಪಂ, ಹೊರಗಡೆ ಇರುವ ಕೃತ್ರಿಮವಾದ ರೂಪವನ್ನು ಕಂಡು ಆರಾಧಿಸ್ತಾರೆ, ಹೊರತು ಒಳಗಿನದ್ದಲ್ಲ. ನಿನ್ನ ಒಳಗೆ ಹೊರಗಡೆ ಕೃತ್ರಿಮವಾಗಿರುವ ಭಗವಂತ ಅಲ್ಲ, ಒಳಗಡೆ ಇರುವಂತಹ ಭಗವಂತ ಇದ್ದಾನೆ, ಆಕಾಶ ರೂಪದಲ್ಲಿದ್ದಾನೆ, ಬೃಹದಾಕಾರದಲ್ಲಿದ್ದಾನೆ ಅಂತ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆತ್ಮಜಂತೆ ವಪುರ್ವ್ಯೋಮ್ನಿ ಅಂತ ನಿನ್ನೊಳಗಿರುವ ಪರಮಾತ್ಮನನ್ನು ಚಿಂತನೆ ಮಾಡು. ಇದು ಸಾಮಾನ್ಯರು ಮಾಡೋದಿಲ್ಲ. ದೇವೇರ್ನ ದೃಷ್ಟಶ್ಚಾಂತಸ್ಥೆ ತೇನಾನಂತ ಇತಿ ಸ್ಮೃತಃ. ಅದಕ್ಕೋಸ್ಕರನೇ ಭಗವಂತನಿಗೆ ಅನಂತ ಅಂತ ಹೆಸರು. ಯಾಕೆ? ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಪೂರ್ತಿ ಸಾಧ್ಯ ಇಲ್ಲ. ದೇವತೆಗಳಿಂದಲೂ ಕೂಡ ನಿನ್ನೊಳಗಿರುವಂತಹ ಯಾವ ಭಗವಂತ ಇದ್ದಾನೆ, ಶುಕ್ಲಕೇಶದ ಅವಿಷ್ಟನಾದ ನಾನು ಅಂದ್ರೆ ಭಗವಂತ, ಅವನನ್ನು ಪೂರ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊನೆ ಇಲ್ಲದ ಭಗವಂತನನ್ನು ನೀನು ಚಿಂತನೆ ಮಾಡು. ತ್ವಂ ಹಿ ಸೂಕ್ಷ್ಮೋ ಮಹಾನೇಕಃ ಸೂಕ್ಷ್ಮೈರಪಿ ದುರಾಸದಃ. ಹಾಗಾಗಿ ಅವನಿಗೆ ಭಗವಂತನಿಗೆ ಅಚ್ಯುತಾಯ ನಮಃ ಅನಂತಾಯ ನಮಃ ಅಂತ ಕರೀತಾರೆ. ಆ ಶುಕ್ಲ ರೂಪನಾದಂಥ ನಾರಾಯಣನು ಕೂಡ ಮಹದ್ರೂಪನಾದ ಭಗವಂತ ಒಬ್ಬನೇ ಇದ್ದಾನೆ. ಸೂಕ್ಷ್ಮ ಜ್ಞಾನಿಗಳಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀನು ಸಂಕರ್ಷಣ, ಶೇಷ, ಯೋಗ್ಯತೆ ಉಂಟು ನಿನಗೆ, ಅದೆಲ್ಲವನ್ನು ನೀನು ಚಿಂತನೆ ಮಾಡು ಅಂತ ಹೇಳಿಕೊಡ್ತಾ ಇದ್ದಾನೆ. ತ್ವಯೈವ ಜಗತಸ್ತಂಭೆ ಶಾಶ್ವತಿ ಜಗತಿ ಸ್ಥಿತ ಅಚಲ ಪ್ರಾಣಿನಾಂ ಯೋನಿ ನಿರ್ಧಾರತ್ಯಖಿಲಂ ಜಗತ್. ಈ ಭಗವಂತನಿಂದಲೇ, ನಾರಾಯಣನಿಂದಲೇ ಸಮಗ್ರ ಶಾಶ್ವತವಾದ ಜಗತ್ತು ನಿಂತಿದೆ. ಭಗವಂತನಲ್ಲೇ ಜಗತ್ತು ನಿಂತದ್ದು, ಹೋಗುದು ಮತ್ತೆ ಜಗತ್ತು ಭಗವಂತನಲ್ಲಿಯೇ. ಹಾಗಾಗಿ ಅವನನ್ನು ಅದ್ಯತೆ ಅತ್ತಿಚ ಅಂತ ಹೇಳ್ತಾರೆ. ತಾನು ಎಲ್ಲರನ್ನೂ ತಿಂತಾನೆ, ತನ್ನನ್ನು ಎಲ್ಲರೂ ಚಿಂತನೆ ಮಾಡ್ತಾರೆ, ಹಾಗಾಗಿ ಎಲ್ಲರಿಂದ ತಿನ್ನಲ್ಪಡ್ತಾನೆ ಈತ ಅಂತ. ಹೀಗಾಗಿ ಹೇಳಿ ಪ್ರಾಣಿಗಳಿಗೆಲ್ಲ ದೃಢವಾದ ಕಾರಣ ಪುರುಷ ಯಾರು? ಭಗವಂತ. ಸಮಗ್ರ ಜಗತ್ತನ್ನು ಧರಿಸಿರುವವನು, ಅವನು ನಿನ್ನೊಳಗಿದ್ದಾನೆ. ಚತುಸ್ಸಾಗರ ಭೋಗಸ್ತ್ವಂ ಚಾತುರ್ವರ್ಣ್ಯ ವಿಭಾಗಕೃತ ಚತುರ್ಯುಗೇಶೋ ಲೋಕಾನಾಂ ಚಾತುರ್ಹೋತ್ರ ಫಲಾಶನಃ. ಚತುಸ್ಸಾಗರ ಭೋಗಸ್ತ್ವಂ, ಈ 4 ಸಮುದ್ರಗಳಿಗೂ ಕೂಡ ಇವನೇ ಆಶ್ರಯ. ನೀನು ಭೂಮಂಡಲವನ್ನು ಹೊತ್ತವ ಮೂಲ ರೂಪ ಶೇಷ ಅಂತ ಆಲೋಚನೆ ಮಾಡ್ತಿ,
ಅದು ಮಾತ್ರ ಅಲ್ಲ, ಆ ಶೇಷನ ಒಳಗೆ ಇದ್ದಂತಹ ನಾನೇ ಇದ್ದೇನಪ್ಪ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಹೇಗೆ ಇದ್ದಾನೆ? 4 ಸಮುದ್ರಗಳಿಗೂ ಕೂಡ ಆಸರೆ ನಾನೇ. 4 ವರ್ಣಗಳನ್ನು ವಿಭಾಗ ಮಾಡಿದವನು ಯಾರು? ನಾನೇ. ಚಾತುರ್ವರ್ಣ್ಯ ವಿಭಾಗ ಕೃತ ಅಂದ್ರೆ ತಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದೆಲ್ಲ ಮಾಡಿಕೊಂಡು ಅವರವರ ಕೆಲಸವನ್ನು ಅವರವರು ಮಾಡಬೇಕು ಅಂತ ಹೇಳಿಕೊಂಡೆಲ್ಲ ವಿಭಾಗ ಮಾಡಿದವನು ನಾನೇ. ಅಷ್ಟು ಮಾತ್ರ ಚತುರ್ಯುಗೇಶ, 4 ಯುಗಗಳಲ್ಲಿಯೂ ಕೂಡ ಹೋತ, ಅಧ್ವರ್ಯು, ಬ್ರಹ್ಮ, ಋತ್ವಿಕ್ ಅಂತ ಎನ್ನುವಂತದ್ದೆಲ್ಲ ಮಾಡಿಕೊಂಡು ಅಂತಹ ಕರ್ಮವನ್ನು ಮಾಡಿಸಿ ಕರ್ಮಗಳಿಗೆ ಫಲ ಕೊಡುವವನು ನಾನೇ ಅಂತ ಹೇಳ್ತಾನೆ. ಹಾಗಾಗಿ ಕರ್ಮವನ್ನು ಮಾಡಿಸ್ತಾನೆ, ಅದಕ್ಕೆ ಮತ್ತೆ ಫಲವನ್ನು ಕೊಡುವವನು ತಾನೇ. ಯಥಾ ತ್ವಮಸಿ ಲೋಕಾನಂ ತಥಾಹಂ ತತ್ತು ತೇ ಮತಂ ಉಭಾವೇಕ ಶರೀರೌ ಸ್ವೋ ಜಗದರ್ಥೇ ದ್ವಿಧಾ ಕೃತೌ. ಆಮೇಲೆ ಹೇಳ್ತಾನೆ ನೋಡಿ, ಯಥಾ ತ್ವಮಸಿ ಲೋಕಾನಂ, ನಿನ್ನ ಅಂತರ್ಯಾಮಿಯಾಗಿ ಲೋಕಕ್ಕೆ ಹೇಗೆ ಶುಕ್ಲಕೀಟ ರೂಪಿಯಾದ ಭಗವಂತ ಇದ್ದಾನೋ ಅವನು ನಾನೇ. ನೋಡಿ, ತೇ ಮತಂ ತತ್ತು ತಥಾ ಅಹಂ ನಾನೇ. ಹಾಗಾಗಿ ನಾನೇ ಈ ಜಗತ್ತಿನ ನಿಯಾಮಕನಾಗಿದ್ದೇನೆ. ನೋಡಿ, ಇದು ಭಗವಂತನದ್ದು ಸ್ಪೆಷಾಲಿಟಿ. ಎಲ್ಲ ಅದು ಇದು ಅಂತೆಲ್ಲ ಹೇಳಿ ಕೊನೆಗೆ ಅದು ನಾನೇ ಅಂತ ಎದೆ ತಟ್ಟಿ ಹೇಳಿದ ರೂಪ ಕೃಷ್ಣ ರೂಪ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರಯೋ ಎಲ್ಲ ಹೇಳಿ ಉತ್ತಮ ಪುರುಷ ಧ್ವನ್ಯಾಕ್ಷರ ಪುರುಷರು, ಅಕ್ಷರ ಪುರುಷರು, ಅವರನ್ನೆಲ್ಲ ದಾಟಿದ ಉತ್ತಮ ಪುರುಷ ಇದ್ದಾನೆ ಅಂತ ಯಾರೋ 3ನೇ ವ್ಯಕ್ತಿ ಇರಬಹುದು ಅಂತ ನೀವು ಎಣಿಸಿರ್ಬೋದು. ಆಮೇಲೆ ಹೇಳ್ತಾನೆ ಅವ ಪುರುಷೋತ್ತಮನಾದ ಮತ್ಯಾರು ಅಲ್ಲ, ನಾನು ಉತ್ತಮ ಪುರುಷಸ್ತ್ವನೇ ಪರಮಾತ್ಮೇತಿ ದಾಹೃತ ಯೋ ಲೋಕತ್ರಯಮಾವಿಷ ಬಿಭರ್ತ್ಯವ್ಯ ಈಶ್ವರ ಯಸ್ಮಾತ್ ಕ್ಷರಮತಿ ತೋಹಂ. ನೋಡಿ, ಅಹಂ ಅಂತ ಅಲ್ಲಿ ಹೇಳ್ತಾನೆ. ಹಾಗೆ ಭಗವಂತ ಇಲ್ಲಿ ಕೂಡ ಇಷ್ಟೆಲ್ಲ ಹೇಳಿ ಕೊನೆಗೆ ಮತ್ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಒಂದೇ ಶರೀರದವರು ನಾವಿಬ್ಬರೂ ಕೂಡ. ನೋಡಿ, ಉಭೌ ಏಕ ಶರೀರವು ಸ್ವೌ, ನಾವಿಬ್ಬರು ಒಂದೇ ಶರೀರದ ಹಾಗೆ ಇದ್ದೇವೆ. ಜಗತ್ತಿನಲ್ಲಿ 2 ರೂಪಗಳಿಂದ ಪ್ರಕಟಗೊಂಡಿದ್ದೇವೆ. ಶುಕ್ಲಕೇಶ, ಕೃಷ್ಣಕೇಶವಾಗಿ ನಾನು ಬಂದಿದ್ದೇನೆ. ಹಾಗೆ ಅಂತೇಳಿ ಕೃಷ್ಣನು ಬಲರಾಮನು ಒಂದೇ ಅಂತ ಚಿಂತನೆ ಮಾಡಬಾರ್ದು. ಯಾಕೆ? ಕೃಷ್ಣ ಪೂರ್ತಿಯಾಗಿ ಬಂದವ. ಅಲ್ಲಿ ಎಲ್ಲಿ ಬಲ ಕಾರ್ಯ ಮಾಡ್ತಾನೋ ಬಲರಾಮ, ಅಲ್ಲಿ ತಾನು ಆವೇಶ ಆಗುವಂಥದ್ದು. ಹಾಗಾಗಿ ಅದನ್ನು ಆವೇಶ ಅವತಾರ ಅಂತ ಹೇಳ್ತಾರೆ. ಶುಕ್ಲಕೇಶದ ಆವೇಶ ಇರುವಂಥದ್ದು. ಎಲ್ಲಿ ಬಲ ಕಾರ್ಯಗಳು ನಡೆಯುತ್ತೆ ಅಲ್ಲಿ ಆ ಯಮುನೆಯನ್ನು ತನ್ನ ನೇಗಿಲಿನಿಂದ ಸಿಗ್ಗ ಮುಗ್ಗ ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಮತ್ತೆ ತಾನು ಆವೇಶ ಮಾಡ್ತಾನೆ ಭಗವಂತ. ಇಲ್ಲಿ ಪ್ರಲಂಬಾಸುರನ ಬದಿಗೋಸ್ಕರ ತಾನು ಒಳಗಿರುವಂಥದ್ದನ್ನು ನೀನು ಆಲೋಚನೆ ಮಾಡು ಅಂತ ಹೇಳಿ ಕೃಷ್ಣ ಅವನ ಒಳಗೆ ಸೇರಿದಾನೆ. ಇಲ್ಲದ್ರೆ ಪ್ರಲಂಬಾಸುರನನ್ನು ಕೊಂದವ ಕೃಷ್ಣ ಆಗೋದೇಗೆ? ಅಂದ್ರೆ ಬಲರಾಮನ ಒಳಗೆ ತಾನು ಇದ್ದುಕೊಂಡು ತಾನು ಪ್ರಲಂಬಾಸುರನನ್ನು ವಧೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ನಾನಿಬ್ಬರು ಒಂದೇ ಅಂತ ಆಲೋಚನೆ ಮಾಡು, ನಿನ್ನ ಒಳಗಿರುವವ ನಾನು ಅಂತ ಆಲೋಚನೆ ಮಾಡು ಅಂತ ಹೇಳಿಕೊಡ್ತಾ ಇದ್ದಾನೆ. ಲೋಕಾನಾಂ ಶಾಶ್ವತೋ ದೇವ ತ್ವಂ ಹಿ ಶೇಷಃ ಸನಾತನಃ ಆವಯೋರ್ ದೇಹ ಪಾತ್ರೇಣ ದ್ವಿವಿಧೇತಂ ಧಾರ್ಯತೆ ಜಗತ್. ಶೇಷದೇವ ಅಂತಲೇ ಕರೀತಾನೆ. ಈಗ ಇಷ್ಟರವರೆಗೆ ಬಲರಾಮ ಅಂತ ಕರಿತಾ ಇದ್ದಲ್ಲ, ಈಗ ಶೇಷದೇವ ಅಂತ ಕರೀತಾನೆ. ಶೇಷಃ ಸನಾತನಃ, ಸಮಸ್ತ ಲೋಕಗಳಿಗೆ ಶಾಶ್ವತನಾಗಿರುವಂತಹ ಪ್ರಭು ನೀನು ಒಡೆಯನಾಗಿದ್ದೀಯಪ್ಪ. ನಾವಿಬ್ಬರು ದೇಹ ಮಾತ್ರದಿಂದ ಮಾತ್ರ ಜಗತ್ತಲ್ಲಿ ಎರಡೆರಡನ್ನು ನಾವು ಕಾಣುವ ಹಾಗೆ ಧಾರಣೆ ಮಾಡಿದ್ದೇವೆ. ಆದರೆ ನಿನ್ನೊಳಗಿರುವವನು ನಾನೇ ಅಂತ ತಾನು ತೋರಿಸ್ತಾ ಇದ್ದಾನೆ. ಅಹಂ ಯಸ್ಸ ಭವಾನೇವ ಯಸ್ತ್ವಂ ಸೋಹಂ ಸನಾತನಃ ದ್ವಾವೇವ ವಿಹಿತೌ ಕ್ಯಾಹ್ವಾಂ ಏಕದೇಹೌ ಮಹಾಬಲವು. ನಾನು ಯಾರೋ ಅವನು ನೀನೇ, ನೀನು ಯಾರೋ ಅವನು ನಾನೇ. ನಾವಿಬ್ರು ಸ್ವರೂಪತಃ ಒಂದೇ ದೇಹದವರು, ಮಹಾಬಲಿಷ್ಠರು. ಈ ಜಗತ್ತಿನಲ್ಲಿ ನಾವು ಪ್ರಕಟ ಆದವರು. ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನು ನೀನು ನೀನು ನಾನು ಹೇಳಿದ್ರೆ ಒಬ್ಬರೇ ಆಯ್ತಲ್ಲ ಕೇಳಿದ್ರೆ? ಹೌದು, ಎಲ್ಲರ ಒಳಗೂ ಹೀಗೆಯೇ ಭಗವಂತ. ಆದ್ರೆ ದೇಹದ ಒಳಗಿರುವ ಭಗವಂತ ಒಬ್ಬನೇ. ಹೌದು, ಆ ದೇಹಗಳು ಯಾವುದು ಉಂಟು, ಅವನು ಬೇರೆ ಇವನು ಬೇರೆ. ಹಾಗಾದ್ರೆ ಎಲ್ಲಿಯಾದ್ರೂ ಅವನು ಇವನಾಗ್ತಾನೆ ಇವನು ಅವನಾಗ್ತಾನೆ ಕೇಳಿದ್ರೆ ಒಳಗಿರುವ ಭಗವಂತರ ಐಕ್ಯ ಚಿಂತನೆಯನ್ನು ಮಾಡಬೇಕು. ಹೊರತು ಇವನು ಅವನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಭಗವಂತನೇ ಶೇಷನ ಒಳಗೆ ಇರೋದ್ರಿಂದ ಆ ಸ್ವರೂಪವನ್ನೆಲ್ಲ ಹೇಳಿದ್ರಿಂದ ಈಗ ಇವನು ಅಭಿವ್ಯಕ್ತ ಆಗಿದೆ ಅಂತ ಅರ್ಥ. ಮೊದಲು ಸಂಕರ್ಷಣ ಅಂತ ಇದ್ದ, ಅಂದ್ರೆ ಬಲರಾಮ ಅಂತ ಕರಿತಾ ಇದ್ದ, ಈಗ ಶೇಷ ಅಂತ ಕರಿತಾನೆ. ಆ ಚಿಂತನೆಗೆ ಹೋಗಿದ್ದಾನೆ, ಇವ ಹೇಳಿಕೊಟ್ಟದವ ಪ್ರಾಕ್ಟೀಸ್ ಮಾಡಿದ್ದಾನೆ, ಒಳಗಿಂದ ಚಿಂತನೆ ಮಾಡ್ತಾ ಇದ್ದಾನೆ. ಆಗ ಒಳಗಿನಿಂದ ಕೃಷ್ಣ ಆವಿರ್ಭಾವ ಆಗಿದ್ದಾನೆ. ಹಾಗಾಗಿ ಇವ ಹೇಳ್ತಾ ಇದ್ದಾನೆ, ಅಹಂ ಯಹ ಸ ಭವಾನೇವ, ಅಂತರ್ಯಾಮಿರುವವನು ಮತ್ಯಾರು ಅಲ್ಲಪ್ಪ ನಾನೇ ಅಂತ ಹೇಳ್ತಾ ಇದ್ದಾನೆ. ತಸ್ಥಿತೋ ಮೂಢವತ್ ಕಿಂತ್ವಂ ಪ್ರಾಣೇನ ಜಹಿದಾನವಂ ಮೂರ್ಧ್ನಿ ದೇವರಿಪುಂ ದೇವ ವಜ್ರಕಲ್ಪೇನ ಮುಷ್ಣಿನ. ಹೀಗಿರುವಾಗ ಯಾಕೆ ಈಗ ನೀನು ಆಲೋಚನೆ ಮಾಡ್ತಾ ಕೂತಿದ್ದಿ?
ಈ ದಾನವ ಇದ್ದಾನೆಲ್ಲ ಪ್ರಲಂಬಾಸುರ, ಅವನ ಪ್ರಾಣವನ್ನು ದೇಹದಿಂದ ಬೇರ್ಪಡಿಸು ಅಂತ ಹೇಳ್ತಾ ಇದ್ದಾನೆ. ಹೇಗೆ ಮಾಡ್ಬೇಕಾಗಾದ್ರೆ ಅದಕ್ಕೂ ಟೆಕ್ನಿಕ್ ಹೇಳ್ತಾನೆ. ವಜ್ರಕಲ್ಪವಾದ ನಿನ್ನ ಮುಷ್ಟಿಯಿಂದ ದೇವತೆಗಳ ಶತ್ರುವಾದ ಪ್ರಲಂಬಾಸುರ ತಲೆಗೆ ಹೊಡಿ ನೀನು ಅಂತ ಹೇಳ್ತಾ ಇದ್ದಾನೆ ವೈಶಂಪಾಯನುವ. ನೋಡಿ, ನಾವು ಭಗವಂತನನ್ನು ಪೂರ್ತಿ ನಾವು ಶರಣಾದ್ರೆ ಖಂಡಿತ ಭಗವಂತ ನಮ್ಮಲ್ಲಿ ಬಂದು ಆ ಕೆಲಸವನ್ನು ಮಾಡಿಸಿ ಬಿಡ್ತಾನೆ. ನಾವೇನು ಮಾಡ್ತೇವೆ ಕೇಳಿದ್ರೆ, ದೇವರು ಬರೋದಿಲ್ಲ, ದಿಂಡ್ರು ಬರೋದಿಲ್ಲ ಅಂತ ಹೇಳಿಕೊಂಡು ಅರ್ಧಕ್ಕೆ ಎದ್ದು ಹೊರಟು ಹೋಗ್ತೇವೆ. ಆಗ ಕಷ್ಟಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಇಲ್ಲದಿದ್ರೆ ನೋಡಿ, ಪ್ರಲಂಬಾಸುರನ ವಧೆಗಾಗುವಾಗ ಕೃಷ್ಣನೇ ಬಂದು ತಾನು ಒಳಗೆ ಪ್ರವೇಶ ಮಾಡ್ತಾನೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಸಂಸ್ಮಾರಿತಸ್ತ ಕೃಷ್ಣೇನ ರೋಹಿಣೇಯ ಪುರಾತನಂ ಸದಬಲೇನ ತದಾ ಪೂರ್ಣ ತ್ರೈಲೋಕ್ಯಾಂತರಚಾರಿಡ. ಬಲರಾಮ ಆದ್ರೂ ಕೂಡ ಏನು ಮಾಡ್ತಾನೆ, ಈಗ ತನ್ನ ಒಳಗೆ ತುಂಬಿರುವ ಶುಕ್ಲಕೇಶದ ಭಗವಂತನನ್ನು ಚಿಂತನೆ ಮಾಡ್ತಾನೆ. 14 ಲೋಕಗಳ ಒಡೆಯನಾದಂತಹ ಪುರಾತನನಾದಂತಹ ಅನಂತನನ್ನು ಶುಕ್ಲಕೇಶದ ರೂಪವನ್ನು ಸ್ಮರಿಸಿಕೊಂಡಂತೆ. ತತಃ ಪ್ರಲಂಬಂ ದುರ್ವೃತ್ತಂ ಸುಬದ್ಧೇನ ಮಹಾಭುಜ ಮುಷ್ಟಿನ ವಜ್ರಕಲ್ಪೇನ ಮೂರ್ತಿ ಚೈನಂ ಸಮಾಹನತ್. ಅಷ್ಟು ಚಿಂತನೆ ಮಾಡಿ ಆ ನೀತಿಗೆಟ್ಟ ಪ್ರಲಂಬಾಸುರನ ಮಹಾಭುಜಗಳಿಂದ ಕೂಡಿದ ಇದ್ದಾನೆಲ್ಲ, ಅವನನ್ನು ಬಲರಾಮ ಗಟ್ಟಿಯಾಗಿ ಒಂದ್ಸಲ ಕುಟ್ಟಿದಂತೆ. ಅದು ವಜ್ರ ಸದೃಶವಾಯಿತು. ಆ ಮುಷ್ಟಿಯಿಂದ ಪ್ರಲಂಬಾಸುರನ ತಲೆಗೆ ಜೋರಾಗಿ ಹೊಡೆದು ಬಿಟ್ಟಿದ್ದಾನೆ. ತಸ್ಯೋತ್ತಮಾಂಗಂ ಸ್ವೇ ಕಾಯೇ ವಿಕಪಾಲಂ ವಿವೇಶ ತಾನುಭ್ಯಾಂ ಚಾಹತ ಶ್ವೇತೆ ಗತಾಸು ಸಜಗಾಮಹ. ಪ್ರಲಂಬಾಸುರನ ತಲೆಯ ಚಿಪ್ಪು ಉಂಟಲ್ಲ, ಅದು ಬುರುಡೆ ಹಾರಿಯೇ ಹೋಯ್ತಂತೆ. ನೋಡಿ, ಅವನ ದೇಹದಿಂದ ಒಳಗಡೆ ಸೇರಿ ಹೋಯ್ತು, ಚಿಪ್ಪು ಹೊರಗಡೆ ಹಾರಿ ಹೋಗಿದೆ. ಬಲರಾಮನಿಂದ ಹೊಡೆಯಲ್ಪಟ್ಟಂತ ಪ್ರಲಂಬಾಸುರ ಮುಂಡಿ ಊರಿ ಕುಸಿದು ಕೆಳಗೆ ಬಿದ್ದಿದ್ದಾನೆ, ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಹಾಗಾದ್ರೆ ಎಷ್ಟು ಬಲ ಸೇರಿತ್ತು ಒಂದೇ ಪೆಟ್ಟಿನಲ್ಲಿ ಅಂತ ಹೇಳ್ತೇವೆ ನಾವು. 2-3 ಸಲ ಪೆಟ್ಟು ಹೊಡಿಲಿಲ್ಲ. ಹಾಗಾಗಿ ಎಷ್ಟು ಚಿಂತನೆ ಮಾಡಿದ್ದಾನೆ ಶೇಷ ಒಳಗಿನಲ್ಲಿರುವ ಭಗವಂತನನ್ನು ಅಂತ ಆಲೋಚನೆ ಮಾಡಿ. ನಾವು ನಮ್ಮೊಳಗಿರುವ ಭಗವಂತನನ್ನು ಆ ರೀತಿಯಾಗಿ ಚಿಂತನೆ ಮಾಡಿದರೆ ನಮ್ಮಲ್ಲೇ ಕೂಡ ಅಂತಹ ಸಾಮರ್ಥ್ಯವನ್ನು ಭಗವಂತ ತುಂಬುತ್ತಾನೆ. ಜಗತ್ಯಾಂ ವಿಪ್ರಕೀರ್ಣಸ್ಯ. ಆದರೆ ನಾವೇನು ಮಾಡ್ತೇವೆ ಕೇಳಿದ್ರೆ, ಎಲ್ಲಿ ನಾನೇ ಮಾಡ್ತೇನೆ ಅಂತ ತಲೆಗೆ ಬರ್ತದೆ, ಆಗ ದೇವರು ಓಡಿ ಹೋಗ್ತಾನೆ. ಹಾಗಾಗಿ ನಾವು ಸೋತು ಹೋಗ್ತೇವೆ. ದೇವರು ಮಾಡಿಸ್ತಾನೆ ಅಂತ ಇದ್ದಾಗ ಆ ಬಲವನ್ನು ಭಗವಂತ ತುಂಬಿಸ್ತಾನೆ. ಆ ಪ್ರಲಂಬಾಸುರನ ತಲೆ ಹಾರಿ ಹೋಗಿದೆ. ಜಗತ್ಯಾಂ ವಿಪ್ರಕೀರ್ಣಸ್ಯ ತಸ್ಯ ರೂಪಮಭವತ್ ಅಭೂತ್ತದ ಪ್ರಲಂಬಸ್ಯಾಂಬರಸ್ತಸ್ಯ ಮೇಘಸ್ಯೈವ ವಿದೀರ್ಯತಃ. ನೆಲದಲ್ಲಿ ಇದ್ದು ಹೋದಂತಹ ಪ್ರಲಂಬಾಸುರನ ದೇಹ ನೋಡ್ಬೇಕಂತೆ, ಅದು ಭಯಂಕರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿರುವ ಮೋಡ ಸೀಳಿ ಕೆಳಗೆ ಬಿದ್ರೆ ಹೇಗಿರ್ಬೋದು ಆ ರೀತಿಯಾಗಿ. ಹೇಗೆ ಮೊದಲು ಇವಾಗ ಕಪ್ಪು ಕಪ್ಪು ಇದ್ದ, ಈಗ ಒಂದಿಷ್ಟು ರಕ್ತ, ಒಂದಿಷ್ಟು ತಲೆ ಹೋಗಿದೆ. ತಸ್ಯ ಭಗ್ನೋತ್ತಮಾಂಗಸ್ಯ ದೇಹ ಸುಸ್ರಾವ ಶೋಣಿತಂ. ನೋಡಿ, ತಲೆ ಒಡೆದು ಇಡೀ ರಕ್ತದ ಕೋಡಿ ಹರಿತಾ ಉಂಟು. ಬಹು ಗೈರಿಕ ಸಂಯುಕ್ತಂ ಶೈಲಶೃಂಗಾದಿಬೋಧಕಂ. ಗೈರಿಕಾದಿ ರಸಗಳು ಬೆಟ್ಟದಿಂದ ಹೊರಗೆ ಬರುತ್ತೆ, ಕೆಂಪು ಇರ್ತದೆ. ನಾವು ಮಳೆಗಾಲದಲ್ಲಿ ನೋಡಿ, ಕೆಂಪಾದ ಮಣ್ಣು ಬೆಟ್ಟದಿಂದ ಹರಿದು ಬರುತ್ತಾ ಇರ್ತದೆ. ಅದೇ ರೀತಿಯಾಗಿ ಜಲದ ಧಾತುಗಳು ಎಲ್ಲ ಆ ರಸಗಳು ಇವನ ತಲೆಯಿಂದ ಹೊರಗೆ ಬಂದಾಗೆ ಕಾಣ್ತಾ ಇತ್ತು ಅಂತ. ಅಂದ್ರೆ ಬೆಟ್ಟಕ್ಕೆ ಹೋಲಿಸ್ತಾ ಇದ್ದಾರೆ. ತಮ್ ನಿಹತ್ಯ ಪ್ರಲಂಬಂತು ಸಂಹೃತ್ಯ ಬಲಮಾತ್ಮನಃ ಪರ್ಯಶ್ವಜತ ಕೃಷ್ಣಂ ವೈ ರೋಹಿಣೇಯ ಪ್ರತಾಪವಾನ್. ಆ ಬಲರಾಮನು ಕೂಡ ಏನ್ ಮಾಡ್ತಾನೆ, ಪ್ರಲಂಬಾಸುರನನ್ನು ಕೊಂದ ಬಳಿಕ ರೋಹಿಣಿ ಸುತನಾದ ಈತ ಕೃಷ್ಣನನ್ನು ಬಂದು ಆಲಿಂಗಿಸಿಕೊಂಡರು. ತಂತು ಕೃಷ್ಣಶ್ಚ ಗೋಪಾಶ್ಚ ದಿವಿಸ್ತಾಶ್ಚ ದಿಭೌಕತಃ ತುಷ್ಟುಪುರ್ನ ವಿನೀತೆ ನಿಹತೆ ದೈತ್ಯೆ ಜಯಾಶೀಭಿರ್ ಮಹಾಬಲಂ. ಆ ಕೃಷ್ಣ ಗೋಪಾಲಕರು ಎಲ್ಲ ಸೇರಿ ದೇವಾದಿ ದೇವತೆಗಳು ದೈತ್ಯನ ಸಂಹಾರ ಮಾಡಿದ ಬಲರಾಮನನ್ನು ಜಯಘೋಷಗಳಿಂದ ಕೊಂಡಾಡ್ತಾ ಇದ್ದಾರಂತೆ, ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರಂತೆ. ಎಲ್ಲರೂ ಆರಾಮವಾಗಿ ಸಂತೋಷಗೊಂಡಿದ್ದಾರೆ. ಪ್ರಲಂಬಾಸುರ ಒಬ್ಬ ಸತ್ತು ಹೋದಲ್ಲ ಅಂತ ಹೇಳಿ. ಅಲ್ಲಿ ಮತ್ತೆ ಛಲ ಮೋಸ ಬೇರೆ ಮಾಡಿದ್ದಾನೆ. ಇವರ ಹಾಗೆ ವೇಷಧಾರಣೆ ಮಾಡಿಕೊಂಡು ಬಂದಿದ್ದಾನೆ. ಬಲೇನಾಯಂ ಹತೋ. ಅದರಲ್ಲಿ ನೋಡಿ, ಮೋಸ ಮಾಡಿ ಬರೋದು ಬೇಡ, ಇನ್ನು ಯಾರು ಬಂದ್ರು ಕೂಡ ಇನ್ನು ರಕ್ಕಸರ ಅಂತ ನೋಡುವಂತ ಪರಿಸ್ಥಿತಿ ಬಂದು ಬಿಡ್ತಾರೆ ನೋಡಿ. ಇದು ಅದಕ್ಕಿಂತ ದೊಡ್ಡದು ಅನರ್ಥ. ಹಾಗಾಗಿ ಅವನನ್ನು ನಾಶ ಮಾಡಿದ್ದಾರೆ. ಬಲೇನಾಯಂ ಹತೋ ದೈತ್ಯ ಬಾಲೇನ ಅಕ್ಲಿಷ್ಟ ಕರ್ಮಣ ವಿವದಂತ್ಯೋ ಶರೀರಿಣ್ಯೋ ವಾಚಃ ಸುರ ಸಮೀರಿತಾಹ. ಬಾಲಕನಾದಂತಹ ಬಲರಾಮ ಬಲಕರ್ಮವನ್ನು ಮಾಡಿದ್ದಾನೆ. ಇಲ್ಲಿ ಬಾಲ ಅಂದ್ರೆ ಬಲದಿಂದ ಕೂಡಿದೆ ಎನ್ನುವ ಅರ್ಥವೂ ಆಗ್ಬೋದು. ಹೀಗೆ ಬಲಿಷ್ಠನಾದಂತಹ ಬಲರಾಮ ಆ ದೈತ್ಯನನ್ನು ನಾಶ ಮಾಡಿದ್ದಾನೆ. ಆ ಸತ್ತು ಬಿದ್ದಿದ್ದಾನೆ. ಅತ್ಯಂತವಾದ ಮಧುರವಾದ ಮಾತುಗಳಾದ ಅಶರೀರವಾಣಿ ಕೇಳುತ್ತಾ ಉಂಟಂತೆ ಪರಸ್ಪರ.
ಅಂದ್ರೆ ದೇವಾದಿ ದೇವತೆಗಳು ಮೇಲೆ ನಿಂತು ಮಾತಾಡ್ತಾ ಇದ್ದಾರೆ, ವಾಯುದೇವರೆಲ್ಲ ಬಂದು ಹೇಳ್ತಾ ಇದ್ದಾರೆ. ಬಲದೇವೀತಿ ನಾಮಾಸ್ಯ ದೇವೈರುಕ್ತಂ ದಿವಿಸ್ಥಿತೈ ಬಲಂತು ಬಲದೇವಸ್ಯ ತದಾ ಭುವಿ ಜನಾಭಿದುಃ ಕರ್ಮಜಂ ನಿಹತೆ ದೈತ್ಯೇ ದೇವೈರಪಿ ದುರಾಸದೆ. ಆಕಾಶದಲ್ಲಿ ನಿಂತಹ ದೇವತೆಗಳು ಮಾತಾಡ್ತಾ ಇದ್ದಾರಂತೆ ಪರಸರ. ಇವನಿಗೆ ಬಲದೇವ ಅಂತ ಹೆಸರಿಟ್ಟದ್ದು ಸಾರ್ಥಕ್ಯ ಆಯಿತು. ಇವನಿಗೆ ಬಲರಾಮ ಅಂತ ಕರಿತಾ ಇದ್ದಾರೆ. ರೋಹಿಣಿಯ ಮಗನಿಗೆ ಹೇಳಿದ್ದು. ಹಾಗಾಗಿ ದೇವತೆಗಳಿಂದಲೂ ಹೊಡೆದು ಕೊಲ್ಲಿಕ್ಕಾಗದೇ ಇರುವಂತ ಮಹಾದೈತ್ಯ ಈ ಪ್ರಲಂಬಾಸುರ ಸ್ಕಂದನಿಂದಾಗಿ ವರವೆಲ್ಲ ಪಡ್ಕೊಂಡಿದ್ದಂತೆವ ನೋಡಿ. ಅವರು ಕೂಡ ಯಾರ್ಯಾರದೋ ದೇವತೆಗಳ ಹತ್ರ ಹೋಗಿ ಕೈಕಾಲು ಹಿಡಿದು ಒಂದಿಷ್ಟು ವರಗಳನ್ನೆಲ್ಲ ಪಡ್ಕೊಂಡಿರ್ತಾರೆ. ಹಾಗಾಗಿ ದೇವಾದಿ ದೇವತೆಗಳೇ ಅವನನ್ನು ಹೊಡೆದು ಹಾಕ್ಲಿಕ್ಕಾಗ್ಲಿಲ್ಲ. ಅಂತವನನ್ನು ಮಹಾದೈತ್ಯನನ್ನು ಬಲರಾಮ ಹೊಡೆದು ಕೊಂದದ್ರಿಂದ ಅವ ನಿಜವಾಗಿಯೂ ಬಲಿಷ್ಠನಾದ ರಾಮ, ಬಲರಾಮ, ಬಲದೇವ ಅಂತ ತಾವು ಹೊಗಳ್ತಾ ಇದ್ದಾರಂತೆ. ವೈಶಂಪಾಯನುವಾಚ ತಯೋ ಪ್ರವೃತ್ತಯೋರೇವಂ ಕೃಷ್ಣಸ್ಯ ಬಲಸ್ಯ ಚ ಬನೇ ವಿಚರತೋರ್ಮಾಸೌ ವ್ಯತಿಕ್ರಾಂತೌ ಚ ವಾರ್ಷಿಕೌ. ಕೃಷ್ಣ ಮತ್ತೆ ಬಲರಾಮರು ಹೀಗೆಯಾಗಿ ಆ ಕಾಡಿನಲ್ಲಿ ಸಂಚರಿಸ್ತಾ ಹೋಗುವಾಗ 2 ತಿಂಗಳು ಕಳೆದು ಹೋಗಿದೆ. ಮೊದಲು ಬಹಳ ಬೇಸಿಗೆ ಇತ್ತು, ಬಹಳವಾಗಿ ವರ್ಣನೆ ಮಾಡಿದ್ರು. ಆಮೇಲೆ ಮಳೆಗಾಲ ಬಂತು, ಅದನ್ನೆಲ್ಲ ವರ್ಣನೆ ಮಾಡಿದ್ರು. ಸ್ವಲ್ಪ ಮಳೆಗಾಲ ಬರಲಿಲ್ಲ, ಮೋಡಗಳೆಲ್ಲ ತುಂಬಿದ್ದ ಕಾಲವನ್ನೆಲ್ಲ ವರ್ಣನೆ ಮಾಡಿದ್ರು. ಅಂತೂ ಇಂತೂ ಎಲ್ಲ ಆಗುವಾಗ 2 ತಿಂಗಳು ಕಳೆದು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ವ್ರಜಮಾ ಜಗ್ಮತುಸ್ತೌತು ಬ್ರಜೆ ಶುಶ್ರುವತುಸ್ತದ ಪ್ರಾಪ್ತಂ ಶಕ್ರಮಹಂ ವೀರೋ ಗೋಪಾಂಶ್ಚೋತ್ಸವಲಾಲಸನ್. ಬಲರಾಮನಾದ್ರು ಕೃಷ್ಣನಾದ್ರು ಆ ಬೃಂದಾವನದಲ್ಲಿ ಇದ್ರು. ಆಗ ಎಲ್ಲ ಹೇಳ್ತಾ ಇದ್ರಂತೆ, ಇಂದ್ರನ ಉತ್ಸವ ನಡೆಯುತ್ತಿದೆ, ಇಂದ್ರನಿಗೋಸ್ಕರ ಉತ್ಸವ ಮಾಡಬೇಕು ಅಂತ ಹೇಳಿಕೊಂಡು. ಹಾಗಾಗಿ ಗೋಪಾಲಕರೆಲ್ಲ ಉತ್ಸವಕ್ಕೆ ತಯಾರಿಯನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಕೌತೂಹಲಮಿದಂ ವಾಕ್ಯಂ ಕೃಷ್ಣ ಪ್ರೋವಾಚ ತತ್ರ. ಇವನಿಗೆ ಕುತೂಹಲ ಅಂತ, ಅದೆಂತದಂತೆ ಇಂದ್ರ ಪೂಜೆ ಅಂತ ಬಂತು, ಅದೆಂತದು? ಕೋಯಂ ಚಕ್ರಮಹೋ ನಾಮ ಏನಕ್ಕೋ ವರ್ಷ ಆಗತಃ. ಕೃಷ್ಣ ಕುತೂಹಲದಿಂದ ಆ ಸಭೆಯಲ್ಲಿ, ಅಂದ್ರೆ ಏನ್ ಕೇಳಿದ್ರೆ, ಈ ಹಬ್ಬ ಬರ್ತದೆ, ಇಂದ್ರನಿಗೋಸ್ಕರ ಪೂಜೆ ಮಾಡುವಂಥದ್ದು. ಆ ಪೂಜೆ ಮಾಡಬೇಕಾದಕ್ಕಿಂತ ಮೊದಲು ಒಂದು ಮೀಟಿಂಗ್ ಅಂತ ಮಾಡ್ತೇವೆ ನಾವೆಲ್ಲ, ಸಭೆ. ಹಾಗೆ ಸಭೆಯನ್ನು ಮಾಡ್ತಾ ಇದ್ರೆ, ನಾಳೆ ಹಬ್ಬ ಬಂದು ನಾಡ್ದಿನ್ನು ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಯಾರ್ಯಾರು ಯಾವ ಕೆಲಸ ಮಾಡಬೇಕು, ಯಾರಿಗೆ ಹೇಳಿಕೆ ಕೊಡಬೇಕು, ಹೀಗೆ ಅಂಥದ್ದೆಲ್ಲ ಉತ್ಸವಕ್ಕೋಸ್ಕರ ಎಲ್ಲ ಸೇರಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಕೃಷ್ಣ ಕೇಳ್ತಾನೆ ಕುತೂಹಲದಲ್ಲಿ, ಎಂಥದ್ದು ಇಂದ್ರನ ಉತ್ಸವ ಅದರಿಂದೆಲ್ಲ ನಿಮಗೆ ಸಂತೋಷ ಆಗ್ತಾ ಉಂಟಾ? ಈ ಉತ್ಸವ ಅಂದ್ರೆ ಎಂತ ಮಾಡುದು, ಅದು ಯಾರಿಗೆ ಪೂಜೆ ಮಾಡುದು, ಏನು ಅದರದೆಲ್ಲ ಸ್ವಲ್ಪ ನನಗೆ ಡೀಟೇಲ್ ಕೊಡಿ ಅಂತ ಪ್ರಶ್ನೆ ಮಾಡಿದ. ತತ್ರ ವೃದ್ಧ ತಮಸ್ತ್ವೇಕೋ ಗೋಪೋ ವಾಕ್ಯಮುವಾಚ ಶ್ರೂಯತಾಂ ತಾತಶಕ್ರಸ್ಯ ಯದರ್ಥಂ ಮಹ ಇಷ್ಯತೆ. ಅವರಲ್ಲಿ ಒಬ್ಬ ವೃದ್ಧ ಗೋಪ ಇದ್ದ, ಸ್ವಲ್ಪ ಪ್ರಾಯದವ. ಯಾವಾಗಲೂ ಪ್ರಶ್ನೆಗಳಿಗೆ ಉತ್ತರ ಕೊಡುವ ತಾಳ್ಮೆ ಇರುವುದು ಅವರಿಗೆ, ಮುದುಕರಿಗೆ. ಹಾಗಾಗಿ ಅವರು ಕೇಳ್ತಾ ಇದ್ದಾಗ ಹೇಳ್ತಾ ಇದ್ದಾರೆ, ಯಾವ ಕಾರಣದಿಂದಾಗಿ ಇಂದ್ರೋತ್ಸವವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೆಲ್ಲ, ಹೇಳ್ತೇನೆ ಕೇಳು ಅಂತ. ದೇವಾನಾಮೀಶ್ವರ ಶಕ್ರೋ ಮೇಘಾನಾಂಚಾರಿಸೂದನ ತಸ್ಯ ಚಾಯಂ ಮಹತ್ಕೃಷ್ಣ ಲೋಕಪಾಲಸ್ಯ ಶಾಶ್ವತಃ. ಇವನನ್ನು ಮಧುಸೂದನ ಅಂತ ಕರೀತಾ ಇದ್ದಾನೆ. ಕರೆದು ಹೇಳ್ತಾನೆ, ದೇವತೆಗಳಿಗೆಲ್ಲ ಒಡೆಯ ಇಂದ್ರ, ಹಾಗೆಯೇ ಮೋಡಗಳಿಗೆಲ್ಲ ಒಡೆಯ ಇಂದ್ರ, ಶಾಶ್ವತವಾದಂಥ ಲೋಕಪಾಲಕ ಇಂದ್ರ ಅಂತ ಇನ್ನೊಂದು ಸೇರಿಸ್ತಾ ಇದ್ದಾರೆ ಅವನಿಗೆ. ನೋಡಿ, ಯಾವಾಗಲೂ ಲೋಕಪಾಲಸ್ಯ ಶಾಶ್ವತಃ, ಲೋಕಪಾಲಕನಾಗಿ ನಿಂತವ ಅಂತಹ ಇಂದ್ರ, ಪೂರ್ವ ದಿಕ್ಕಿಗೆ ಅಭಿಮಾನಿಯಾಗಿ ನಿಂತವ, ಅವನಿಗೆ ಉತ್ಸವ ಆಗತ್ತಾ ಉಂಟು. ತೇನ ಸಂಚೋದಿತ ಮೇಘ ತಸ್ಯಾಸ್ಯಾಯುಧ ಭೂಷಿತಾ ತಸ್ಯೈವಾಜ್ಞಕರಾ ಸಸ್ಯಂ ಜನಯಂತೆ ನವಾಂಬುಭಿ. ಅಂದ್ರೆ ಒಬ್ಬರಿಗೆ ಪೂಜೆ ಮಾಡ್ಬೇಕಾದ್ರೆ ಅವರು ಅಂಥವ್ರು ಇಂಥವ್ರು ಅಂತ ಹೇಳ್ಬೇಕಲ್ಲ. ಇವನಿಗೆ 3 ಪೋಸ್ಟ್ ಉಂಟಪ್ಪ, ಸಾಮಾನ್ಯದವಲ್ಲ. ಲೋಕಪಾಲಕನೂ ಹೌದು, ಮೋಡಗಳಿಗೂ ನಿಂತೇವ ತರಿಸುವವನು ಹೌದು, ದೇವಾದಿ ದೇವತೆಗಳಿಗೂ ಕೂಡ ಒಡೆಯನಾದವ. ಎಲ್ಲ ಕರೆದು ಆಮೇಲೆ ಹೇಳ್ತಾರೆ, ಇವನ ಉತ್ಸವ ಮಾಡಿದರೆ ಮಾತ್ರ ನಮಗೆ ಮಳೆ ಬರುತ್ತೆ. ಇವ ಏನು ಮಾಡ್ತಾನೆ, ಇವನಿಗೆ ಪೂಜೆ ಮಾಡಿ ಉತ್ಸವ ಎಲ್ಲ ಮಾಡಿದ್ರೆ ಮೋಡಗಳಿಗೆ ಆಜ್ಞೆಯನ್ನು ಕೊಡ್ತಾನೆ. ಮೋಡಗಳು ನೋಡಿ, ತೇನ ಸಂಚೋದಿತ ಮೇಘಾಹ ತಸ್ಯಾಯುಧ ವಿಭೂಷಿತಾ. ಆ ಮೋಡಗಳು ಬರ್ತಾವೆ, ಅವುಗಳ ಆಯುಧವನ್ನು ಹಿಡ್ಕೊಂಡು ಬರ್ತಾರೆ. ಆಯುಗಳಿಂದ ಅಲಂಕೃತರಾಗಿ ಹೊಸ ನೀರನ್ನು ಸುರಿಸಿ ನನಗೆ ಸಸ್ಯ ಸಮೃದ್ಧಿ ಆಗುವ ಹಾಗೆ ಮಾಡ್ತಾರೆ. ನೋಡಿ, ಅಲ್ಲಿ ತಸ್ಯೈವಾಜ್ಞಕರ ಸಸ್ಯಂ ಜನಯಂತಿ ನವಾಂಬುಭಿಹಿ, ಹೇಗೆ ಮಳೆ ಬರುತ್ತೆ ಎನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. 2 ಮೋಡಗಳು ಬರುತ್ತೆ, ಮೋಡಗಳಿಂದಾಗಿ ವಿದ್ಯುತ್ ಉತ್ಪಾದನೆ ಆಗತ್ತೆ. ನೋಡಿ, ನೀರಿನಿಂದ ಕರೆಂಟ್ ಉತ್ಪತ್ತಿ ಆಗತ್ತೆ. ಅದು ಹೇಗೆ, ಮೋಡಗಳು ಒಟ್ಟಾಗುವಾಗ ಅಡಿಲಿ ಸಿಡಿಲು ಬರುತ್ತೆ. ಹಾಗಾಗಿ ಆ ಸಿಡಿಲು ಬಡದ ನಂತರ
ಅಲ್ಲಿ ಮೇಘಸ್ಯ ಪಯಸೋದಾತ ಪುರುಹೂತ ಪುರಂದರ ಸಂಭೃಷ್ಟಸ್ಯ ಭಗವಾನ್ ಪ್ರೀಣಯತ್ತಿ ಕಿಲಂ ಜಗತ್. ಅವ ಏನು ಮಾಡ್ತಾನೆ, ಆಗ ಅಗಳಿಂದ ಮಳೆಯನ್ನು, ತಾನು ನೀರನ್ನು ಕೆಳಗೆ ಸುರಿಸ್ತಾನೆ. ಹಾಗಾಗಿ ಮೋಡದಿಂದ ನೀರನ್ನು ನಮಗೆ ದಾನ ಮಾಡುವುದರಿಂದ ಅವ ಪುರುಹೂತ, ಪುರಂದರ ಅಂತ ಅವನನ್ನು ಕರೀತಾರೆ. ಇಂದ್ರ ಯಜ್ಞ ತಾನು ಪ್ರೀತನಾಗಿ ನಮಗೆ ಷಡ್ಗಣ್ಯ ಐಶ್ವರ್ಯ ಸಂಪನ್ನಾತ ಅಂತ ಮತ್ತೊಂದಿಷ್ಟು ಅವನನ್ನು ಹೊಗಳ್ತಾರೆ. ಅವನಾದರೂ ನೀರಿನ ಮೂಲಕ ಸಮಸ್ತ ಜಗತ್ತನ್ನು ನಮಗೆ ಸಂತೋಷ ಪಡುವ ಹಾಗೆ ಮಾಡ್ತಾನೆ ಅಂತ. ಇಲ್ಲಿ ಗಮನಿಸಬೇಕಾದ್ದು, ಇಂದ್ರನನ್ನೇ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾನೆ. ಇಂದ್ರನ ಒಳಗಿರುವ ಭಗವಂತ ಅಂತ ಚಿಂತನೆಯೇ ಇಲ್ಲ. ಹಾಗಾಗಿ ಇವರು ಏನು ಹೇಳ್ತಾ ಇದ್ದಾರೆ, ಮೇಘಸ್ಯ ಪಯಸೋದಾತ ಪುರುಹೂತ ಪುರಂದರ ಸಂಭೃಷ್ಟಸ್ಯ ಭಗವಾನ್ ಪ್ರೀಣಯತ್ಯ ಕಿಲಂ ಜಗತ್. ಅವ ದೇವರು, ಅವನು ನಮಗೆ ಮಳೆಯನ್ನು ಸುರಿಸಬೇಕಾದ್ರೆ ಅವನಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಅದನ್ನು ತಡೀತಾನೆ. ತೇನ ಸಂಪಾದಿತಂ ಸತ್ಯಂ ವಯಮನ್ಯೇ ಚ ಮಾನವಾಃ ವರ್ತಯಾಮೋಪಭುಂಜಾನಾಸ್ತರ್ಪಯಾಮಾಶ್ಚ ದೇವತಾಃ. ಹೀಗಾಗಿ ಇಂದ್ರನಿಂದ ಮಳೆ ಬಂದು ಆ ಮಳೆಯಿಂದ ಅಭಿವೃದ್ಧಿಗೊಂಡಂತಹ ನಮ್ಮ ಸಸ್ಯ ಸಂಪತ್ತುಂಟಲ್ಲ, ಅಂದ್ರೆ ಹುಲ್ಲುಗಾವಲುಗಳು ಇತ್ಯಾದಿ ಇವುಗಳಿಂದ ನಾವು ಮಾನವರು ದನಗಳು ಯಥೇಷ್ಟವಾಗಿ ಅನುಭವಿಸಿದ್ದರಿಂದ ದೇವತೆಗಳನ್ನು ನಾವು ತೃಪ್ತಿಪಡಿಸ್ತೇವೆ. ದೇವೇ ವರ್ಷತಿ ಲೋಕೇಶು ತತಃ ಸಸ್ಯಂ ಪ್ರವರ್ಧತೆ ಪೃಥಿವ್ಯಾಂ ತರ್ಪಿತಾಯಾಂತು ಸಾಮೃತಂ ಲಕ್ಷ್ಯತೆ ಜಗತ್. ಇಂದ್ರ ಮಳೆಯನ್ನು ಸುರಿಸ್ತಾನೆ, ಭೂಲೋಕದಲ್ಲಿ ಸಸ್ಯಗಳು ಅಭಿವೃದ್ಧಿ ಹೊಂದುತ್ತದೆ. ಭೂಲೋಕ ತೃಪ್ತಿಗೊಂಡಾಗ ಜಗತ್ತೆಲ್ಲವೂ ಕೂಡ ಅಮೃತಮಯವಾಗತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕಾರಣ ಇಂದ್ರ. ಕ್ಷೀರವತ್ಯ ಇಮಾ ಗಾವೋ ವತ್ಸವತ್ಯಶ್ಚ ನಿರ್ವೃತಾಃ ತೇನ ಸಂವರ್ಧಿತಾ ಗಾವಃ ತೃಣೈಃ ಪುಷ್ಟಾಸ್ತು ಪುಂಗವಾಃ. ಈ ಹಸುಗಳೆಲ್ಲ ಏನಾಗತ್ತೆ, ಹುಲ್ಲೆಲ್ಲ ತಿಂದು ಸಸ್ಯ ಸಮೃದ್ಧಿ ಆದರೆ ಆವಾಗ ದನಗಳೆಲ್ಲ ಸರಿ ಹುಲ್ಲು ತಿಂತವೆ, ಯಥೇಷ್ಟವಾಗಿ ಹಾಲು ಕೊಡ್ತದೆ. ಕರುಗಳು ಅಷ್ಟೇ ಸಂತೋಷವಾಗಿ ಹಾಲು ಇತ್ತು ಹೇಳಿದ್ರೆ ಕರುಗಳಿಗೂ ಬೇಕಾದಷ್ಟು ಹಾಲು ಸಿಗ್ತದೆ, ಅವುಗಳು ಸಂತೋಷದಿಂದಾಗಿ ಕಾಲ ಕಳೆಯುತ್ತೆ. ಹೀಗೆ ಇಂದ್ರನ ಅನುಗ್ರಹದಿಂದ ನಮಗೆ ಹುಲ್ಲು, ಹಾಲು, ಜಗ ಎಲ್ಲ ಸಿಕ್ಕುವಂಥದ್ದು. ಹಾಗಾಗಿ ಗೋವುಗಳ ಸಮುದಾಯಕ್ಕೆ ರಕ್ಷಣೆ ಕೊಡುವವನು ಇಂದ್ರ. ಹಾಗಾಗಿ ಅವನ ತುಷ್ಟಿಯಿಂದಾಗಿ, ಅವನಿಗೆ ಸಂತೋಷಗೊಳಿಸಿದ್ದರಿಂದಾಗಿ ನಾವು ಬದುಕುತ್ತಾ ಇದ್ದೇವಪ್ಪ. ನಾಸಸ್ಯ ನಾತೃಣ ಭೂಮಿ ನ ಭುಕ್ಷುದಾರ್ಜಿತ ಜನಾ ದೃಷ್ಟಂತೆ ಯತ್ರ ದೃಷ್ಟಂತೆ ವೃಷ್ಟಿಮಂತೋ ಬಲಾಹಕಾಹ. ಯಾವ ಪ್ರದೇಶದಲ್ಲಿ ಮೋಡಗಳು ಬರೋದಿಲ್ವೋ, ಮಳೆ ಸುರಿಯೋದಿಲ್ವೋ, ಯಥೇಷ್ಟವಾಗಿ ಮಳೆ ಬರೋದಿಲ್ವೋ ಅಲ್ಲೆಲ್ಲ ಸಸ್ಯಗಳ ಕೊರತೆ ಆಗುತ್ತೆ. ಹುಲ್ಲೆಲ್ಲ ಒಣಗಿ ಹೋಗತ್ತೆ, ನಮಗೆ ಹುಲ್ಲು ಸಿಕ್ಕೋದಿಲ್ಲ. ಹುಲ್ಲುಗಳ ಕೊರತೆ ಆಯಿತು ಕೇಳಿದ್ರೆ ಹಸುವಿಗೆ ಮತ್ತು ಮನುಷ್ಯನಿಗೆ ಇಬ್ಬರಿಗೂ ಕೂಡ ಹಸಿವನ್ನು ತಿಳಿಸುವಂತಹ ಹುಲ್ಲು ಸಿಕ್ಕದೇ ಇದ್ದರಿಂದ ದುಃಖಗಳು ಕಾಣಿಸಿಕೊಳ್ಳುತ್ತೆ. ದುದೋಹ ಸವಿತುರ್ಗಾವೈ ಶಕ್ರೋ ದಿವ್ಯಾ ಪಯಸ್ವರಾಹ ತಾಹ ಕ್ಷರಂತೆ ನವಂ ಕ್ಷೀರಂ ಮೇಧ್ಯಂ ಮೇಘೌಖಧಾರಿತಂ. ಇಂದ್ರ ಏನು ಮಾಡ್ತಾನೆ ಗೊತ್ತಾ, ಸೂರ್ಯನ ಮೂಲಕ ಹಸುಗಳಲ್ಲಿ ಸಮೃದ್ಧವಾದಂತಹ ಹಾಲು ಉಂಟಾಗುವ ಹಾಗೆ ಮಾಡ್ತಾನೆ. ನೋಡಿ, ಗಮನಿಸಬೇಕು. ಇಲ್ಲಿ ಇಂದ್ರನನ್ನೇ ದೇವರು ಅಂತ ತಿಳ್ಕೊಂಡು ಇವ ಮಾತಾಡ್ತಾ ಇದ್ದಾನೆ. ಹಾಗಾದ್ರೆ ಅದು ಹೇಗೆ ಕೇಳಿದ್ರೆ, ಮೇಘಗಳಿಂದ ಮಳೆ ಸುರಿಸ್ತಾನೆ. ಆ ಮಳೆ ಎಲ್ಲಿಂದ ಬರಬೇಕು, ನೀರು ಎಲ್ಲಿಂದ ಬರಬೇಕು, ಸೂರ್ಯ ಒಣಗಿಸ್ತಾನೆ. ಸೂರ್ಯನಿಗೆ ಆರ್ಡರ್ ಕೊಟ್ಟದ್ದು ಯಾರು, ಈ ಇಂದ್ರ. ಹಾಗಾಗಿ ಆ ಹಾಲು ಮತ್ತೆ ಹುಲ್ಲಾಗಿ ಬರುತ್ತೆ. ಹುಲ್ಲು ಮತ್ತೆ ತಿಂದಾಗ ದನಗಳಿಗೆ ಅಲ್ಲಿ ಬಂದಾಗ ಅದು ಹಾಲಾಗಿ ಮತ್ತೆ ಪರಿಣಾಮಗೊಳ್ಳುತ್ತೆ. ಆ ಹಾಲುಗಳನ್ನು ಗೋವುಗಳು, ಕರುಗಳು ಎಲ್ಲ ಕುಡಿತವೆ, ನಾವು ಕುಡಿತೇವೆ. ಈ ರೀತಿಯಾಗಿ ತಾನು ಒಂದು ಪ್ರೊಸೆಸ್ ನಡೆಯುತ್ತೆ ಅಂತ ತಾನು ಹೇಳ್ತಾ ಇದ್ದಾನೆ. ವಾಯುವೀರಿ ತಂತು ಮೇಘೇಶು ಕರೋತಿ ನಿನದಂ ಮಹತ್ ಜವೇ ನವಾರ್ಜಿತಂ ಜೈವ ಗರ್ಜತೀತಿ ಜನಾವಿದುಹು. ಇನ್ನು ಆ ಮೋಡಗಳು ಹೇಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಗಾಳಿಯ ಹೊಡೆತದಿಂದಾಗಿ ಪ್ರೇರೇಪಿಸಲ್ಪಟ್ಟ ಮೋಡಗಳು ಅವುಗಳನ್ನು ತುಂಬಿಕೊಂಡು, ನೀರನ್ನು ತುಂಬಿಕೊಂಡು ಶಬ್ದ ಮಾಡ್ತಾ ಹೊರಗೆ ಬರ್ತದಂತೆ. ಅದನ್ನೇ ಜನ ಗುಡುಗು ಅಂತ ಕರೀತಾರೆ. ನೋಡಿ, ವಾಯುವೀರಿ ತಂತು ಮೇಘೇಶ ಕರೋತಿ ನಿನದಂ ಮಹತ್ ಅಂದ್ರೆ ಆ ನೀರನ್ನು ತುಂಬಿಸಿಕೊಂಡಂತ ಮೋಡಗಳು ಬರ್ತಾವೆ. ಬಂದಾಗ ಗಾಳಿ ಜೋರಾಗಿ ಕರ್ಕೊಂಡು ಹೋಗಿ ಇನ್ನೊಂದು ಮೋಡಕ್ಕೆ ಬಡಿಯತ್ತೆ. ಬಡಿಯುವಾಗ ಶಬ್ದ ಉಂಟಾಗತ್ತೆ. ನೋಡಿ, ವೈಜ್ಞಾನಿಕವಾಗಿ ಆ ಕಾಲದಲ್ಲಿ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಅದನ್ನು ಗುಡುಗು ಅಂತ ಕರೀತಾರೆ. ತಸ್ಯ ಚೈವೋಕ್ಯಮಾನಸ್ಯ ವಾತಯುಕ್ತೈರ್ಬಲಾಹಕೈ ವಜ್ರಾಶನಿ ಸಮಾಸ್ ಶಬ್ದ ಶ್ರೂಯಂತೆ ನಗಭೇದಿನಃ. ಆ ಗಾಳಿಯಿಂದ ತುಂಬಿಕೊಂಡ ನೀರಿನಿಂದ ಮೋಡಗಳುಂಟಲ್ಲ, ಆಚೆ ಈಚೆ ನೀರನ್ನು ಹಿಡ್ಕೊಂಡು ಅದು ಹೋಗಿ ತಾಗಿನಾಗ ವಜ್ರಾಯುಧಕ್ಕೆ ಸಮಾನವಾದಂತ ಶಬ್ದ ಹೊರಗೆ ಬರುತ್ತೆ, ಮಿಂಚುಗಳು ಬರ್ತದೆ.
ಇದರಿಂದಾಗಿ ಮಿಂಚಿನಿಂದಾಗಿ ಮರ ಗಿಡಗಳು ಪರ್ವತಗಳು ತುಂಡರಿದು ಬೀಳುತ್ತವೆ. ನಾವು ಮಿಂಚು ಬಿಡಿದು ಸಿಡಿಲು ಬಿದ್ದು ಹೀಗೆಲ್ಲ ಅನರ್ಥ ಆಯಿತು ಅಂತ ಹೇಳ್ತೇವಲ್ಲ, ಅದೆಲ್ಲವನ್ನು ಕೂಡ ಮಾಡ್ತಾ ಇರುವವನು ಇಂದ್ರನೇ. ತಜ್ಜಲಂ ವರ್ಷನಿಷ್ಠೇಶೈ ವಿಮುಂಚಂತಿ ನಭೋಗತಂ ಬಹುಭಿಃ ಕಾಮಗೈ ಮೇಘೈ ಶಕ್ರೋ ಭೃತ್ಯೈರಿವೇಶ್ವರ. ಆ ಮೇಘ ಹೇಗೆ ಇದೆ ಕೇಳಿದ್ರೆ ಅಷ್ಟು ಭಾರವಾಗಿತ್ತು. ವಜ್ರಾಯುಧಂತಿರುವ ಸಿಡಿಲುಗಳಿಂದಾಗಿ ತಿಕ್ಕಲ್ಪಟ್ಟು ಅದು ಒಂದಕ್ಕೊಂದು ಬಡಿದು ನೀರುಗಳನ್ನು ತಮ್ಮ ಗುಂಡಿದ್ದ ನೀರನ್ನುಂಟಲ್ಲ ಅದು ಜಗತ್ತಿಗೆ ಕೊಡ್ತವೆ. ಯಥೇಷ್ಟವಾಗಿ ಮಳೆ ಸುರಿಸೋದ್ರಿಂದ ಇಂದ್ರ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಮೇಘಾಭಿಮಾನಿಗಳೆಲ್ಲ ಯಾರಿದ್ದಾರೆ, ಸಾಮರ್ಥಕ ಅಂತ ಹೇಳುವ ಮೋಡಗಳೆಲ್ಲ ಇದ್ದಾರಲ್ಲ, ಅವುಗಳೆಲ್ಲ ಇಂದ್ರನ ಭೃತ್ಯರವರು. ಹಾಗಾಗಿ ಕ್ವಚಿತ್ ದುರ್ದಿನ ಸಂಕಾತೈ, ಕ್ವಚಿತ್ ಛಿನ್ನಾಭ್ರ ಸಂಸ್ಥಿತೈ, ಕ್ವಚಿತ್ ಶೀಕರಸ್ತಾಭಂ ಕುರ್ವದ್ಭಿರ್ ಗಗನಂ ಮರೀಹಿ. ನೋಡಿ, ಎಲ್ಲಾ ಕಡೆ ಮೋಡ ಬಂದ ಕೂಡಲೇ ಮಳೆ ಬರ್ತದೆ ಅಂತ ಇಲ್ಲ. ಇವ ಆರ್ಡರ್ ಪಾಸ್ ಮಾಡಿದ್ರೆ ಮಾತ್ರ ಬರುವಂತದ್ದು. ಇವನು ಹೇಳಿದಾಗೆ ಅವುಗಳೆಲ್ಲ ಕೇಳ್ತಾವೆ. ಅದಕ್ಕೋಸ್ಕರ ಇವ ಅವರ ಆಫೀಸರ್ ಆದದ್ರಿಂದ, ಅವರ ಒಡೆಯನಾದದ್ರಿಂದ ಅವನನ್ನು ನಾವು ಪೂಜೆ ಮಾಡಬೇಕು. ಮೊದಲು ಕೆಲವು ಸಲ ಮೋಡಗಳು ಬಂದಾಗ ಕತ್ತಲಾಗಿ ಬಿಡ್ತದೆ, ಹಾಗಾಗಿ ಅದನ್ನು ದುರ್ದಿನ ಅಂತ ಕರೀತಾರೆ. ಮೇಘ ಚಿಹ್ನೆಯನ್ನೇ ದುರ್ದಿನಂ ಅಂತ. ಕೆಲವು ಸಲ ತುಂಡಾದಂತ ಮೋಡಗಳು ಬರ್ತವೆ, ಚಿಕ್ಕ ತುಂಡು, ಅಲ್ಲಿ ಮಾತ್ರ 4 ಸುರಿಸಿತು ಹೋಯ್ತು, ಮತ್ತೆ ಬೇರೆ ಯಾರಿಗೂ ಬರ್ಲಿಲ್ಲ, ಉಪಯೋಗಕ್ಕೂ ಬರ್ಲಿಲ್ಲ. ಅಲ್ಲಿ ಮಳೆ ಬಂದ್ರೆ ಇಲ್ಲಿಲ್ಲ, ಇಲ್ಲಿ ಬಂದ್ರೆ ಅಲ್ಲಿಲ್ಲ, ಹೀಗೆ ತುಂಡು ಕ್ವಚಿತ್ ಚೆನ್ನಾಭ್ರ ಸಂಸ್ಥಿತೈಹಿ. ಕೆಲವೊಮ್ಮೆ ಹಾಗಲ್ಲ, ಅತ್ಯಂತ ತಂಪಾದ ಮಂಜನ್ನು ಕ್ವಚಿತ್ ಚೀಕರ ಮುಕ್ತಾಭಂ. ಯಾವ್ದು ಚೀಕರ ಅಂತ ಕೇಳಿದ್ರೆ ನಾವು ಹೇಳಿದ್ರೆ ಆಲಿ ಕಲ್ಲಿನ ಮಳೆ ಅಂತ. ಅದು ಬಂದ್ರೂ ಕಷ್ಟ ಆಗಿ ಬಿಡತ್ತೆ, ನಮ್ಮ ದವಸ ಧಾನ್ಯಗಳು ಹುಲ್ಲುಗಳೆಲ್ಲ ಅದು ಹಾಳಾಗಿ ಹೋಗತ್ತೆ. ಇನ್ನು ಕೆಲವು ಸಲ ಘನವಾದಂತಹ ಮೋಡಗಳು, ಜೋರು ಮಳೆ ಬರುತ್ತೆ. ಇದಕ್ಕೆಲ್ಲ ಕಾರಣ ಇಂದ್ರ. ಏತಮೇತತ್ವಯೋ ದುಗ್ಧಂ ಗೋಪಿ ಸೂರ್ಯಸ್ಯ ವಾರಿದಃ ಪರ್ಜನ್ಯಃ ಸರ್ವಲೋಕಾನಾಂ ಭವಾಯ ಭುವಿ ವರ್ಷತಿ. ಈ ರೀತಿಯಾಗಿ ಇಂದ್ರ ಮೋಡಗಳನ್ನು ಮತ್ತೆ ಸೂರ್ಯನಿನ ಮೂಲಕ ಸೆಳೆದುಕೊಂಡ ನೀರನ್ನು ಮತ್ತೆ ಭೂಮಿಗೆ ಕೊಡ್ತಾನೆ. ಸಮಸ್ತ ಜಗತ್ತಿನ ಹಿತಕ್ಕಾಗಿ ಮಳೆಯನ್ನು ಭೂಮಿಯಲ್ಲಿ ಸುರಿಸ್ತಾನೆ ಈತ. ತಸ್ಮಾತ್ ಪ್ರಾವೃಷಿ ರಾಜಾನಃ ಸರ್ವೇ ಶಕ್ರಂ ಮುದಾಯುತಾಃ ಮಕ್ಯೈಃ ಸುರೇಶ ಮರ್ಚಂತಿ ವಯಮನ್ಯೇ ಚ ಮಾನವಾಃ. ಆದ್ದರಿಂದಲೇ ಈ ಮಳೆಗಾಲದಲ್ಲಿ ಸಮಸ್ತ ರಾಜರು ಎಲ್ಲ ಸಂತೋಷ ಪಡ್ತಾರೆ. ಯಾಕೆ? ಮಳೆ ಬರ್ತದೆ ಅಂತ, ಮಳೆ ಬೇಕು ನಮಗೆ ಅಂತ. ಹಾಗಾಗಿ ಮಳೆ ಕೊಡುವ ಇಂದ್ರವನಿಗೆ ಉತ್ಸವವನ್ನು ಆಚರಿಸ್ತಾರೆ, ಇಂದ್ರನನ್ನು ಆರಾಧಿಸ್ತಾರೆ. ನಾವು ಕೂಡ ಆರಾಧಿಸ್ತೇವೆ, ಬೇರೆ ಮಾನವರು ಕೂಡ ಆರಾಧಿಸ್ತಾರೆ ಅಂತ ವೃದ್ಧನಂದ ತಾನು ಇಂತಹ ಮಾತುಗಳನ್ನು ನುಡಿತಾನೆ. ನೋಡಿ, ಆ ವೃದ್ಧನಾದದ್ರಲ್ಲಿ ಅವರಿಗೆ ಮೋಡ ಅಂದ್ರೇನು, ಮಳೆ ಅಂದ್ರೇನು, ಸೂರ್ಯ ನೀರು ಹಿಡ್ಕೊಂಡು ಹೋಗುದೇನು ಎಲ್ಲ ಹೇಳ್ತಾನೆ. ಅದೇ ನಾವು ಹೇಳಿದ್ರೆ ಮಳೆ ಬರ್ತದ, ಅದೆಲ್ಲ ಸುಮ್ಮನೆ ಕೇಳಬೇಡುವ, ಅದೆಲ್ಲ ಹಾಗೆ ನಿಮ್ಮ ಮಕ್ಕಳಿಗೆ ಹಾಗೆ ಅಂತ ಬೈದು ಬಿಡ್ತಾರೆ. ಈ ವೃದ್ಧರಾಗಲ್ಲ ಅದನ್ನೆಲ್ಲ ಬಿಡಿಸಿ ಹೇಳ್ತಾರೆ. ಆದರೆ ಕೆಲವು ವಿಚಾರಗಳಲ್ಲಿ ತಪ್ಪಿರ್ತದೆ, ಅದನ್ನು ಮುಂದೆ ಕೃಷ್ಣ ತಾನು ಅದನ್ನು ಸರಿ ಮಾಡ್ತಾನೆ. ವೈಶಂಪಾಯನಃ ಉವಾಚ ಗೋಪವೃದ್ಧಶ್ಚ ವಚನಂ ಶ್ರುತ್ವಾ ಶಕ್ರ ಪರಿಗ್ರಹೇ ಪ್ರಭಾವಜ್ಞೋಪಿ ಶಕ್ರಸ್ಯ ವಾಕ್ಯಂ ದಾಮೋದರ ಬ್ರವೀತ್. ವೃದ್ಧ ಗೋಪನ ಮಾತನ್ನು ಕೇಳಿದ ಇಂದ್ರನ ಪರಾಕ್ರಮದ ಇತಿಮಿತಿಯನ್ನು ಅರಿತಂತಹ ಕೃಷ್ಣ ಅಂತ ಹೇಳ್ತಾರೆ. ಅಂದ್ರೆ ದಾಮೋದರ ಮಾತನ್ನು ಹೇಳ್ತಾನೆ. ಅಂದ್ರೆ ನೀವು ಹೇಳುವಾಗ ಇಂದ್ರ ಮಾಡಿದ್ದು ಹೌದು, ಇಂದ್ರನಿಗೂ ಕೂಡ ಒಂದು ಇತಿಮಿತಿ ಇದೆ. ನೀವು ಇಂದ್ರನನ್ನೇ ಪರಮ ಅಂತ ತಿಳ್ಕೊಂಡ್ರಿ, ಅದು ಎಷ್ಟೋ ಸಲ ಹೇಗಾಗ್ತದೆ ಕೇಳಿದ್ರೆ, ಬ್ಯಾಂಕಲ್ಲಿ ಲೋನ್ ಸಿಕ್ಕಿದಾಗ ಮ್ಯಾನೇಜರನ್ನೇ ದೇವ್ರು ಅಂತ ಹೇಳಿದಾಗ ನಮಗೆ ಲೋನ್ ಕೊಟ್ಟವ ಮ್ಯಾನೇಜರ್ ಅಲ್ವಾ, ಹಾಗಾಗಿ ಅವನನ್ನೇ ಪರಮ ಅಂತ ತಿಳ್ಕೊಳ್ತೇವೆ. ಮತ್ತೆ ಗೊತ್ತಾಗುತ್ತೆ, ಹೋದ್ರೆ ಇನ್ನೊಬ್ಬ ಬಂದ್ರು ನಮಗೆ ಸಿಗ್ತದೆ. ಹಾಗಿದ್ರೆ ಲೋನ್ ಪಾಸ್ ಆಗೋದು ಮ್ಯಾನೇಜರ್ ಇಂದಲ್ಲ, ಮತ್ತೆ ಮೂಲತಃ ಅದಕ್ಕೊಬ್ಬ ಅಧಿಕಾರಿ ಅಂತ ಇರ್ತಾನೆ, ಅವ ಹಣೆಗೊಂಡು ಕಳಿಸುವಂತದ್ದು ಅಂತ. ಅದು ಗೊತ್ತಿಲ್ಲದಿದ್ರೆ ಇವನನ್ನೇ ಇಂದ್ರ ಚಂದ್ರ ಅಂತ ಕರಿತೇವೆ. ಈ ಇಂದ್ರನು ಹಾಗೆ ತನ್ನ ಪದವಿಯಿಂದ ತಾನು ಪರಿವರ್ತನೆಗೊಳ್ತಾನೆ. 14 ಮನ್ವಂತರಗಳಲ್ಲಿ 14 ಇಂದ್ರರು ಬಂದು ಹೋಗ್ತಾರೆ. ಹಾಗಾಗಿ ಅವನ ಇತಿಮಿತಿ ಎಲ್ಲ ಕೃಷ್ಣನಿಗೆ ಗೊತ್ತು. ಹಾಗಾಗಿ ದಾಮೋದರ ತಾನು ಮಾತಾಡ್ತಾನೆ. ಶ್ರೀಕೃಷ್ಣ ಉವಾಚ. ನೋಡಿ, ದಾಮೋದರ ಇಡೀ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ತುಂಬಿಸಿಕೊಂಡವ. ಇಂಥ 14 ಇಂದ್ರರನ್ನು ಹೊಟ್ಟೆಯಲ್ಲಿ ತುಂಬಿಸಿಕೊಂಡವ. ಹಾಗಾಗಿ ಅವನಿಗೆ ಗೊತ್ತುಂಟು, ಇದ್ರದ್ದು ಇಷ್ಟೇ ವ್ಯಾಲ್ಯೂಬಲ್, ಇಷ್ಟೇ ಇವನದ್ದು ವ್ಯಾಲಿಡಿಟಿ ಅಂತ. ಶ್ರೀಕೃಷ್ಣ ಉವಾಚ. ವಯಂ ವನಚರ ಗೋಪ ಸದಾ ಗೋಧನ ಜೀವಿನಃ ಗಾವೋಸ್ಮಾತ್ ದೈವತಂ ವಿದ್ಧಿ ಗಿರಯಶ್ಚ ವನಾನಿ ಚ. ಕೃಷ್ಣ ಹೇಳ್ತಾನಂತೆ, ನಾವೆಲ್ಲ ಕಾಡಿನಲ್ಲಿ ಸಂಚರಿಸುವವರು, ನಾವೆಲ್ಲ ಗೋಪ ಕುಲದವರು. ನಮ್ಮ ಬದುಕಿಗೋಸ್ಕರ ನಾವು ಆ ದನವನ್ನು ಸಾಕುವವರು. ಆ ದನಗಳು ಕೊಟ್ಟ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೇ ನಮಗೆ ಆಧಾರವಾದಂತ ಗೋಧನ ಜೀವಿಗಳು ನಾವು ಅಂತ. ಗೋ ಸಂಪತ್ತಿನಿಂದಾಗಿ ನಾವು ಬದುಕುವವರು. ಹಾಗಾಗಿ ನಮಗೆ ನಿಜವಾಗಿ ದೇವರು ಯಾರು ಹೇಳಿ? ನಮಗೆ ದನವೇ, ಗೋವುಗಳೇ. ಗಾವಃ ಅಸ್ಮದ್ ದೈವತಂ ವಿದ್ಧಿ.
ನಮಗೆ ದೇವತೆಗಳು ಯಾರು ಕೇಳಿದ್ರೆ ನಮಗೆ ದೇವರು ಈ ದನಗಳೇ. ಹಾಗಾಗಿ ನಾವು ದೇವತೆಗಳ ಸ್ಥಾನದಲ್ಲಿ ಇದ್ದೇವೆ. ಬೆಟ್ಟ ಪರ್ವತಗಳು ನಮಗೆ ಆಶ್ರಯ ಕೊಟ್ಟದ್ದು. ಕರ್ಷಕಾಣ ಕೃಷಿರ ವೃತ್ತಿ ಪಣ್ಯಂ ವಿಪಿನ ಜೀವಿನಾಂ ಗಾವೋಸ್ಮಾಕಂ ಪರಾವೃತ್ತಿ ಏತತ್ರೈವಿಧ್ಯ ಮುಚ್ಯತೆ. ಉಳುಮೆ ಮಾಡುವವರಿಗೆ ಯಾವುದು ವೃತ್ತಿ ಪ್ರಧಾನ ಅಂತ ಕೇಳಿದ್ರೆ ಕೃಷಿಯೇ ಪ್ರಧಾನ. ಹಾಗಾಗಿ ಆ ಕೃಷಿ ಮಾಡಬೇಕಾದ್ರೆ ಅವುಗಳಿಗೆ ಬೀಜ ಬಿತ್ತಬೇಕಾದ್ರೆ ಒಂದು ಮುಹೂರ್ತ ಎಲ್ಲ ನೋಡಿ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ಆ ಕೃಷಿಯಿಂದ ಬಂದಂತ ದವಸ ಧಾನ್ಯವನ್ನು ಮನೆಗೆ ಹಿಡ್ಕೊಂಡು ಹೋಗುವಾಗ್ಲೂ ಕೂಡ ಕೃಷ್ಣಮಠದಲ್ಲಿ ಆಗ್ಬೋದು ವಿಜಯದಶಮಿ ಹೊತ್ತು ಹೊಸ ತೆನೆಯನ್ನು ಹಿಡ್ಕೊಂಡು ಹೋಗುವಾಗ್ಲೂ ಅದಕ್ಕೆ ತೆನೆಯನ್ನು ಕಡ್ಗೋದಕ್ಕೊಂದು ಹಬ್ಬದ ಹಾಗೆ ಮಾಡಿ ಪೂಜೆ ಮಾಡಿಕೊಂಡು ಆ ತೆನೆಗಳನ್ನು ಲಕ್ಷ್ಮೀ ಅಂತ ತಿಳ್ಕೊಂಡು ಅದನ್ನು ಕೊಂಡು ಹೋಗ್ತಾರೆ. ಹೀಗೆ ಕೃಷಿ ವೃತ್ತಿಯವರಿಗೆ ಕೃಷಿಯೇ ಅವರಿಗೆ ದೇವರು, ಉಳುಮೆ ಮಾಡುವವರಿಗೆ. ಇನ್ನು ಪಣ್ಯಂ ವಿಪಿನ ಜೀವಿನಂ, ಅಂಗಡಿ ಮುಕ್ಕಂಗಟ್ಟುಗಳಿಂದ ವ್ಯಾಪಾರ ಮಾಡುವವರಿಗೆ ಅರ್ಥಾತ್ ವೈಶ್ಯರಿಗೆ, ಅವರಿಗೆ ಯಾವುದು ಜೀವನ, ಯಾವುದು ದೇವರುಗಳಿದ್ರೆ ವ್ಯಾಪಾರವೇ ದೇವರು. ಹಾಗಾಗಿ ಅವರಿಗೆ ಅಂಗಡಿಯೇ ದೇವರು. ಅದನ್ನು ಬಹಳ ಚಂದವಾಗಿ ನೋಡಿಕೊಳ್ಬೇಕಾಗತ್ತೆ. ಎಷ್ಟು ದುಡಿದ್ರು ಕೂಡ ಅಂಗಡಿಗೆ ಹಾಕಿದ್ರೆ ಮತ್ತೆ ಒಂದಷ್ಟು ಅದು ತಂದು ಕೊಡತ್ತೆ. ನಾವು ಮನೆಯಲ್ಲಿ ನೋಡಿ ಎಷ್ಟು ಚಂದ ಕಟ್ಟಿ ಅದನ್ನು ವಾಪಸ್ ಹಣ ಬರುವುದಿಲ್ಲ, ವೇಸ್ಟ್. ಆದ್ರೆ ಅವರದ್ದು ಹಾಗೆಲ್ಲ, ಅವರು ಶೋರೂಮ್ ಇತ್ಯಾದಿಗಳನ್ನು ಮಾಡ್ತಾರೆ ನೋಡಿ, ಎಷ್ಟು ಚಂದ ಮಾಡ್ತಾರೋ ಅಷ್ಟವರ ವ್ಯಾಪಾರ ವೃದ್ಧಿ ಆಗತ್ತೆ. ಅವರಿಗೆ ಅದೇ ದೇವರು ಅವರಿಗೆ. ಹಾಗೆಯೇ ಗಾವಹ ಅಸ್ಮಾಕಂ ಪರಾವೃತ್ತಿ, ನಮಗೆ ಯಾವುದು ಹಸುಗಳೇ ನಮ್ಮ ಜೀವನ. ಹಾಗಾಗಿ ನಾವು ಏನ್ ಮಾಡ್ತೇವೆ, ಉಳುಮೆ ಮಾಡ್ತೇವೆ, ಮಾರಾಟ ಮಾಡುವವರು, ಗೋವೃತ್ತಿ, ಈ ರೀತಿಯಾಗಿ ಜಗತ್ತು 3 ರೀತಿ ಉಂಟು. ನಮ್ದು 3ನೆಯ ಕೆಟಗರಿ ಯಾವುದು, ಹಸುಗಳೇ ಜೀವನ. ಹಾಗಾಗಿ ನಾವು ಯಾರಿಗೆ ಹೆಚ್ಚು ಒತ್ತು ಕೊಡಬೇಕು, ಮಹತ್ವ ಕೊಡಬೇಕು, ಗೋವುಗಳಿಗೆ ಕೊಡಬೇಕು. ವಿದ್ಯೆಯಾಯೋ ಯಯಾವೃತ್ತಃ ಸಸ್ಯವ ದೈವತಂ ಪರಂ ಸೈವ ಪೂಜ್ಯಾರ್ಚನೀಯ ಸೈವ ತಸ್ಯೋಪಕಾರಿಣಿ. ಯಾರು ಯಾವುದರಿಂದ ಬದುಕುತ್ತಾರೋ ಅದು ಅವರಿಗೆ ನೆಲೆಯಾಗಿರ್ತದೆ, ಅದೇ ಅವರಿಗೆ ದೇವರು. ನೋಡಿ, ಇದು ಸಮಾನವಾಗಿ ಅಂದ್ರೆ ಸಾಮಾನ್ಯ ಗೋಪಾಲಕರಿಗೆ ದೇವರು ಯಾರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ವಿದ್ಯೆಯೋ ಯಯಾವೃತ್ತಃ, ಯಾರು ಯಾವುದರಿಂದ ಬದುಕುತ್ತಾರೋ ಅವರಿಗೆ ಅದೇ ದೇವರು. ಹಾಗಾಗಿ ಅವ್ರು ಏನ್ ಮಾಡ್ಬೇಕು, ಅದನ್ನೇ ಪೂಜಿಸ್ಬೇಕು. ಶೈವ ಪೂಜಾರ್ಚನೀಯ, ಯಾರೋ ಅವರು ಪೂಜೆ ಮಾಡ್ತಾರೆ, ಇವರು ಪೂಜೆ ಮಾಡ್ತಾರೆ, ಯಾರ್ಯಾರೋ ಮಾಡ್ತಾರೆ ಅಂತ ನಾವದನ್ನು ಮಾಡೋದಲ್ಲ. ಅಲ್ಲಿ ಆ ಇಂದ್ರನಿಗೆ ಪೂಜೆ ಮಾಡಿದವರು ಯಾರು, ರಾಜರುಗಳು ಪೂಜೆ ಮಾಡ್ತಾರೆ ಹೇಳಿದವ, ಊರಿನವರು ಪೂಜೆ ಮಾಡ್ತಾರೆ, ಅದಕ್ಕೆ ನಾವು ಗೋಪಾಲಕರು ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿದ್ದು. ಅವರು ಪೂಜೆ ಮಾಡಿದಕ್ಕೆ ನೀವು ಪೂಜೆ ಮಾಡುದಲ್ಲ ಅಂತ ಕೃಷ್ಣನ ಅಭಿಪ್ರಾಯ. ಅವರಿಗೆ ಅದು ಜೀವನ ಆಗಿದೆ, ಅವರು ಮಾಡ್ತಾರೆ. ನಮಗೆ ಜೀವನ ಯಾವುದು, ನಮಗೆ ಗೋವುಗಳು. ಹಾಗಾದ್ರೆ ಗೋವುಗಳನ್ನ ಇಟ್ಟುಕೊಂಡು ಪೂಜೆ ಮಾಡಬೇಕಲ್ಲ ನಾವು, ಅವರು ಮಾಡಿದ್ರು ಅಂತ ನಾವು ಮಾಡೋದಾ, ಇದು ಅವನ ಅಭಿಪ್ರಾಯ. ಹಾಗಾಗಿ ಹೇಳ್ತಾನೆ, ಯಾರು ಯಾವುದರಿಂದ ಬದುಕುತ್ತಾರೋ ಅದು ಅವರಿಗೆ ದೇವರಾಗಿದ್ದಾರೆ, ಅದನ್ನು ಪೂಜಿಸಬೇಕು, ಅವರ ಉಪಕಾರವನ್ನು ನಾವು ಸ್ಮರಿಸಬೇಕು. ಶೈವ ತಸ್ಯೋಪಕಾರಿಣಿ, ಹಾಗಾಗಿ ಬೇರೆದ್ದನ್ನೆಲ್ಲ, ಯಾರು ನಮಗೆ ಉಪಕಾರ ಮಾಡಿದ್ರಲ್ಲ ಅವರನ್ನು ಸ್ಮರಿಸುವುದಕ್ಕೋಸ್ಕರ ಪೂಜೆ. ಅದು ಯಾಕೆ ಪೂಜೆ, ನಾವು ಹೇಳ್ತೇವಲ್ಲ ನೋಡಿ, ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ, ಹಾಗಾಗಿ ನಿಮಗೆ ಇದೆಲ್ಲ ಕೊಡ್ತೇವೆ ಅಂತ. ಹಾಗಾಗಿ ಫಿಲ್ಮ್ ಆಕ್ಟರ್ಸ್ ಎಲ್ಲ ಏನು ಹೇಳ್ತಾರೆ, ಈ ಜನರನ್ನೆಲ್ಲ ಅವರನ್ನೆಲ್ಲ ನಾವು ದೇವರುಗಳೇ ಅಂತ ಕರೆಯುವಂಥದ್ದು. ಯಾಕೆ ಕೇಳಿದ್ರೆ ಅವರಿಂದಾಗಿ ಇವರು ಬದುಕೋದು, ಅವರು ಬರದೇ ಇದ್ರೆ ಚಲನಚಿತ್ರ ನೋಡಿದ್ರೆ ಇವರ ಜೀವನ ನಡೆಯೋದಿಲ್ಲ. ಹಾಗೆ ಅಭಿಮಾನಿ ದೇವರುಗಳೇ ಅಂತ ಕರೀತಾರೆ. ಯೋ ಅನ್ಯಸ್ಯ ಫಲಮಶ್ನಾನಃ ಕರೋತ್ಯನ್ಯಸ್ಯ ತತ್ಕ್ರಿಯಾಂ ದ್ವಾವನರ್ಥೌ ಚ ಲಭತೆ ಪ್ರೇತ್ಯ ಚೇಹ ಚ ಮಾನವಃ. ಒಂದರಿಂದ ಮೊದಲನ್ನು ಬದುಕು ಕಟ್ಟಿಕೊಂಡವರು ಇನ್ನೊಂದು ಆರಾಧಿಸುವುದು ಶ್ರೇಯಸ್ಸಲ್ಲ. ಯಾರು ಯಾವುದರಿಂದ ಬದುಕುತ್ತಾರಲ್ಲೋ ಅದನ್ನು ಅವರು ಆರಾಧಿಸಬೇಕು. ಇವನಿಗೆ ಇದು ಉಪಯೋಗ ಮಾಡ್ಕೊಳ್ಳೋದು ಇವರಿಂದ, ಪೂಜೆ ಮಾಡೋದು ಇನ್ನೊಬ್ಬರಿಂದ ಕೇಳಿದ್ರೆ ಅದು ಶ್ರೇಯಸ್ಸಿಗೆ ಕಾರಣ ಆಗುವುದಿಲ್ಲ. ಮಾತ್ರ ಅಲ್ಲ, ಪರಲೋಕಕ್ಕೂ ಕೂಡ ಅದು ಸಾಧನ ಆಗೋದಿಲ್ಲ. ಪರಲೋಕಕ್ಕೂ ಸಾಧನ ಆಗಬೇಕು ಹೇಳಿದ್ರೆ ಆ ಯಾವುದರಿಂದ ನಾವು ಬದುಕುತ್ತೇವಲ್ಲ ಆ ತದ್ವಾರವಾಗಿ ನಾವು ಆರಾಧನೆಯನ್ನು ಮಾಡಬೇಕು. ಇಲ್ಲದಿದ್ರೆ ಎರಡೂ ಕಡೆ ಅನರ್ಥ. ಅಂದ್ರೆ ಇರುವಾಗಲೂ ಹೋದ ಮೇಲೆಯೂ ಕೂಡ ಅನರ್ಥವನ್ನು ನಾವು ಕಾಣಬೇಕಾಗತ್ತೆ. ಬದುಕಿಗೆ ಆಶ್ರಯವಾದಂಥ ಯಾವ ಧರ್ಮ, ಯಾವ ವೃತ್ತಿ ಉಂಟು ಅದರ ಮೂಲಕ ಭಗವಂತನನ್ನು ಕಾಣಬೇಕು. ಹಾಗಾಗಿ ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ ಅಂತ ಹೇಳಿದ್ದು ಹಾಗೆ. ನಮಗೆ ಯಾವುದು ನಮ್ಮ ವೃತ್ತಿ, ಯಾವುದು ನಮ್ಮ ಧರ್ಮ ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ನಮ್ಮ ಧರ್ಮದ ಒಳಗಿರುವ ಭಗವಂತನನ್ನ ಆರಾಧನೆ ಮಾಡಬೇಕೆ ಹೊರತು ಯಾರೋ ಮಾಡಿದ್ರು ಅಂತ ಹೇಳಿಕೊಂಡು ನಾವು ಮಾಡೋದಲ್ಲ. ಕೃಷ್ಯಂತಾಹ ಪ್ರಥಿತಾಹ ಸೀಮಾಂತಂ ಶ್ರೂಯತೆ ವನಂ ವನಾಂತ ಗಿರಯಃ ಸರ್ವೇ ತೇ ಚಸ್ಮಾತ್ಯ ತೇ ಅಸ್ಮಾಕಂ ಗತಿರ್ಧ್ರುವಾಹ. ಹಾಗಾದ್ರೆ ನಾವು ಯಾರನ್ನು ಪೂಜೆ ಮಾಡಬೇಕು, ಅದಕ್ಕೆ ಹೇಳ್ತಾನೆ, ಕೃಷ್ಯಂತಾಹ ಪ್ರಥಿತಾಹ ಸೀಮಾಹ.
ಕೃಷಿ ಭೂಮಿ ಇರುವವರಿಗೆ ಗಡಿ ಯಾವುದು ಕೇಳಿದ್ರೆ ಊರಿನದ್ದು ಗಡಿ. ಈ ಊರಿನಂದ್ರೆ ನಿಮ್ಮ ಜಾಗದ ತುದಿ ಏನುಂಟು, ಕೊನೆ ಉಂಟು, ಅದು ಅವರಿಗೆ ಗಡಿ. ಹಾಗಾಗಿ ಅಲ್ಲಿವರೆಗೆ ಅವರು ಕೃಷಿ ಮಾಡಬೇಕು. ಹಾಗೆ ಉಳುವ ನೆಲಕ್ಕೆ ಯಾವುದು ಗಡಿ ಸೀಮೆ ಅಂತ ಕೇಳಿದ್ರೆ ಕಾಡು. ಕಾಡಿನ ಹೊರಗೆ ಇವರದ್ದು ಕೃಷಿಯನ್ನು ಮಾಡಬಹುದು. ಆಮೇಲೆ ಕಾಡಿನಲ್ಲಿ ಮಾಡ್ಲಿಕ್ಕಿಲ್ಲ, ಮರ ಕಡಿಲಿಕ್ಕಿಲ್ಲ. ನೋಡಿ, ಕಾಡನ್ನು ಇಟ್ಟುಕೊಂಡೇ ಕೃಷಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ. ಆಮೇಲೆ ಅರಣ್ಯಕ್ಕೆ ಯಾವುದು, ಕಾಡಿಗೆ ಯಾವುದು ಸೀಮೆ, ಬಾರ್ಡರ್ ಯಾವುದು ಕೇಳಿದರೆ ಅದಕ್ಕೆ ಹೇಳಿದ್ರೆ ಬೆಟ್ಟವೇ ಗಡಿ ಪ್ರದೇಶ. ಹಾಗಾಗಿ ಎಲ್ಲಿ ಬೆಟ್ಟ ಉಂಟು ಅಲ್ಲಿವರೆಗೆ ಕಾಡು ಬೆಳೆಯುತ್ತೆ. ಹಾಗಾಗಿ ನಮಗೆಲ್ಲ ಆಶ್ರಯ ಯಾವುದು, ನಾವೀಗ ಕಾಡಿನಲ್ಲಿ ಇರುವ ವನೇಚರರು. ನಮಗೆ ಹಾಗಾದ್ರೆ ಗಡಿ ಯಾವುದು, ನಮಗೆ ಗಡಿ ಗೋವರ್ಧನ ಬೆಟ್ಟ. ಶ್ರೂಯಂತೆ ಗಿರಯಶ್ಚಾಪಿ ವನೇಸ್ಮಿನ್ ಕಾಮರೂಪಿಣಃ ಪ್ರವಿಶ್ಯತಾಸ್ತಾನ್ಗೋ ತಾ ತನವೋರಮಂತೆ ಸ್ವೇಷು ಸಾಂಶು. ನೋಡಿ, ಈ ಬೆಟ್ಟಗಳಿಗೆ ಯಾಕೆ ನಾವು ಮಾಡಬೇಕು, ಈ ಬೆಟ್ಟಗಳಿದ್ದದ್ರಿಂದಲೇ ನಮ್ಮ ಈ ಕೃಷಿ ಭೂಮಿ ಇದೆ. ನಮಗೆ ಹುಲ್ಲುಗಾವಲುಂಟು, ಈ ಉಪವನಗಳುಂಟು, ದನಗಳು ಉಂಟು, ಅದಕ್ಕೆ ಬೇಕಾದಂತಹ ಆಶ್ರಯ ಉಂಟು. ಆ ಬೆಟ್ಟಗಳಿಗೆ ನಾಯಕರು ಯಾರು ಕೇಳಿದ್ರೆ ದೇವತೆಗಳು. ನೋಡಿ, ಜಡವಾದ ಬೆಟ್ಟಗಳಲ್ಲ. ಹಾಗಾಗಿ ಆ ದೇವತೆಗಳು ಏನು ಮಾಡ್ತಾರೆ, ಈ ಬೆಟ್ಟದ ಪರಿಸರದಲ್ಲಿ ಅವರು ಮನುಷ್ಯರಂತೆ ದೇಹವನ್ನು ಸ್ವೀಕರಿಸಿಕೊಂಡು ಬೆಟ್ಟದ ತಪ್ಪಲಿನಲ್ಲಿ ವಿಹರಿಸ್ತಾ ಇದ್ದಾರೆ. ನೋಡಿ, ಕೃಷ್ಣ ಹೇಳುವ ಮಾತು, ಶ್ರೂಯಂತೆ ಗಿರೆಯಶ್ಚಾಪಿ ವನೇಸ್ಮಿನ್ ಕಾಮರೂಪಿಣ. ಅವರು ಯಾವ ರೂಪವನ್ನು ಪಡ್ಕೊಳ್ಬಹುದು ದೇವತೆಗಳು. ಅವರು ಏನು ಮಾಡ್ತಾರೆ, ಈ ಬೆಟ್ಟವನ್ನು ಕಾಡನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಆಚೆ ಈಚೆ ಓಡಾಡ್ತಾ ಇರ್ತಾರೆ ತಪ್ಪಲು ಪ್ರದೇಶಗಳಲ್ಲಿ. ಭೂತ್ವ ಕೇಸರಿಣಃ ಸಿಂಹಾಃ ವ್ಯಾಘ್ರಾಶ್ಚ ನಖಿನಾಂಬರಃ ವನಾನಿ ಸ್ವಾನಿ ರಕ್ಷಂತೆ ತ್ರಾಸಯಂತೋ ವನಚ್ಛಿದಃ. ಇನ್ನು ಬೆಟ್ಟದಲ್ಲಿ ಈ ಸಿಂಹಗಳಿರ್ತಾವೆ, ಕೇಸರವನ್ನು ಧರಿಸಿದಂತಹ ಸಿಂಹಗಳು. ಅವುಗಳಿಗೆ ಕುತ್ತಿಗೆಯಲ್ಲಿ, ತಲೆಯಲ್ಲಿ ಎಲ್ಲ ಕೂದಲುಗಳಿರ್ತವೆ, ಅವುಗಳನ್ನು ಕೇಸರ ಅಂತ ಕರೀತಾರೆ. ಹಾಗಾಗಿ ಕೇಸರವುಳ್ಳಂತ ಸಿಂಹಗಳು, ಉಗುರುಳ್ಳಂತ ಪ್ರಾಣಿಗಳು, ಶ್ರೇಷ್ಠವಾದಂತ ಹುಲಿ, ಹಾಗೆ ಮರ ಕಡಿಯುವಂತಹ ಯಾವ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ. ಅವುಗಳು ಯಾಕೆ ಇದ್ದಾವೆ ಗೊತ್ತಾ, ಇಲ್ಲಿ ವನಾನಿ ಸ್ವಾನಿ ರಕ್ಷಂತೆ. ಎಷ್ಟೋ ಜನ ಬಂದು ಕಾಡನ್ನು ಲೂಟಿಕೊಳ್ತಾರೆ, ಅವುಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಇವುಗಳಿರುವಂತದ್ದು ಅಂತ ಹೇಳ್ತಾ ಇದ್ದ. ನೋಡಿ, ಮರ ಕಡಿಯುವ ವ್ಯಕ್ತಿಗಳಿಂದ ಉಪದ್ರವ ಆಗಬಾರದು ಅಂತ ಈ ರೂಪಗಳನ್ನು ಧರಿಸಿ ಸ್ವೇಚ್ಛವಾಗಿ ಈ ಪ್ರಕೃತಿಯನ್ನು ರಕ್ಷಿಸ್ತಾ ಇರ್ತಾರೆ. ಯಾರು ಅವರು? ದೇವತೆಗಳೇ. ನೋಡಿ, ಹಾಗಾಗಿ ಕಾಡು ಪ್ರಾಣಿಗಳಿರ್ಬೋದು, ತಪ್ಪಲು ಪ್ರದೇಶದಲ್ಲಿರುವ ಮನುಷ್ಯರಿರ್ಬೋದು, ಅವರನ್ನು ಸಾಮಾನ್ಯರು ಅಂತ ತಿಳ್ಕೊಳ್ಬೇಡಿ. ಕಾಡನ್ನು ರಕ್ಷಣೆ ಮಾಡುವವರು ಅವರೆಲ್ಲ ದೇವತೆಗಳೇ ಆ ರೂಪದಲ್ಲಿ ಬಂದಿದ್ದು ಅಂತ ಕೃಷ್ಣ ತಾನು ಹೇಳ್ತಾ ಇದ್ದಾನೆ. ಯದಾ ಚೈಷಾಂ ವಿಕುರ್ವಂತಿ ತೇ ವನಾಲಯ ಜೀವಿನಃ ಘ್ರಂತೆ ತಾನೇವ ದುರ್ವೃತ್ತಾನ್ ಪೌರುಷಾದೇವ ಕರ್ಮಣ. ಯಾವಾಗ ಕಾಡಿನಲ್ಲಿ ವಾಸಿಸುವ ಈ ಜನ ಇದ್ದಾರಲ್ಲ, ಈ ಸಸ್ಯ ಸಮೃದ್ಧಿಯನ್ನು, ಕಾಡನ್ನು ವಿಕಾರಗೊಳಿಸ್ತಾರೋ, ನಾಶಪಡಿಸ್ತಾರೋ ಅಂತ ಕೆಟ್ಟವರನ್ನು ತಮ್ಮ ಪರಾಕ್ರಮದಿಂದ ಅವರು ನಾಶ ಮಾಡ್ತಾರೆ. ಹಾಗಾದ್ರೆ ಕಾಡಿನಲ್ಲಿಯೇ ಪ್ರಾಣಿಗಳಿರ್ಬೇಕು, ಅವುಗಳು ನಾಡಿಗೆ ಬರಬಾರ್ದು. ನಾಡಿನಲ್ಲಿದ್ದವರು ಕಾಡಿಗೆ ಹೋಗ್ಬಾರ್ದು. ಇವತ್ತು ನಾಡಿನಲ್ಲಿದ್ದವರು ಕಾಡಿಗೆ ಹೋದಾಗ ಕಾಡಿನಲ್ಲಿದ್ದವರು ಎಲ್ಲಿ ಹೋಗ್ಬೇಕಾಗತ್ತೆ ಮತ್ತೆ? ಅದಕ್ಕೋಸ್ಕರ ಹೇಳ್ತಾರೆ ಅಂತವರು ಕೆಟ್ಟವರು ಅಂತ ಹೇಳಿ, ದುರ್ವೃತ್ತಾನ್ ಅಂತ ಹೇಳ್ತಾರೆ. ಮರವನ್ನು ಕಡಿಯುವುದು, ಕಾಡು ನಾಶ ಮಾಡುವವರೆಲ್ಲ ದುರ್ವೃತ್ತರು. ಹಾಗಾಗಿ ಅವರನ್ನು ಸಂಹಾರ ಮಾಡ್ತಾರೆ ತಮ್ಮ ಪರಾಕ್ರಮದಿಂದಲೇ. ಹಾಗಾಗಿ ಸಿಂಹ, ಹುಲಿ, ಚಿರತೆಗಳು ಎಲ್ಲ ಕಾಡಿನಲ್ಲಿ ಇರಬೇಕು. ಕಾಡಿನಲ್ಲಿ ನೀವೇ ಇದ್ದು ಬಿಡಿ, ನಿಮಗೇನು ಮಾಡಲ್ಲ ಅವುಗಳು. ನೀವು ಯಾವತ್ತು ಕಾಡನ್ನು ನಾಶ ಮಾಡ್ಲಿಕ್ಕೆ ಬರ್ತೀರಾ, ಆಗ ನಿಮ್ಮನ್ನು ಅವುಗಳು ಬಿಡೋದಿಲ್ಲ ಎನ್ನುವ ಎಚ್ಚರಿಕೆಯನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಎಲ್ಲರೂ ಎಲ್ಲ ಪೂಜೆಯನ್ನು ಮಾಡೋದಲ್ಲ, ಎಲ್ಲ ರೀತಿ ಮಾಡೋದಲ್ಲ ಅಂತ ಹೇಳಿದವ. ಯಾರನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಹಾಗೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಮಂತ್ರ ಯಜ್ಞ ಪರಾವಿಪ್ರಾಹ ಕ್ಷೀರಯಜ್ಞಾಶ್ಚ ಕರ್ಷಕಾಹ ಗಿರಿಯಜ್ಞ ವಯಂಗೋಪಾಹ ಇಜ್ಜೋ ಅಸ್ಮಾಭಿರ್ಗಿರಿರ್ಮನೆ. ಬ್ರಾಹ್ಮಣರು ಯಾವಾಗಲೂ ಕೂಡ ವಿಪ್ರರು ವೇದಗಳಿಂದ ದೇವರನ್ನು ಪೂಜೆ ಮಾಡ್ತಾರೆ. ಹಾಗಾದ್ರೆ ಅವರು ಮಂತ್ರ ತಂತ್ರಗಳಿಂದ ಎಲ್ಲ ಪೂಜೆ ಮಾಡ್ತಾರೆ. ಮಂತ್ರ ಯಜ್ಞ ಪರಾವಿಪ್ರಾಹ. ಹಾಗಾಗಿ ವೇದಾಧ್ಯಯನವನ್ನು ಮಾಡಲೇಬೇಕಾದ್ದು ವಿಪ್ರರ ಕರ್ತವ್ಯ. ಬ್ರಾಹ್ಮಣನಾಗಿದ್ದುಕೊಂಡು ಮಂತ್ರ ಇಲ್ಲದೆ ತಾನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾನೆ ಹೇಳಿದ್ರೆ ಅದೂ ಆಗೋದಿಲ್ಲ. ಬ್ರಾಹ್ಮಣನಾಗಿ ಬಂದ ಮೇಲೆ ಆತ ಮಂತ್ರಾಧ್ಯಯನಗಳನ್ನು, ವೇದಾಧ್ಯಯನಗಳನ್ನು ಮಾಡಲೇಬೇಕು. ಅವುಗಳಿಂದಲೇ ತಾನು ಆರಾಧನೆಯನ್ನು ಮಾಡಬೇಕು. ಹಾಗೆ ಕ್ಷೀರಯಜ್ಞಾಶ್ಚ ಕರ್ಷಕಾಹ, ರೈತರು ಹೇಗೆ ಮಾಡಬೇಕು, ಅವರು ಉಳುಮೆ ಮಾಡುವುದರಿಂದಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಉಳುವ ಮೂಲಕ, ತಾವು ಕೃಷಿ ಮಾಡುವ ಮೂಲಕ ಅದೇ ಭಗವದಾರಾಧನೆ ಅಂತ ಚಿಂತನೆ ಮಾಡಬೇಕು. ಅವರು ಉಳುವುದನ್ನು ಬಿಟ್ಟು ಪೂಜೆ ಮಾಡಲಿಕ್ಕೆ ಕೂತ್ರೆ ಮತ್ತೆ ಉಳುವಂಥದ್ದು ಯಾರು ಮಾಡುವಂಥದ್ದು? ಹಾಗಾಗಿ
ಕ್ಷೀರಯಜ್ಞಾಶ್ಚ ಕರ್ಷಕ ಅಂತ ಹೇಳ್ತಾರೆ. ಕೃಷಿ ಮಾಡುವವರು ಕೃಷಿಯಿಂದಲೇ ಉಳೋದು, ಗೊಬ್ಬರ ಹಾಕೋದು, ಕೆಲಸ ಮಾಡುವುದು, ಅದೇ ಅವರಿಗೆ ಪೂಜೆ. ಗಿರಿಯಜ್ಞ ವಯಂಗೋಪಾಹ, ನಾವೆಲ್ಲ ಗೋಪಾಲಕರು. ಹಾಗಾದ್ರೆ ನಾವೇನು ಮಾಡಬೇಕು? ಬೆಟ್ಟಗಳನ್ನು ನೋಡಿಕೊಳ್ಬೇಕು ಚೆನ್ನಾಗಿ. ಹಾಗಾಗಿ ನಮಗೆ ದೇವರು, ಹಾಗಾಗಿ ನಾವು ಅವರು ಮಾಡಿದ ಹಾಗೆ ಮಾಡೋದಲ್ಲ. ಯಾರೋ ಯಜ್ಞಗಳನ್ನು ಉತ್ಸವಗಳನ್ನು ಮಾಡ್ತಾರೆ ಅಂತ ಉತ್ಸವ ಮಾಡೋದಲ್ಲ. ಮತ್ತೆ ನಾವೇನು ಮಾಡಬೇಕು? ವನದಲ್ಲಿರುವಂತಹ ಈ ಬೆಟ್ಟ ಗುಡ್ಡಗಳನ್ನೇ ಆರಾಧನೆ ಮಾಡುವುದೇ ನಮಗೆ ಮಾಡುವ ಪೂಜೆ ಅಂತ ಬರ್ತದೆ. ತನ್ಯಹಂ ತನ್ಮಖ್ಯಂ ರೋಚತೆ ಗೋಪ ಗಿರಿಯಜ್ಞ ಪ್ರವರ್ತತಾಂ ಕರ್ಮಕೃತ್ವ ಸುಖಂ ಸ್ಥಾನಂ ಪಾದಪೇ ವಾಸವಾಗಿರವು. ಆದ್ದರಿಂದ ಗೋಪಾಲಕರೇ, ನನಗೇನೋ ಬೆಟ್ಟವನ್ನು ಪೂಜಿಸುವುದೇ ಒಳ್ಳೆಯದು ಅಂತ ಅನ್ನಿಸ್ತಾ ಉಂಟು. ಗೋವರ್ಧನ ಬೆಟ್ಟವನ್ನು, ಮರ ಗಿಡಗಳನ್ನು, ಬೆಟ್ಟ ಗುಡ್ಡಗಳನ್ನು ಪೂಜಿಸುವುದು ನಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ನಮ್ಮ ಕೆಲಸ ನಾವು ಮಾಡುವ, ಇವುಗಳ ಮೂಲಕ ನಾವು ಆರಾಧನೆ ಮಾಡಬೇಕೇ ಹೊರತು ಯಾರೋ ದೇವತೆಗಳಂತೆ ಇಂದ್ರಂತೆ ಅವರನ್ನೆಲ್ಲ ಪೂಜೆ ಮಾಡೋದಲ್ಲ. ಈ ಬೆಟ್ಟದ ಒಳಗೆ ಮೂಲಕ ನಾವು ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ತತ್ರ ಹತ್ವಾ ಪಶೂನ್ ಮೇಧ್ಯಾನ್ ವಿತತ್ಯಾಯತನೇ ಶುಭೆ ಸರ್ವಘೋಷಸ್ಯ ಸಂದೋಹ ಕ್ರಿಯತಾನ್ ಕಿಂ ವಿಚಾರ್ಯತೆ. ಇನ್ನು ಹಾಗಾದ್ರೆ ಹೇಗೆ ಮಾಡೋದು ಕೇಳಿದ್ರೆ, ತತ್ವ ಹತ್ವಾ ಪಶೂನ್ ಮೇಧ್ಯಾನ್, ಕೆಲವೆಲ್ಲ ಪ್ರಾಣಿಗಳನ್ನು ಕೊಲ್ಬಹುದು ಅಂತ ಇದೆ. ಪಂಚನಕ ಭಕ್ಷ್ಯ ಅಂತ ಇದೆ. 5 ಉಗುರುಳ್ಳ ಪ್ರಾಣಿಗಳನ್ನೆಲ್ಲ ಕೊಲ್ಲಬಾರ್ದು, ಮಂಗ ಇತ್ಯಾದಿಗಳನ್ನೆಲ್ಲ ಇದೆ. ಅವುಗಳದ್ದು ಮಾಂಸ ಇಲ್ಲ ಅಂತ ಅವುಗಳನ್ನು ತಿನ್ಲಿಕ್ಕೂ ಇಲ್ಲ. ತಿನ್ನುವ ಪದಾರ್ಥಗಳಲ್ಲಿಯೂ ಕೂಡ ವಿಭಾಗಗಳನ್ನು ಮಾಡ್ತಾರೆ. ಈ ಪ್ರಾಣಿಗಳನ್ನು ತಿನ್ಬಹುದು, ಈ ಪ್ರಾಣಿಗಳನ್ನು ತಿನ್ನಬಾರದು ಅಂತ ಹೇಳಿಕೊಂಡು, ನಮಗೆ ಯೋಗ್ಯವಾದ ತಿನ್ಲಿಕ್ಕಾಗುವಂತ ಪ್ರಾಣಿಗಳನ್ನು ನಾವು ಇಟ್ಟು ಬೆಟ್ಟಕ್ಕೆ ಸಮರ್ಪಣೆ ಮಾಡುವ. ಯಾಕೆ? ಇವರು ಗೋಪಾಲಕರು, ಕಾಡಿನಲ್ಲಿ ಇರುವವರು, ಸಮಗ್ರ ಗೋಕುಲದ ಜನತೆ ಒಟ್ಟಾಗಿ ಮಾಡಬೇಕಾದಂತ ಜಾತ್ರೆ ಇದಾಗಿದೆ. ಸರ್ವಘೋಷಸ್ಯ ಸಂದೋಹ. ಆದ್ದರಿಂದ ಏನು ವಿಚಾರ ಮಾಡಿದ್ದೀರಿ ನೀವೆಲ್ಲ? ನಾನು ಹೇಳುವುದಾದ್ರೆ ಹೀಗೆ ಮಾಡುವ, ಎಲ್ಲ ಖಾದ್ಯ ಪದಾರ್ಥಗಳನ್ನು ಮಾಡುವ, ಎಲ್ಲ ತೆಕೊಂಡು ಬಂದು ಎಲ್ಲ ಗೋವರ್ಧನ ಬೆಟ್ಟಕ್ಕೆ, ಗಿರಿ ಬೆಟ್ಟಗಳಿಗೆ ನಾವು ಪೂಜೆ ಮಾಡುವ. ಅವರು ಮಾಡಿದ್ರು ಅಂತ ನಾವು ಮಾಡುವುದಲ್ಲ. ತಂ ಶರತ್ ಕುಸುಮಾ ಪೀಡಾ ಪರಿವಾರ್ಯ ಪ್ರದಕ್ಷಿಣಂ ಗಾವೋ ಗಿರಿವರಂ ಸರ್ವಾಹ ತಥೋ ಯಾಂತು ವನಂ ಪುನಃ. ಹಾಗಾದ್ರೆ ಇಷ್ಟು ಮಾತ್ರ ಸಮರ್ಪಣೆ ಮಾಡಿದ್ರೆ ಮಾತ್ರ ಸಾಕ? ಅಲ್ಲ. ಈ ಹಬ್ಬಕ್ಕಾಗಿ ಏನು ಮಾಡುವ? ಶರತ್ಕಾಲದಲ್ಲಿ ಅರಳುವಂತ ಹೂಗಳನ್ನು ನಾವು ಒಟ್ಟು ಮಾಡಬೇಕು. ಯಾವುದನ್ನು ಶಾರದಿ ಅಂತ ಕರ್ತಾರೆ. ನಾವೇನು ಹಾಳೆ ಮರ ಅಂತ ಹೇಳ್ತೇವೆ, ಸಪ್ತಪರ್ಣಿ ಅಂತ, ಅಂಥದ್ದೆಲ್ಲ ಇರ್ತವೆ. ಕೆಲವು ಹೂಗಳು ಕೆಲವು ಸೀಸನ್ ನಲ್ಲಿ ಆಗ್ತವೆ. ಅಂತ ಗಿರಿ ಮಲ್ಲಿಗೆಗಳನ್ನೆಲ್ಲ ಹಿಡ್ಕೊಂಡು ತಲೆಯಲ್ಲಿ ಮುಡ್ಕೊಂಡು ಬರಬೇಕು. ಗೋಪಾಲಕರೆಲ್ಲ ಸ್ನಾನ ಮಾಡಿಕೊಂಡು ಬರಬೇಕು. ಪೂಜೆಗೆ ಬರೋದಲ್ವಾ? ನೋಡಿ, ಪೂಜೆಗೆ ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ನೋಡಿ. ಒಟ್ಟಾಗಿ ಬರಬೇಕು. ಒಂದು ಶರತ್ ಕುಸುಮಾಪೀಡಾ ಪರಿಮಾರ್ಯ ಪ್ರದಕ್ಷಿಣಂ ಅಂತ ಹೇಳ್ತಾರೆ. ಅದೆಲ್ಲ ಹಿಡ್ಕೊಂಡು ಬರಬೇಕು. ತಾವು ಅಲಂಕೃತರಾಗಿ ಬರಬೇಕು. ಅದಕ್ಕೋಸ್ಕರವೇ ಕರ್ಮಾಂಗ ಎಲ್ಲ ಮಾಡುವಾಗ ಒಂದು ಹೂವಾದ್ರೂ ತಲೆಯಲ್ಲಿ ಮುಡಿದುಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಮುಡಿದುಕೊಂಡು ಗೋಪಾಲಕರು ಎಲ್ಲ ಒಟ್ಟಾಗ್ಲಿ. ಮತ್ತೆ ಬಂದು ಎಂತ ಮಾಡುದು ನಾವು ಹೇಳಿದ್ರೆ, ಪ್ರದಕ್ಷಿಣೆ ಬರಬೇಕು. ನೋಡಿ, ಎಲ್ರೂ ಮಾಡಿದಾಗೆ ನಾವು ಮಾಡೋದಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಧಾನ ಇದೆ, ಆ ರೀತಿಯಾಗಿ ಮಾಡಬೇಕು. ಪ್ರದಕ್ಷಿಣೆಗಳನ್ನೇ ಬರುವಂತದ್ದೇ ನಮಗೆ ವಿಹಿತವಾದದ್ದು. ಹಾಗಾಗಿ ಗೋವರ್ಧನ ಬೆಟ್ಟಕ್ಕೆ 22 ಕಿಲೋಮೀಟರ್ ದೂರ ಇದೆ. ಅಂತಹ ಬೆಟ್ಟವನ್ನು ನಾವು ಪರಿಕ್ರಮಣೆ ಮಾಡಬೇಕು. ಅಲ್ಲ, ಅವುಗಳು ಒಂದೇ ಗಳಿಗೆಯಲ್ಲಿ 1 ಗಂಟೆ 2 ಗಂಟೆಯಲ್ಲೇ ಸುತ್ತು ಬಂದು ಬಿಡ್ತಾರೆ ಅವರೆಲ್ಲ. ಹೀಗೆ ಗೋವುಗಳಿಗೆ ಮತ್ತೆ ಹಸುಗಳಿಗೆ ಒಟ್ಟಾಗಿ ಪ್ರದಕ್ಷಿಣೆ ಮಾಡಬೇಕು. ಕೇವಲ ಬೆಟ್ಟಗಳಿಗೆ ಅಲ್ಲ, ಜಡಲ್ಲ, ಚೇತನವಾದ ಗೋವುಗಳು, ಅವುಗಳಿಗೂ ನಾವು ಸುತ್ತು ಬರಬೇಕು. ಹೀಗೆ ಗೋವುಗಳೆಲ್ಲವೂ ಕೂಡ ಗೋವರ್ಧನಕ್ಕೆ ಹೋಗ್ಲಿ. ಏನು ನಂದವ್ರಜದಲ್ಲಿದ್ದೇವೆ, ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗುವ. ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಸುತ್ತು ಬರುವ. ಆಮೇಲೆ ಅವುಗಳನ್ನು ಕಾಡಿಗೆ ಬಿಡುವ. ನೋಡಿ, ಅವುಗಳಿಗೆ ತಿನ್ಲಿಕ್ಕೆ ಕೊಡುದೇ ಪೂಜೆ. ಬೆಟ್ಟಕ್ಕೆ ಈ ವಸ್ತುಗಳನ್ನೆಲ್ಲ ಸಮರ್ಪಣೆ ಮಾಡಿ ಮತ್ತೆ ನಾವು ತಿನ್ನುವ. ಆದ್ರೆ ಗೋವುಗಳಿಗೆ ಅದನ್ನೇ ಕೊಡುವುದಲ್ಲ. ಅನ್ನವನ್ನೇ ಹಾಕಿದ್ರೆ ಅವುಗಳು ತಿನ್ನು ಮತ್ತೆ ನಾಳೆ ಹೊಟ್ಟೆ ಹಾಳಾಗುತ್ತೆ. ಅವುಗಳಿಗೆ ಯಾವುದು ಬೇಕು? ಯವಸಾದಿವಿಹಿ ಅಂತ ಹೇಳ್ತಾರೆ. ಅಂದ್ರೆ ತೌಡು, ಹಿಂಡಿ, ಹುಲ್ಲು, ಇದನ್ನೇ ಅವುಗಳಿಗೆ ಕೊಡಬೇಕು. ಹಾಗೆ ಇವುಗಳನ್ನು ಕಾಡಿಗೆ ಕಳಿಸುವ. ಪ್ರಾಪ್ತ ಕಿಲೇಯಂ ಹಿ ಗವಾಂ ಸ್ವಾದುತೋಯ ತೃಣಾಗುಣೈ ಶರತ್ ಪ್ರಮುದಿತಾರಮ್ಯ ಗತಮೇಘ ಜಲಾಶಯ. ಈ ಶರತ್ಕಾಲ ಉಂಟಲ್ಲ, ಈಗ ಶರತ್ಕಾಲ ಬಂದಿದೆ, ಮಳೆಗಾಲದ ಕಾಲ. ಈ ಶರತ್ಕಾಲದಲ್ಲಿ ಮಳೆಯ ಪ್ರಭಾವದಿಂದಾಗಿ ಎಲ್ಲ ಕಡೆ ನೀರು ತುಂಬಿದೆ. ಎಂತಹ ನೀರು? ಸ್ವಾದುತೋಯ ತೃಣ, ಒಳ್ಳೆಯ ರುಚಿಕಟ್ಟಾದಂತಹ ನೀರು ತುಂಬಿಕೊಂಡಿದೆ. ಎಲೆ ಹೇಳ್ತಾರೆ, ಶರತ್ ಪ್ರಮುದಿತಾರಮ್ಯ ತೃಣಾಹ ಗುಣೈ, ಒಳ್ಳೆಯ ಎಲೆಯಾದಂತಹ ಎಳೆಯಾದಂತಹ ಹುಲ್ಲುಗಳು ಉಂಟು. ಹುಲ್ಲು ಬೆಳೆದ್ರೆ ಅದನ್ನು ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಮಳೆಯ ಸಂದರ್ಭದಲ್ಲಿ ಈಗ ಬಹಳ ಅತ್ಯಂತ ಆನಂದವನ್ನು ಕೊಡುವಂತ ಪರಿಸ್ಥಿತಿ.
ಹಾಗಾಗಿ ನಾವು ಈ ದನಗಳನ್ನೆಲ್ಲ ಕರ್ಕೊಂಡು ಹೋಗಿ ಅವುಗಳಿಗೆ ಆ ಹುಲ್ಲನ್ನೆಲ್ಲ ನಾವು ತಿನ್ನಿಸುವ. ಆಮೇಲೆ ಪ್ರಿಯಕೈಹಿ ಪುಷ್ಪಿತೈಹಿ ಗೌಹು, ಆಮೇಲೆ ಪೂಜೆ ಹೇಗೆ ಮಾಡ್ಬೇಕೆನ್ನುವಂಥದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನಾಳೆ ದ್ವಾದಶಿ ಆದದ್ದರಿಂದ ನಾಳೆ ಇಲ್ಲ, ನಾಡ್ದು ಮತ್ತೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಜಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪ ಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರ ಪ್ರಿಯಾಯುಧಃ